ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇವತ್ತಿನ ನಮ್ಮ ತ್ರಿಕೋನ ಚರ್ಚೆಯಲ್ಲಿ ನಮ್ಮ ಜೊತೆಗೆ 4 ಪ್ರಮುಖರಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕ, ರಾಜ್ಯ ವಕ್ತಾರರಾದಂತಹ MG ಮಹೇಶ್ ಅವರಿದ್ದಾರೆ. ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತರಾದಂತಹ ಲೋಹಿತ್ ನಾಯ್ಕ್ ಅವರಿದ್ದಾರೆ ಮತ್ತು ಹಿರಿಯ ಪತ್ರಕರ್ತರಾಗಿರುವಂತಹ ಹೊನಕೆರೆ ನಂಜುಂಡೇಗೌಡರಿದ್ದಾರೆ. 3 ಮಂದಿಗೆ ನಾನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ಕಾರ. ಇವತ್ತಿನ ನಮ್ಮ ತ್ರಿಕೋನ ಚರ್ಚೆಯ ವಿಷಯ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ದೇಶದಲ್ಲಿ ಬಹಳ ಯಾವತ್ತೂ ನಾವು ನೋಡದಿದ್ದಂತಹ ಒಂದು ಪರಿಸ್ಥಿತಿ ಇವತ್ತು ಕಾಣಿಸ್ತಾ ಇದೆ. ನಮ್ಮ ಭಾರತದ ಮುಕ್ಕುಟಮಣಿಯಾದಂತಹ ಕಾಶ್ಮೀರದಲ್ಲಿ 2 ದಿನಗಳ ಹಿಂದೆ ಉಗ್ರಗಾಮಿಗಳ ಭಯೋತ್ಪಾದಕರ ದಾಳಿ ನಡೆಯಿತು. 28 ಮಂದಿಯನ್ನ, ಅಮಾಯಕರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಇವತ್ತು ದೇಶದಾದ್ಯಂತ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೀತಾ ಇದೆ. ಕೇಂದ್ರ ಸರ್ಕಾರ ಈ ಉಗ್ರರನ್ನು ಮಟ್ಟ ಹಾಕೋದಕ್ಕೆ ಹಲವು ಕ್ರಮಗಳನ್ನ ತಕ್ಷಣ ಘೋಷಿಸಿದೆ. ಸೌದಿ ಅರೇಬಿಯಾದ ಪ್ರವಾಸದಲ್ಲಿದ್ದಂತಹ ಪ್ರಧಾನಮಂತ್ರಿ ಅವರು ತಕ್ಷಣ ಪ್ರವಾಸವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಬಂದಿದ್ದಾರೆ. ಅದೇ ರೀತಿ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಸ್ಥಳ ಪರೀಕ್ಷಣೆ ಮಾಡಿ ಅಲ್ಲಿ ಸಂತ್ರಸ್ತರನ್ನ ಭೇಟಿಯಾಗಿ ಆಸ್ಪತ್ರೆಗೆ ಭೇಟಿ ನೀಡಿ ಅವರಿಗೆ ಸಮಾಧಾನ ಮಾಡಿದ್ದಾರೆ. ಅದೇ ರೀತಿ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ವಿವರವಾಗಿ ಚರ್ಚೆ ಮಾಡಿ ತಕ್ಷಣಕ್ಕೆ ನಾವು ಈ ಉಗ್ರಗಾಮಿಗಳನ್ನ ಮಟ್ಟ ಹಾಕೋದಕ್ಕೆ ಮತ್ತು ಇದರ ಹಿಂದಿರುವಂತಹ ಯಾರು ಇದಕ್ಕೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಅವರನ್ನ ಮಟ್ಟ ಹಾಕೋದಕ್ಕಾಗಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ಕ್ಯಾಬಿನೆಟ್ ನಲ್ಲಿ ಬಹಳ ವಿವರವಾಗಿ ಚರ್ಚಿಸಿ ಹಲವು ಕ್ರಮಗಳನ್ನ ಸರ್ಕಾರ ಈಗಾಗಲೇ ಘೋಷಿಸಿದೆ. ಆ ಕ್ರಮ ಈಗ ಜಾರಿಗೆ ಬಂದಿದೆ. ಈಗಾಗಲೇ ಒಂದೊಂದಾಗಿ ಜಾರಿಗೆ ಬರ್ತಾ ಇದೆ. ಅದೇ ರೀತಿ ಇನ್ನೊಂದು ಕಡೆ ಆ ಉಗ್ರರನ್ನ ಪತ್ತೆ ಹಚ್ಚುವಂತಹ ಒಂದು ಕಾರ್ಯಾಚರಣೆ ಕೂಡ ಬಹಳ ನಮ್ಮ ಯೋಧರು ಮಾಡ್ತಾ ಇದ್ದಾರೆ. ನಮ್ಮ ಗಡಿ ಭದ್ರತಾ ಪಡೆಯವರು ಇರ್ಬೋದು, CRPF ನವರು ಇರ್ಬೋದು, ಅಥವಾ ಸೈನಿಕರು ಇರ್ಬೋದು, ಇವರೆಲ್ಲೂ ಸೇರಿ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಉಗ್ರರನ್ನು ಮಟ್ಟ ಹಾಕುವುದು ಹೇಗೆ. ಲೋಹಿತ್, ನಾನು ನಿಮ್ಮಿಂದ ಇದರಿಂದಲೇ ಪ್ರಾರಂಭಿಸ್ತೇನೆ. ಈಗ ನಾವು 4 ಕ್ರಮಗಳನ್ನು ನಾವು ಘೋಷಿಸಿದ್ದು ಬಹಳ ಮುಖ್ಯವಾಗಿ ನಮ್ಮ ಸಚಿವ ಸಂಪುಟ ಕೇಂದ್ರದ್ದು ಘೋಷಿಸಿದೆ. ಒಂದು, ಅಟ್ಟಾರಿ ವಾಘಾ ಗಡಿಯನ್ನ ತಕ್ಷಣ ನಾವು ಬಂದ್ ಮಾಡಿದ್ದೀವಿ. ಈಗ ಬಹಳ ಮುಖ್ಯವಾಗಿ ಅಧಿಕೃತವಾಗಿ ನಾವು 2 ದೇಶಗಳ ನಡುವೆ ಸಂಚಾರ ಏನು ನಡೀತಾ ಇತ್ತು ಅದನ್ನ ಬಂದ್ ಮಾಡಿದ್ದೀವಿ. ಆಮೇಲೆ ಸಾರ್ಕ್ ವೀಸಾಗಳನ್ನ ಪಾಕಿಸ್ತಾನದ ಪ್ರಜೆಗಳಿಗೆ ರದ್ದು ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ಯಾರು ರಾಜತಾಂತ್ರಿಕರು ಇದ್ರು ಭಾರತದಲ್ಲಿ, ಪಾಕಿಸ್ತಾನದ ಮತ್ತು ಅಲ್ಲಿ ನಮ್ಮವರು ಯಾರಿದ್ರು ಅವರನ್ನ ಕಡಿಮೆ ಮಾಡುವಂತ, ಕಡಿತಗೊಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ದೀವಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾವೇನು ಇಂಡಸ್ ವಾಟರ್ ಟ್ರೀಟಿ ಅಂತ ಏನಿತ್ತು, ನಮ್ದು ಒಂದು ಜಲ ಹಂಚಿಕೆಯ ಒಂದು ಯೋಜನೆ ಏನಿತ್ತು, ಒಪ್ಪಂದ ಏನಿತ್ತು, ಅದು ಬಹಳ ಹಿಂದಿಂದದು 1960ರ ಯೋಜನೆ ಅದು. ಅದನ್ನ ಕೂಡ ನಾವು ಆ ಯೋಜನೆಗೆ ತಿಲಾಂಜಲಿ ಇತ್ತು. ನಾವು ಅಲ್ಲಿ ಜಲ ಯುದ್ಧ ಅಂತ ಹೇಳಿ ನಾವೇನೀಗ ಮಾಧ್ಯಮಗಳೆಲ್ಲ ಹೇಳ್ತಾ ಇದೆ, ನೀರನ್ನ ಬಂದ್ ಮಾಡೋದ್ರ ಮೂಲಕ ನಾವು ನಮ್ಮ ಅಸಂತೋಷವನ್ನ, ನಮ್ಮ ಪ್ರತಿಭಟನೆಯನ್ನ ಮತ್ತು ನಾವು ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಯಾವ ಕ್ರಮಕ್ಕೂ ಕೂಡ ಹಿಂಜರಿಯುವುದಿಲ್ಲ ಎನ್ನುವುದನ್ನು ತೋರಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಎಲ್ಲ ಕ್ರಮಗಳು ಯಾವ ರೀತಿಯಲ್ಲಿ ಪರಿಣಾಮ ಬೀರಬಹುದು ಅಂತ ಅನಿಸ್ತದೆ ಲೋಹಿತ್ ನಿಮ್ಗೆ? ಈ ಕ್ರಮಗಳು ನೋಡಿ, ಇದು ಮೊದಲನೇದಾಗಿ ಇದೊಂದು ತುಂಬಾ ಅನ್ಫಾರ್ಚುನೇಟ್ ಇವೆಂಟ್. ಇದು ಇಡೀ ದೇಶವೇ ತಲೆತಚ್ಚುವಂತ ಒಂದು ಘಟನೆ. ಯಾರು ಸಹಿತ ಇದನ್ನ ಜಸ್ಟಿಫಿಕೇಶನ್ ಯಾರು ಮಾಡ್ತಾ ಇಲ್ಲ, ಮಾಡ್ಲೂಬಾರ್ದು. ಯಾವುದೇ ಕಾರಣಕ್ಕೂ ಸಹಿತ ಇಂಥ ಘಟನೆಗಳು ನಮ್ಮ ದೇಶದ ಆಂತರಿಕ ಸೆಕ್ಯೂರಿಟಿಯನ್ನ ಅಥವಾ ನಮ್ಮ ದೇಶವನ್ನ ಹೊಡಿಲಿಕ್ಕೆ ಅಥವಾ ನಮ್ಮ ಸಾಮಾಜಿಕ ಜೀವನ ಏನಿದೆ, ನಮ್ಮ ಧರ್ಮಗಳೇನಿದಾವೆ ಅವುಗಳನ್ನ ಹೊಡಿಲಿಕ್ಕೆ ನಾವು ಇದನ್ನ ಬಳಕೆ ಆಗದೆ ಇದ್ದಂಗೆ ನೋಡ್ಕೋಬೇಕು, ರಾಜಕೀಯಕ್ಕೆ ಬಳಕೆ ಆಗದಂಗೆ ನೋಡ್ಕೋಬೇಕು. ಇದನ್ನ ಮೊನ್ನೆ ಕಾಮೆಂಟ್. ಮತ್ತಾದ್ರೆ ಐ ಆಮ್ ವೆರಿ ಡಿಸಪಾಯಿಂಟೆಡ್. ಯಾಕಂತಂದ್ರೆ ಈ 4 ಏನ್ ನಿರ್ಧಾರಗಳನ್ನ ತಗೊಂಡಿದ್ದಾರೆ ಅವು ಜಸ್ಟ್ ಸುಮ್ನೆ ಪಬ್ಲಿಕ್ ಒಂದು ಮೆಸೇಜ್ ಕೊಡೋ ತರ ಇದೆ. ಗಡಿ ಬಂದ್ ಮಾಡೋದೇನಿದೆ ಅಥವಾ ವೀಸಾ ಕ್ಯಾನ್ಸಲ್ ಮಾಡೋದೇನಿದೆ, ಅದು ಬಿಟ್ಟು ಅವೆರಡರ ಬಗ್ಗೆ ಹೇಳ್ತೀನಿ ನಾನು ನಿಮ್ಗೆ. ಅದು ಬಿಟ್ಟು ಈ ನೀರಿನ ಏನ್ ಟ್ರೀಟಿ ಕ್ಯಾನ್ಸಲೇಷನ್ ಇದೆ, ಇಟ್ಸ್ ನಾಟ್ ದಟ್ ಈಸಿ. ಆದ್ರೂ ಸಹಿತ ಇನ್ ಕೇಸ್ ನಾವೇನಾದ್ರೂ ಆ ನೀರಿನ ಟ್ರೀಟಿನ ಕ್ಯಾನ್ಸಲ್ ಮಾಡಿ ನಾವೇನಾದ್ರೂ ಆ ನೀರನ್ನ ಹೋಲ್ಡ್ ಮಾಡಿದ್ರು ಸಹಿತ ಅದರದೇ ಆದಂತ ಭಾರತಕ್ಕೆ ಆದಂತ ಹಲವಾರು ರೆಸಿಪ್ರಿಕೇಶನ್ಸ್ ಗಳಿದಾವೆ. ಅದಕ್ಕೆ ಆದಂತ ನ್ಯಾಚುರಲ್ ಕೆಲಾಮಿಟಿಗಳನ್ನ ನಾವೇ ಅನುಭವಿಸಬೇಕಾಗಿದೆ. ದಟ್ ಇಸ್ ಓಕೆ, ವಿ ವಿಲ್ ವೆಲ್ಕಮ್ ಇಟ್. ಅದನ್ನ ನಾವು ವೆಲ್ಕಮ್ ಮಾಡೋಣ. ಅದ್ರ ಜೊತೆಗೆ ಅದಕ್ಕಿಂತ ಜಾಸ್ತಿಯಾಗಿ ಇವತ್ತು ನಾವು ಇವತ್ತು ನಾವು ಇಲ್ಲಿ ಬಿದ್ದಿದ್ದೇವೆ, ಏನು ಈ ಅಟ್ಯಾಕ್ ಆಗೋ ಮೂಲಕ ನಾವಿಲ್ಲಿ ಸೋತಿದ್ದೇವೆ, ಬಿದ್ದಿದ್ದೇವೆ. ಅದು ನಾವು ಜಾರಿರೋದಿಲ್ಲಿ ಅಂತ ಅನ್ಬಿಟ್ಟು ನಾವು ಭಾರತೀಯ ರಕ್ಷಣಾ ವೈಫಲ್ಯ ಎಲ್ಲಾಗಿದೆ ಅಂತ ಹೇಳೋ ನಿಟ್ಟಿನಲ್ಲಿ ನಾವು ವಿಚಾರ ಮಾಡ್ಲೇಬೇಕು. ಯಾಕಂದ್ರೆ ಮೊದಲೆಲ್ಲ ಏನಾಗ್ತಿತ್ತು ಅಂತಂದ್ರೆ 26/11 ನಾವೆಲ್ಲ ನೋಡಿದಾಗ ಅದಂತ ಅನ್ಫಾರ್ಚುನೇಟ್ ಇವೆಂಟ್ ಆದಾಗ ಒಂದು ರೆಸ್ಪಾನ್ಸಿಬಲ್ ಸರ್ಕಾರಗಳು ಅದನ್ನ ಅದಕ್ಕೆ ಜವಾಬ್ದಾರಿತರಿದ್ದಾರೋ ಅವರೆಲ್ಲ ರಿಸಿಗ್ನೇಷನ್ ತಗೊಳ್ತಿದ್ರು. ಅದಕ್ಕೆ ಆದಂತ ಕಾನೂನು ಕ್ರಮಗಳಾಗ್ತಿದ್ವು, ಅದಕ್ಕೆ ಆದಂತ ಕ್ರಮಗಳಾಗ್ತಿದ್ವು. ಯಾರೋ ಒಬ್ಬ ಹೆಲ್ಡ್ ರೆಸ್ಪಾನ್ಸಿಬಲ್ ಆಗ್ತಿದ್ರು. ಇವತ್ತಿನ ದಿವಸಗಳಲ್ಲಿ ಏನಾಗ್ತಾ ಇದೆ ಅಂತ ಚರ್ಚೆಗಳು ನಡೀತಾ ಇಲ್ಲ ನಮ್ಮಲ್ಲಿ. ಸೊ ದಟ್ ಈಸ್ ವೆರಿ ವೆರಿ ವರಿಸಮ್. ಸೊ ಈ ನಿಟ್ಟಿನಲ್ಲಿ ನೋಡಿ, ಭದ್ರತಾ ವ್ಯವಸ್ಥೆ
ಇದು ಸುಮಾರು ಒಂದು 200 ಕಿಲೋಮೀಟರ್ ನಂತರ ಆಗಿರೋದು ಅನ್ಸುತ್ತೆ, ಏನು ಏನ್ ಅಟ್ಯಾಕ್ ಆಗಿದೆ. ಅಂದ್ರೆ ಅದಕ್ಕಿಂತ ಹಿಂದೆನೆ ನಮ್ಮ ಗಡಿಗಳಿದಾವೆ. ಗಡಿಯಿಂದ ಹೇಗೆ ಒಂದು 200 ಕಿಲೋಮೀಟರ್ ಒಳಗಡೆ ಬಂದ್ರು ಹೇಳೋದ್ ನಿಟ್ಟಿನಲ್ಲಿ ನಮ್ಮ ಪ್ರಶ್ನೆ. 200 ಕಿಲೋಮೀಟರ್ ಬಂದವರು ಇನ್ನುವರೆಗೂ ಅವ್ರನ್ನ ಹಿಡಿಲಿಕ್ಕಾಗ್ಲಿಲ್ಲ. ಅದ್ರ ಬಗ್ಗೆನೂ ಸಹಿತ ನಾವು ತುಂಬಾ ಇಟ್ಸ್ ಈ ಎಂಟೈರ್ ಏನು ಘಟನೆ ಇದೆ ತುಂಬಾ ವರಿಸಮ್. ಎಸ್ ಎಸ್ ತುಂಬಾ ಮಹೇಶ್, ಆ, ಸರ್ಕಾರ ತಕ್ಷಣ ಕಾರ್ಯಪ್ರವೃತ್ತವಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ನಾವು ಕ್ರೊನಾಲಜಿಯನ್ನು ಗಮನಿಸ್ತಾ ಇದ್ದೀವಿ, ಇನ್ಸಿಡೆಂಟ್ನ ಕ್ರೊನಾಲಜಿಯನ್ನು ಗಮನಿಸ್ತಾ ಇದ್ದೀವಿ. ಬಹಳ ಸುದೀರ್ಘವಾದಂತಹ ಚರ್ಚೆ ನಡೀತು. ಇವತ್ತು ರಾಜನಾಥ್ ಸಿಂಗ್ ಅವರು ಕೂಡ ಸರ್ವಪಕ್ಷಗಳ ಸಭೆ ಕೂಡ ಒಂದು ಆಗಿದೆ. ಅದರಲ್ಲೂ ಕೂಡ ಅವರು ಬಹಳ ಕಟುವಾಗಿ ಅವರು ಮಾತನಾಡಿದ್ದಾರೆ. ಮತ್ತು ನಾವು ಏನ್ ಮಾಡಬಹುದು ಅನ್ನೋದನ್ನು ನಾವು ಮಾಡಿ ತೋರಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಒಂದು ಮಾತು ಇಲ್ಲಿ ಪ್ರತಿ ಸಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಷ್ಟು ಉಗ್ರರು ಇಷ್ಟು ಆಟಾಟೋಪ ಪ್ರದರ್ಶಿಸುವಷ್ಟು ನಮ್ಮ ಗಡಿಯ ಇದು ವೀಕ್ ಆಗಿದೆಯಾ? ಯಾಕೆ ಹಿಂಗಾಯ್ತು ಇದು? ಈ ಘಟನೆಯಲ್ಲಿ ನಾವು ಗಮನಿಸಿದಾಗ ಅಲ್ಲಿಗೆ ನಾವು ನಿನ್ನೆ ಎಲ್ಲ ವರದಿಗಳನ್ನ ನಾನು ಗಮನಿಸಿದೆ. ಅಲ್ಲಿ ಯಾರೂ ಒಂದು ಭದ್ರತಾ ಸಿಬ್ಬಂದಿ ಯಾರು ಇರ್ಲಿಲ್ಲ ಆ ಪ್ರದೇಶದಲ್ಲಿ ಅನ್ನುವಂಥದ್ದು. ಅಲ್ಲಿಗೆ ತಲುಪಲಿಕ್ಕೆ ಕಷ್ಟ ಇದೆ. ಅದು ಪ್ರವಾಸಿಗರಿಗೆ ಒಂದು ಸೀಮಿತವಾದಂತಹ ಸ್ಥಳ. ಕಾಶ್ಮೀರದಲ್ಲಿ ಅದು ಪಹಲ್ಗಾಮ್ನಲ್ಲಿ ಮಿನಿ ಸ್ವಿಟ್ಜರ್ಲೆಂಡ್ ಅಂತ ಅದನ್ನ ಕರೀತಾರೆ. ಅದೆಲ್ಲ ಸರಿ. ನಾವು ಕೂಡ ಪ್ರವಾಸಿಗರು ಯಾವಾಗಲೂ ಅಂತ ಸ್ಥಳಗಳನ್ನೇ ಹುಡ್ಕೊಂಡು ಹೋಗ್ತೀವಿ ನಾವು ಸಾಮಾನ್ಯವಾಗಿ. ಆದ್ರೆ ಅಲ್ಲಿ ಒಂದು ಭದ್ರತಾ ವ್ಯವಸ್ಥೆ, ಒಂದು ತಕ್ಷಣ ಒಂದು ರಿಯಾಕ್ಟ್ ಮಾಡುವಂತಹ ಒಂದು ಭದ್ರತಾ ವ್ಯವಸ್ಥೆ ಹತ್ತಿರದಲ್ಲಿ ಎಲ್ಲಾದ್ರೂ ಇರ್ಬೇಕಾಗಿತ್ತಲ್ವಾ? ಇದು ಬಹಳ ಮಂದಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಇದನ್ನ. ಹನೀಫ್ ಅವರೇ, ಒಂದು ದುರ್ದೈವ ಈ ದೇಶದ್ದು. ದೇಶಕ್ಕೆ ಸಂಕಷ್ಟ ಬಂದಂತ ಸಂದರ್ಭದ ಒಳಗಡೆ ನಮ್ಮೆಲ್ಲರ ಮನಸ್ಸು ಮತ್ತೆ ಯೋಚನೆ ಏಕೀಕೃತವಾಗಿರಬೇಕು. ಪ್ರಶ್ನೆ ಮಾಡುವಂಥದ್ದು ಪ್ರಜಾಪ್ರಭುತ್ವದ ಹಕ್ಕು ಅಂತೇಳಿ ದೇಶ ಸಂಕಷ್ಟದಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ನಾವು ಮಾಡ್ತೀವಿ ಅಂತಂದ್ರೆ ಅದು ದೊಡ್ಡ ವಿವೇಕ ಅಲ್ಲ. ಅದು ಇಟ್ ಇಸ್ ನಾಟ್ ಎ ಸೋ ಬ್ರೈನಿ, ಇಂಟೆಲಿಜೆಂಟ್ ಅಲ್ಲ ಅದು. ಪ್ರಶ್ನೆ ಮಾಡ್ತಕ್ಕಂಥದ್ದು, ಲ್ಯಾಪ್ಸಸ್ ಅಂತಕ್ಕಂಥದ್ದು ಪ್ರತಿಯೊಂದರಲ್ಲೂ ಇರುತ್ತೆ. ಆದ್ರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಒಂದು ಸಂಗತಿ ಗತಿಸಿ ಹೋಗಿದೆ. ಏನು ಈ ಒಂದು ಘಟನೆ ನಡೆದಿದೆ, ಆ ಘಟನೆಯ ಒಂದು ಪೂರ್ಣ ತನಿಖೆ ಎನ್ಐಎನು ಮಾಡ್ತಾ ಇದೆ. ಬೇರೆ ಬೇರೆ ಮುಖಗಳಲ್ಲಿ ಅನೇಕ ಸಂಸ್ಥೆಗಳು ಮಾಡ್ತಾ ಇದೆ. ಭದ್ರತಾ ವೈಫಲ್ಯ ಅಂತ ಹೇಳಿ ತಾವೇಗೇನು ಉಲ್ಲೇಖ ಮಾಡಿದ್ರಿ, ಮತ್ತೆ ಮೊದಲು ಮಾತನಾಡಿದಂಥವ್ರು ನಾವು ದೇಶದ ಸಲುವಾಗಿ ಒಂದಾಗಿ ಮಾತನಾಡೋದು ಬಿಟ್ಬಿಟ್ಟು ಇವತ್ತು ರಾಜೀನಾಮೆಯಿಂದ ಪರಿಹಾರ ಸಿಕ್ಬಿಡತ್ತೆ ಅಂತ ಅವ್ರು ಭಾವಿಸಿ ಏನಾರು ಮಾತನಾಡಿದ್ರೆ ಬಹಳ ದುರಂತ. ಅದು ದೇಶದಲ್ಲಿ ಈ ತರದೆಲ್ಲ ಜನ ಇದ್ದಾರೆ ಅಂತೇಳಿ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟಂತ ವಿಶ್ವಾಸ ಇಡಿ, ಈಟ್ಕ ಜವಾಬ್ ಪತ್ತರ್ಸ. ಇದ್ರಕ್ಕಿಂತ ಇನ್ನೊಂದು ಅವಕಾಶ ಈ ದೇಶಕ್ಕೆ ಅವಕಾಶ ಸಿಗ್ಲಿಕ್ಕಿಲ್ಲ. ಏನೆಲ್ಲ ಪಾಕಿಸ್ತಾನ ಮತ್ತೆ ಯಾರೆಲ್ಲ ತಥಾಕಥಿತ ವ್ಯಕ್ತಿಗಳು ಧರ್ಮದ ಹೆಸರು ಒಳಗಡೆ ಈ ಒಂದು ಘಟನೆ ನಡೆಸಿದ್ದಾರೆ, ಅದಕ್ಕೆ ಬಹಳ ಬೆಲೆಯನ್ನು ತೆತ್ತಬೇಕಾಗತ್ತೆ ಅಂತ ಮಾನ್ಯ ಪ್ರಧಾನಿಗಳು ಬಿಹಾರ್ನಲ್ಲಿ ಇವತ್ತು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡ್ತಾ ಕೂಡ ಹೇಳಿದರು. ಏನೆಲ್ಲ ಒಂದು ಜವಾಬ್ದಾರಿಯುತ ರಾಷ್ಟ್ರವಾಗಿ ಏನೆಲ್ಲ ನಿನ್ನೆ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಏನ್ ನಿನ್ನೆ ತೆಗೆದುಕೊಂಡಿದೆ, ಇದೊಂದು ಜವಾಬ್ದಾರಿಯುತವಾದಂತ ರಾಷ್ಟ್ರ ತೆಗೆದುಕೊಳ್ಳುವಂತ ಪ್ರಮುಖ ಸಂಗತಿಗಳು. ಯುದ್ಧವನ್ನ ಟಿವಿ ಮಾಧ್ಯಮದ ಒಳಗಡೆ ಮಾಡೋದಿಲ್ಲ. ತಂತ್ರಗಾರಿಕೆಯನ್ನ ಟಿವಿಯಲ್ಲಿ ಕೂತ್ಕೊಂಡು ಯಾವ ರಾಷ್ಟ್ರಕ್ಕೆ ಏನ್ ಮಾಡ್ತೀರಿ ಅನ್ನುವಷ್ಟು ಮೂರ್ಖತನದ ಭಾರತ ಇದಕ್ಕಿಲ್ಲ. ಇವತ್ತು ಭಾರತ ಸ್ವಲ್ಪ ಪ್ರಬುದ್ಧವಾಗಿದೆ. ಪ್ರಬುದ್ಧರ ಕೈನಲ್ಲಿ ಈ ರಾಷ್ಟ್ರ ನಿಂತಿದೆ. ಈ ರಾಷ್ಟ್ರ ಏನೆಲ್ಲ ಈ ದೇಶಕ್ಕೆ ಅಗತ್ಯವಾಗಿರುವಂಥದ್ದು ಬೇಕಾಗಿದೆಯೋ ಖಂಡಿತ ತೆಗೆದುಕೊಳ್ಳ. ಎಷ್ಟರ ಮಟ್ಟಿಗೆ ತೆಗೆದುಕೊಡತ್ತೆ ಅಂತಂತಂದ್ರೆ, ಇದ್ಯಾರು ಈ ಒಂದು ದುಸ್ಸಾಹಸ ಮಾಡಿದ್ರಲ್ಲ, ಆ ದುಸ್ಸಾಹಸ ಮಾಡಿದಂಥವ್ರಿಗೆ ಅದರ ಅರಿವು ಆಗುವಷ್ಟು ಮಟ್ಟಿಗೆ ಆಗತ್ತೆ. ಇವತ್ತೇನು ಈ ಒಂದು ಕಾರ್ಯವನ್ನ ಏನು ಆ ಪಾಕಿಸ್ತಾನದ ಸೈನ್ಯ ಮುಖ್ಯಸ್ಥ ಮೀರ್ ಮಾತನಾಡಿದ್ದಾರೆ, ಏನು ಬಲೂಚಿನ ಅಲ್ಲಿಯ ಪ್ರಮುಖ ಮಾತನಾಡಿದ್ದಾನೆ, ಅವರೆಲ್ಲರ ಮಾತುಗಳು, ಮತ್ತೆ ಈ ಫಿದಾನ್ ಅಟ್ಯಾಕ್ಸ್ ಅಂತ ಏನ್ ಕರಿತೀವಿ ನಾವು, ಈ ಫಿದಾನ್ ಅಟ್ಯಾಕ್ಸ್ ಅಂತಕ್ಕಂಥದಕ್ಕೆ ಇಡೀ ಸೆಕ್ಯೂರಿಟಿ ಆಪರೇಚರ್ಸ್ ಒಳಗಡೆ ಎಲ್ಲೂ ಕೂಡ ಹೀಗೆ ಮಾಡ್ಲಿಕ್ಕೆ ಆಗತ್ತೆ. ಅಮೆರಿಕದ ಟ್ವಿನ್ ಟವರ್,
ಅಮೆರಿಕಕ್ಕೆ ತಾಂತ್ರಿಕತೆ ಇಲ್ಲ, ಇಂಟೆಲಿಜೆನ್ಸ್ ಇಲ್ಲ ಅಂತಂತಲ್ಲ, ಅದನ್ನ ಮೀರಿ ಕೆಲವು ಸಂದರ್ಭದಲ್ಲಿ ಗತಿಸಿ ಹೋಗ್ಬಿಡತ್ತೆ. ಅರ್ಥ ಆಯ್ತಾ? ಇದನ್ನು ಕೂಡ ಒಂದು ಬಹಳ ಮೆಟಿಕ್ಯುಲಸ್ ಆಗಿ ಅಲ್ಲಿಯ ಸ್ಥಳೀಯ ವ್ಯಾಪಾರಿಗಳು ಯಾರೆಲ್ಲ ಮುಸಲ್ಮಾನರು ಅಂತ ಅನ್ಕೊಂಡಂತವ್ರು, ಅವರು ಕೊವ್ಯಾಟ್ ಆಗಿ ಅವ್ರ ಜೊತೆ ಕೈ ಜೋಡಿಸಿದರ ಕಾರಣಕ್ಕಿಂತ ಆಗಿರುವಂತ ಘಟನೆ. ದುರ್ದೈವ. ಯಾವ ನೆಲ ಅವರಿಗೆ ಅನ್ನವನ್ನ ಕೊಡ್ತಿತ್ತು, ವ್ಯಾಪಾರವನ್ನು ಕೊಟ್ಟು ಪ್ರವಾಸೋದ್ಯಮನ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿತ್ತು, ಅದನ್ನೆಲ್ಲ ಮೀರಿ ಈ ಮತೀಯ ಉನ್ಮಾದದ ಒಳಗಡೆ ಸ್ಥಳೀಯರು ಸೇರ್ಕೊಂಡಿದ್ದರ ಕಾರಣಕ್ಕೆ ಆಗಿರ್ತಕ್ಕಂಥ ಒಂದು ಘಟನೆ ಇದು. ಆಗ್ಬೋದು, ನೀವು ಅದನ್ನ ಭದ್ರತಾ ವೈಫಲ್ಯ ಅಂತಾರೋ ಕರೀರಿ, ಇಂಟೆಲಿಜೆನ್ಸ್ ಕೊರತೆ ಅಂತಾರೋ ಕರೀರಿ, ಬೇಕಿತ್ ಕರೀರಿ, ನಾನು ಅದನ್ನ ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ಇಷ್ಟಂತೂ ಸತ್ಯ, ಈಟ್ಕ ಜವಾಬ್ ಪತ್ತರ್. ಬಹುಶಃ ದೇವರು ಇದಕ್ಕೊಂದು ಅವಕಾಶ ಒದಗಿಸಿಕೊಟ್ಟಿದ್ದಾನೆ ಈ ತರದ ಮುಖಾಂತರ. ಯಾವುದು ರಾಷ್ಟ್ರ ತಾನು ಜನ್ಮ ಕೊಟ್ಟ ನಂತರ ಕೂಡ ತನ್ನ ಪೂರ್ವಿಕರನ್ನ, ತನ್ನ ನಾಗರಿಕತೆಯನ್ನ, ತನ್ನ ಮೂಲ ಬೇರುಗಳನ್ನ ಮರೆತು ಒಂದು ಯಾವುದೋ ಒಂದು ಮತೀಯ ಧರ್ಮದ ಒಂದು ಸಲುವಾಗಿ ತಾನು ಏನೆಲ್ಲ ಮಾಡ್ತೀನಿ ಅಂತ ಹೊರಟಿದೆ, ಅದಕ್ಕೆ ಒಂದು ತಕ್ಕದಾದಂತ ಒಂದು ಉತ್ತರ ಯಾವ ಟೈಮಿಂಗ್ಸ್ ನಲ್ಲಿ ಮಾಡಿರ್ತಕ್ಕಂಥದ್ದು. ಮಾನ್ಯ ಮೋದಿ, ಒಂದ್ ನಿಮಿಷ, ಮಾನ್ಯ ಮೋದಿ ಅವರು ಸೌದಿ ಅರೇಬಿಯಾದಲ್ಲಿ ಇದ್ದಾರೆ, ಅಮೆರಿಕದ ಉಪಾಧ್ಯಕ್ಷರು ಭಾರತದ ಒಳಗಡೆ ಇದ್ದಾರೆ. ಅವರು ಜಾಗತಿಕವಾಗಿ ಒಂದು ಒಂದು ಮೆಸೇಜ್ ಅನ್ನ ಕಳಿಸ್ಬೇಕು ಅನ್ನೋಂಥ ಉದ್ದೇಶ ಇದ್ದಂತ. ಆ ನಿಟ್ಟಿನಲ್ಲಿ ನಮ್ಗಿಲ್ಲಿ ಯಾರಿಗೋ ಯಾರೋ ಕಾಂಗ್ರೆಸ್ಸಿಗರಿಗೆ ಇನ್ಯಾರಿಗೋ ನಾವೇನೋ ಸಮರ್ಥನೆ ಕೊಡಬೇಕು ಅಂತಲ್ಲ. ಯಾಕಂದ್ರೆ ಅವರ ಚಾಳಿನೇ ಹೀಗೆ, ರಾಬರ್ಟ್ ವಾದ್ರಾ ಏನೋ ಮಾತನಾಡ್ತಾರೆ, ಇನ್ಯಾರೋ ಏನೋ ಮಾತನಾಡ್ತಾರೆ ಅಂತದಕ್ಕೆ ನಮ್ಗೇನ್ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸಶಕ್ತವಾಗಿರ್ತಕ್ಕಂಥ ಭಾರತ ಸಮರ್ಥರ ಕೈನಲ್ಲಿದೆ. ಅದಕ್ಕೆ ನೀವ್ ಹೇಳ್ತಾ ಇರೋದು ಇದಕ್ಕೆ ಬಹಳ ಬೇರೆ ರೀತಿಯಂತ ಒಂದು ರಿಟಲಿಯೇಟ್ ಕ್ರಮ. ನಾನು ಅದನ್ನೇ ಮಾತಾಡುವಾಗ ಹೇಳ್ದೆ, ನಾನು ಬಹಳ ಕೊಟ್ಟು ರೀತಿಯಲ್ಲಿ ಉತ್ತರಿಸಬೇಕಾದಂತಹ ಬಾಲಾಕೋಟು ಅಥವಾ ಯಾವ ಪುಲ್ವಾಮಾ, ಇದು ಯಾವ ಏರ್ ಸ್ಟ್ರೈಕು, ಸರ್ಜಿಕಲ್ ಸ್ಟ್ರೈಕ್, ಇದೆಲ್ಲವೂ ಮೀರಿ, ಕಲ್ಪನೆ ಮೀರಿ ಬಹುಶಃ ಇವತ್ತು ಒದಗಿರ್ತಕ್ಕಂಥ ಈ ಅವಕಾಶ, ಒಂದು ಕಡೆ ಬಲೂಚಿನ ಹೋರಾಟ, ಒಂದ್ ಕಡೆ ಏನು ಪಾಕ್ ಆಕ್ರಮಿತ ಕಾಶ್ಮೀರ, ನಮ್ಮ ಎರಡೂ ಪಾರ್ಲಿಮೆಂಟ್ ನಲ್ಲಿ ಯುನಾನಿಮಸ್ ರೆಸೊಲ್ಯೂಷನ್ ಏನ್ 24 ಸೀಟ್ಗಳನ್ನ ನಾವು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಅಂತ ಇಟ್ಟಿರ್ತಕ್ಕಂಥದ್ದು. ಒಂದ್ ಕಡೆ ಏನು ಅಫ್ಘಾನಿಸ್ತಾನದ ಬೆಳವಣಿಗೆ, ಏನ್ ಇವತ್ತಿನ ಪ್ರಸ್ತುತ ತಾಲಿಬಾನ್ ಗುದ್ಮತಿ ಹಿಕ್ಮತಿಯಾರದ ನೇತೃತ್ವದ ತಾಲಿಬಾನ್ ಇದೆ, ತಾಲಿಬಾನ್ ಭಾರತ, ಈ ಪಾಕಿಸ್ತಾನದ ಅಷ್ಟು ಬಾರ್ಡರ್ಸ್ಗಳು ದುರ್ಬಲವಾಗಿರ್ತಕ್ಕಂಥದ್ದು. ಖಂಡಿತ ಇದಕ್ಕಿಂತ ಒಂದು ನಮ್ಮ ಬಹಳ ಅನುಕೂಲಕರವಾದ ಸ್ಥಿತಿ ಇನ್ಯಾವುದು ಸಿಕ್ಕಿಲ್ಲ. ನಿಮ್ಗೆ ಅದಕ್ಕೆ ಏನು ಸಾಧ್ಯ ಇದೆಯೋ ಭಾರತಕ್ಕಿತಕ್ಕನುಗುಣವಾಗಿ ಮಾಡೇ ಆಗತ್ತೆ, ಮಾಡ್ತೀವಿ. ಎಸ್ ನಂಜುಂಡೇಗೌಡ್ರೆ, ಇದು ಒಂದು ಜಾಗತಿಕ ಮಟ್ಟದಲ್ಲಿ ಇದನ್ನು ನಾವು ಗಮನಿಸಬೇಕಾಗಿದೆ ಅನ್ನುವಂತ ಒಂದು ಮಾತನ್ನ ಮಹೇಶ್ ಅವರು ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ನೀವು ದೆಹಲಿನಲ್ಲಿ ಕೂಡ ಪತ್ರಕರ್ತರಾಗಿ ಕೆಲಸ ಮಾಡಿದವರು, ಕಾಶ್ಮೀರಕ್ಕೆ ಕೂಡ ಭೇಟಿ ಕೊಟ್ಟವರು, ಪತ್ರಕರ್ತರಾಗಿ ಸಾಕಷ್ಟು ಉತ್ತರದ ಭಾಗಗಳೆಲ್ಲ ಬಹಳ ಓಡಾಡಿದವರು. ಮೊನ್ನೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂತ, ಪಹಲ್ಗಾಮ್ದಲ್ಲಿ ನಡೆದಂತ ಘಟನೆ ಬಹಳ ಆಘಾತಕಾರಿ. ಯಾರು ಅದನ್ನ ಸಮರ್ಸಕ್ಕಾಗಲ್ಲ. ಯಾರು ಕೂಡ ಮನುಷ್ಯತ್ವ ಇರೋರು ಯಾರೂ ಒಪ್ಪಲ್ಲ. ಯಾವುದೇ ಭಾಗದ, ಜಗತ್ತಿನ ಯಾವುದೇ ಭಾಗದ, ಯಾವುದೇ ದೇಶದ ಜನ ಕೂಡ ಒಪ್ಪಲ್ಲ. ಅದೊಂದು ತಲೆತೆರಿಗಳು ಮಾಡಿರುವಂತ ಕೃತ್ಯ ಅದು. ಆದ್ರೆ ಅದರಲ್ಲಿ ಅವ್ರನ್ನ ಯಾರು ಮಾಡಿದಾರ ಭಯೋತ್ಪಾದಕರು, ಅವ್ರನ್ನ ನೇಣಿಗೇರಿಸ್ಬೇಕು, ಸಿಕ್ಕಲ್ಲಿ ಹೊಡೆದು ಚಚ್ಚಾಕ್ಬೇಕು ಅವ್ರನ್ನ. ಅದ್ರ ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ಅವ್ರು. ಒಂದು. ಎರಡನೇದು, ಇದರಲ್ಲಿ ಕ್ಲಿಯರ್ ಆಗಿ ನಾವು ನೀವೆಲ್ಲ ನೋಡಿದ ಹಾಗೆ ಬೇಹುಗಾರಿಕೆ ವೈಫಲ್ಯ ಕಾಣಿಸ್ತಾ ಇದೆ, ಇಂಟೆಲಿಜೆನ್ಸ್ ಫೇಲ್ಯೂರ್ ಕಾಣಿಸ್ತಾ ಇದೆ. ಯಾಕೆಂದ್ರೆ ನಾವು ಪುಲ್ವಾಮಾ ಘಟನೆ ಆದ ತಕ್ಷಣ ನಾವು ಎಚ್ಚೆತ್ಕೊಳ್ಬೇಕಾಗಿತ್ತು. ಪುಲ್ವಾಮಾ ಘಟನೆಯಲ್ಲೇ ನಾವು ಮೈ ಮರ್ತು ಕೂತಿದ್ವಿ. ಈ ಘಟನೆ ಕೂಡ ಈಗ ನಾವು ಯಾವುದೇ ಘಟನೆ ನಡೆದ ತಕ್ಷಣ ಎಚ್ಚೆತ್ಕೊಳ್ತೀವಿ, ಎಲ್ಲ ವೀರಾವೇಶ ಮಾತಾಡ್ತೀವಿ, ನಾವು ಆ ಕ್ರಮ ಕೈಗೊಳ್ತೀವಿ, ಈ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತೀವಿ. ಸೊ ಅದ್ರ ಬದಲು ನಿರಂತರವಾಗಿ ನಮ್ಮ ಇಂಟೆಲಿಜೆನ್ಸ್ ವಿಂಗ್ ಅನ್ನ ನಾವು ಎಚ್ಚರಿಕೆಯಿಂದ, ಜಾಗೃತೆಯಿಂದ ಯಾವಾಗ್ಲೂ ಕೆಲಸ ಮಾಡೋ ರೀತಿಯಲ್ಲಿ ಅವ್ರನ್ನ ಸೆನ್ಸಿಟೈಸ್ ಮಾಡ್ಬೇಕು. ಸೊ ಹೆಂಗೆ ಅಂದ್ರೆ, ಈಗ ನೀವು ಇಂಟೆಲಿಜೆನ್ಸ್ನವ್ರು ಏನ್ ಮಾಡ್ತಾರೆ, ಜನರ ನಡುವೆನೇ ಇರ್ತಾರೆ, ಜನರಿಂದ ಇನ್ಫಾರ್ಮೇಶನ್ ತಗೊಳ್ತಾರೆ. ಸೊ ಈಗ ನಿಮ್ಗೆ ಸ್ಟೇಟ್ ಪೊಲೀಸು, ಸ್ಟೇಟ್ ಇಂಟೆಲಿಜೆನ್ಸ್ ಎಲ್ಲ ಕೊಲ್ಯೂಡ್ ಆಗಿದೆ
ಇವ್ರ ಜೊತೆಗೆ ಟೆರರಿಸ್ಟ್ಗಳ ಜೊತೆಗೆ ಅಂತ ಹೇಳ್ಬೋದು. ಅದು ಸೆಂಟ್ರಲ್ ಇಂಟೆಲಿಜೆನ್ಸ್ ಒಂದು ಇದೆಯಲ್ಲ, ಆ ಸೆಂಟ್ರಲ್ ಇಂಟೆಲಿಜೆನ್ಸ್ ವಿಂಗ್ ಏನ್ ಮಾಡ್ತಾ ಇದೆ? ಅವರು ಇದ್ ಮಾಡ್ಬೇಕಲ್ಲ, ತಮ್ಮ ಕೆಲಸವನ್ನ ಬಹಳ ಪರಿಣಾಮಕಾರಿಯಾಗಿ ಮಾಡ್ಬೇಕಿತ್ತಲ್ಲ. ಯಾಕೆ ಫೇಲ್ ಆದ್ರು? ಎಲ್ಲಿ ಫೇಲ್ ಆದ್ರು? ಈಗ ದಿಢೀರಂತ ಬಂದು ದಾಳಿ ಮಾಡಕ್ ಸಾಧ್ಯನಾ ಭಯೋತ್ಪಾದಕರು? ಇಲ್ಲ. ಅದಕ್ಕೊಂದು ಯೋಜನೆ ರೂಪಿಸ್ಬೇಕಾಗತ್ತೆ, ಅದಕ್ಕೆ ಒಂದು ತಂತ್ರಗಳನ್ನ ಎಣಿಬೇಕಾಗತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಇವರು ಲೋಕಲ್ ಜನಗಳನ್ನ ವಿಶ್ವಾಸಕ್ಕೆ ತಗೊಳ್ಬೇಕಾಗತ್ತೆ. ಯಾರು ಇಂಟೆಲಿಜೆನ್ಸ್ ವಿಂಗ್ನವರಾಗ್ಲಿ, ಮಿಲಿಟರಿ ಇಂಟೆಲಿಜೆನ್ಸ್ನವರಾಗ್ಲಿ, ಎಲ್ಲರೂ ಕೂಡ ಇವ್ರನ್ನ ಜನರಿಂದ ನಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಅದರ್ವೈಸ್ ಏನಾಗುತ್ತೆ, ನಾವು ದಾಳಿ ನಡೆದಾಗ ಎಚ್ಚೆತ್ಕೊಂಡು ಇಲ್ಲ ದಾಳಿ ನಡೀದೇ ಇದ್ದಾಗ ಮಲಗ್ಬಿಟ್ರೆ ಏನು ಉಪಯೋಗ ಹೇಳಿ? ನೀವು ಹೇಳ್ದಂಗೆ ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ಟ್ರಾವೆಲ್ ಮಾಡಿದ್ವಿ, 1 ತಿಂಗಳು ಟ್ರಾವೆಲ್ ಮಾಡಿದ್ವಿ. ಹಿಂದೆ ಈ ವಿಧಾನಸಭೆ ಎಲ್ಲ ಹಿಂದಿನ ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ಟ್ರಾವೆಲ್ ಮಾಡಿದ್ವಿ. ಅಲ್ಲಿ ಜನ ಎಲ್ಲರೂ ಕೂಡ ಭಯೋತ್ಪಾದಕರ ಪರವಾಗಿಲ್ಲ. ಅಲ್ಲಿ ಜನ ಬಹಳ ಏನಂತೀರಿ, ಪ್ರೀತಿ ವಿಶ್ವಾಸದಿಂದ ನಾವು ಇಲ್ಲಿಂದ ಹೋದ ಪ್ರವಾಸಿಗರು ನೋಡ್ತಾರೆ. ಯಾಕೆಂದ್ರೆ ಇಡೀ ಅವ್ರ ಬದುಕು ನಿಂತಿರೋದೇ ಪ್ರವಾಸದ ಮೇಲೆ, ಪ್ರವಾಸೋದ್ಯಮದ ಮೇಲೆ. ಹಾಗಾಗಿ ಅವರು ತಮ್ಮ ಹೊಟ್ಟೆಪಾಡಿಗಾಗಿ, ತಮ್ಮ ಬದುಕಿಗಾಗಿ ಪ್ರವಾಸೋದ್ಯಮನೇ ಅನುಸರಿಸಿರೋದ್ರಿಂದ ಅವರು ಪ್ರವಾಸಿಗರನ್ನ ದೇವ್ರ ತರ ಕಾಣ್ತಾರೆ ಅಲ್ಲಿಯ ಜನ. ಯಾರೋ ಒಬ್ರು ಇಬ್ರು 2% 3% ಜನ ತಲೆ ತಿರ್ಗಿರ್ಬೋದು. ಹಾಗಂತ ಎಲ್ಲಾ ಜನರು ನಾವು ಕೆಟ್ಟವರು ಅಂತ ಹೇಳಕ್ಕಾಗಲ್ಲ. ನಿಜವಾದ ಜನರನ್ನ ವಿಶ್ವಾಸಕ್ಕೆ ತಗೊಂಡ್ರೆ ಸರ್ಕಾರಗಳು, ಅಲ್ಲಿಂದ ನಾವು ಈ ಭಯೋತ್ಪಾದಕರನ್ನ ಬಗ್ಬಡಿಬೋದು. ಆ ಸಾಧ್ಯತೆ ಇದೆ. ಇನ್ನೊಂದೇನು ಅಂದ್ರೆ, ಇದು ಇಂಟರ್ನ್ಯಾಷನಲ್, ಈಗ ಭಯೋತ್ಪಾದನೆ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಸಮಸ್ಯೆ. ಅದು ಈ ಅಂತಾರಾಷ್ಟ್ರೀಯ ಸಮಸ್ಯೆಯನ್ನ ಎಲ್ಲಾ ರಾಷ್ಟ್ರಗಳು, ಬಲಿಷ್ಠ ರಾಷ್ಟ್ರಗಳು ಒಂದು ಒಮ್ಮತಕ್ಕೆ ಬಂದು ಅದನ್ನ ಬಗ್ಬಡಿಬೇಕು. ಯಾವ ತರ ಬಗ್ಬಡಿಬೇಕು, ಅದನ್ನ ಕಾರ್ಯತಂತ್ರವನ್ನ ರೂಪಿಸ್ಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಇರಬೇಕು. ಯಾವ ದೇಶ ಇವ್ರಿಗೆ ಕುಮ್ಮಕ್ ಬಿಡ್ತಾ ಇದೆ ಆ ದೇಶವನ್ನ ಕಾರ್ನರ್ ಮಾಡ್ಬೇಕು. ಅವ್ರಿಗೆ ಏನೇನ್ ಸಪ್ಲೈ ಮಾಡ್ತಾ ಇದ್ದಾರೆ ಸಪ್ಲೈಯನ್ನ ನಿಲ್ಲಿಸುವಂತ ಕ್ರಮಗಳನ್ನ ಕೈಗೊಳ್ಬೇಕು. ಹಾಗಾದಾಗ ಅರ್ಧರಿ ಬಿಡ್ತಾರೆ. ಅದ್ ಬಿಟ್ಟು ಇವರೊಬ್ರು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಇರ್ತೀವಿ ಅನ್ನೋದು, ಇನ್ ಕೆಲವರು ಪಾಕಿಸ್ತಾನದ ಪರವಾಗಿ ಮಾತಾಡೋದು, ಬೇರೆ ಕೆಲವು ದೇಶಗಳು, ಹಿಂಗಾದ್ರೆ ಏನು ಉಪಯೋಗ ಇಲ್ಲ. ಒಕ್ಕಲಿನಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾರ್ಯತಂತ್ರವನ್ನು ರೂಪಿಸಿದ್ರೆ ಈ ಸಮಸ್ಯೆಯನ್ನ ಪರಿಣಾಮಕಾರಿಯಾಗಿ ಬಗೆಹರಿಸಬಹುದು ಅಂತ ನನ್ನ ಅಭಿಪ್ರಾಯ. ಆಗಲ್ಲ. ನಾನೀಗ ಮಹೇಶ್ ಅವರು ಮಾತಾಡುವಾಗ ಹೇಳಿದ್ರು, ಇದು ಆರಂಭದ ಕ್ರಮಗಳು ಮಾತ್ರ, ಇದಕ್ಕಿಂತ ಪ್ರಬಲವಾದಂತಹ ಕ್ರಮಗಳನ್ನ, ಬಾಲಾಕೋಟ್ಗಿಂತ ಹೆಚ್ಚು ಉಗ್ರವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕಾದ ಅಗತ್ಯ ಇದೆ ಅಂತ ಹೇಳಿದ್ರು. ಮತ್ತು ಅವರು ಬಲೂಚಿಸ್ತಾನದ ಇದನ್ನು ಕೂಡ ನೆನಪು ಮಾಡ್ಕೊಂಡ್ರು. ನನಗೆ ಅವ್ರು ಹೇಳಿದಾಗ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ, ಹಿಂದೆ ಪಾಕಿಸ್ತಾನ ಯುನೈಟೆಡ್ ಪಾಕಿಸ್ತಾನ ಆಗಿದ್ದಾಗ ಬಾಂಗ್ಲಾದೇಶದ ಪ್ರಶ್ನೆ ಬಂತು. ನಮ್ಮ ಪ್ರಧಾನಿ ಯಾವ ಕ್ರಮ ತಗೊಂಡ್ರು? ಬಾಂಗ್ಲಾದೇಶದಲ್ಲಿ ಒಂದು ಸ್ವಾತಂತ್ರ್ಯದ ಒಂದು ಕೂಗು ಹೇಳ್ತಾ ಇತ್ತು. ನಾವು ಅದಕ್ಕೆ ಬೆನ್ನೆಲುಬಾಗಿ ನಿಂತ್ವಿ. ನಾವು ಈಗ ಬಲೂಚಿಸ್ತಾನದಲ್ಲೂ ಒಂದು ಸ್ವಾತಂತ್ರ್ಯದ ಕೂಗು ಕೇಳಿಸ್ತಾ ಇದೆ. ಬಹುಶಃ ಮಹೇಶ್ ಅವರು ಅದ್ರ ಕಡೆಗೆ ದಿಕ್ಕು ತೋರಿಸಿದ್ದಾರೆ ಅಂತ ಹೇಳಿ ಅನ್ಸುತ್ತೆ. ನಾನು ಅವರಿಗೆ ಮತ್ತೆ ಮಾತಾಡ್ಲಿಕ್ಕೆ ಬರ್ತೀನಿ. ಲೋಹಿತ್, ಈ ಜಲಯುದ್ಧ ಇದೆಲ್ಲ ನಾವು ಹೇಳ್ತೀವಲ್ಲ, ನೀವು ಒಂದು ಪಾಯಿಂಟ್ ಹೇಳಿದ್ದು ನನಗೆ ಸರಿ ಅನ್ಸುತ್ತೆ. ಏನಂತ ಹೇಳಿದ್ರೆ, ಈಗ ನಾನು ಅದನ್ನು ಒಂದು ಸ್ವಲ್ಪ ಸ್ಟಡಿ ಮಾಡಿದೆ. ನಾನು ಅದನ್ನ ಸುಮಾರು, ಈಗ ಅದು ಅಷ್ಟು ಸರಳ ಇಲ್ಲ. ಈಗ ಈ ನಾವು ಇಂಡಸ್ ವಾಟರ್ ಟ್ರೀಟಿಯನ್ನು ನಾವು ಅದನ್ನ ಹೊರಗೆ ಬಂದ್ರೆ, ಪಾಕಿಸ್ತಾನ ಸುಮಾರು 16 ದಶಲಕ್ಷ ಹೆಕ್ಟೇರ್ ಕೃಷಿ ಭೂಮಿ ಇದೆ ಪಾಕಿಸ್ತಾನದಲ್ಲಿ. ಅದರಲ್ಲಿ ಸುಮಾರು 80%ಗೆ ಈ ನೀರೇ ಅವರಿಗೆ ಬೇಕಾಗುತ್ತೆ. ಇರ್ಲಿಲ್ಲ ಅಂತ ಹೇಳಿದ್ರೆ ಬಂಜರು ಭೂಮಿ ಆಗುತ್ತೆ, ಬರಗಾಲ ಆಗುತ್ತೆ ಅಲ್ಲಿ. ಆಮೇಲೆ ಹವಾಮಾನ ವೈಪರೀತ್ಯ ಸ್ಟಾರ್ಟ್ ಆಗುತ್ತೆ ಅವರಿಗೆ. ಈ ತರದ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಉಂಟಾಗ್ತವೆ. ಅಫ್ಕೋರ್ಸ್ ಅದು ಹೌದು, ಲಾಂಗ್ ಟರ್ಮ್ ಅದು. ಈಗ ಇವತ್ತು ಮಾಡಿದ ತಕ್ಷಣ ಮುಂದಿನ ವಾರ ಆಗುತ್ತೆ, ಮುಂದಿನ ತಿಂಗಳಾಗುತ್ತೆ ಅನ್ನುವಂತ ಪ್ರಶ್ನೆ ಬರೋದಿಲ್ಲ. ಆದ್ರೆ ಹೇಗಿದೆ ಅಂತ ಹೇಳಿದ್ರೆ, ಕರಾಚಿ ಮತ್ತು ಲಾಹೋರಿಗೆ ಬಹಳ ಮುಖ್ಯ ನಗರಗಳಲ್ಲಿ ಕುಡಿಯುವ ನೀರಿಗೆ ಕೂಡ ಈ ವಾಟರ್ ಸಪ್ಲೈ ಇದು ಸಂಬಂಧ ಇದೆ. ಅದಕ್ಕೆ ತೊಂದರೆ ಆಗುತ್ತೆ ತಕ್ಷಣಕ್ಕೆ. ಅಲ್ಲಿ 2 ಜಲವಿದ್ಯುತ್ ಯೋಜನೆಗಳು ಅವ್ರದ್ದು, ಟಾರ್ಬಾಲ ಮತ್ತು ಮಾಂಗ್ಲಾ ಅಂತ ಹೇಳ್ಬಿಟ್ಟು 2 ಜಲವಿದ್ಯುತ್ ಯೋಜನೆಗಳು. ಅವರಿಗೆ ವಿದ್ಯುತ್ ಪೂರೈಕೆದು ಬಹಳ ಮುಖ್ಯ ಸೋರ್ಸ್ ಕೂಡ ಇದೆ. ಅದು ಅಷ್ಟು ಸರಳ ಅಲ್ಲ. ಅದು ನಾವು ಬಹುಶಃ ಕ್ಯಾಬಿನೆಟ್ ನಲ್ಲಿ ಬಹಳ ನಿಧಾನಕ್ಕೆ ಅವರು ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಮೊದಲು ಇಲ್ಲಿಂದ ಶುರು ಮಾಡೋಣ ಅಂತ ಹೇಳುವಂಥದ್ದು. ನಿಮಗೇನ್ ಅನ್ಸುತ್ತೆ? ಅದು ಆ ಇಶ್ಯೂ ಇದೆಯಲ್ಲ, ದಟ್ಸ್ ವೆರಿ ತುಂಬಾ ಸೈಂಟಿಫಿಕ್ ಆಗಿದೆ, ತುಂಬಾ ಟೆಕ್ನಿಕಲ್ ಆಗಿದೆ. ಅವರಿಗೆ ನಾವು ಎಷ್ಟು ಡ್ಯಾಮೇಜ್ ಮಾಡ್ತೀವೋ ಅದರಿಂದ ಅದೇ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಡ್ಯಾಮೇಜ್ಗಳು ನಮ್ಗಿದೆ. ಸ್ವಲ್ಪ ಮ್ಯೂಟ್ ಮಾಡ್ಕೋಬೇಕು ಅನ್ಸುತ್ತೆ ಸರ್ ನೀವು. ನಂಜನಗೌಡರು ನಿಮ್ದು ಮ್ಯೂಟ್ ಮಾಡಿ. ಅವರಿಗೆ ನಾವು ಏನು ಡ್ಯಾಮೇಜ್ ಮಾಡ್ಲಿಕ್ಕೆ ಅಂತ ಇದೀವಿ, ಆಬ್ವಿಯಸ್ಲಿ ಅದು ಡ್ಯಾಮೇಜ್ ಆಗೇ ಆಗುತ್ತೆ. ಇನ್ ಕೇಸ್ ನಾವೇನಾದ್ರು ಅಂತ ಫರ್ಮ್ ಆಕ್ಷನ್ ಗಳನ್ನ ತಗೊಂಡ್ರೆ, ಇಡೀ ವಿಶ್ವನ ಅಥವಾ ಅದು ವರ್ಲ್ಡ್ ಬ್ಯಾಂಕ್ ಟ್ರೀಟಿ ಅನ್ಕೊಂಡಿದೀನಿ ಅದನ್ನೆಲ್ಲ ಮಾಡಿದ್ರೆ ಅದ್ರದೇ ಆದಂತ ಆರ್ಥಿಕವಾದ ರೆಸಿಪ್ರಿಕೇಷನ್ಸ್ ಗಳಿದಾವೆ. ಅದ್ರ ಜೊತೆಗೆ
ಅದರದ್ದೇ ಆದಂತ ನಮ್ಮ ಮೇಲೆ ಆದಂತ ಹವಾಮಾನ ವೈಪರೀತ್ಯಗಳನ್ನ ನಮ್ಮ ಭಾರತವೇ ಅದರ ಬಾಡ್ ಏನಂತಾರೆ ಏನು ಅದನ್ನು ಸಹಿತ ನಾವು ಅನುಭವಿಸ್ಬೇಕಾಗತ್ತೆ. ಓಕೆ, ಇದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದೆ ಅಂತಂದ್ರೆ ವಿ ವಿಲ್ ವೆಲ್ಕಮ್ ಇಟ್. ಅಂತ ಒಂದು ರಾಜತಾಂತ್ರಿಕ ವಾದ ಒಂದು ಪ್ರೆಷರು ಸಹಿತ ಬಿಲ್ಡ್ ಆಗ್ಬೇಕು. ಬಟ್ ಓವರ್ ಆಲ್ ಇದು ಈಗ ನಮ್ಮ ಮಹೇಶ್ ಅವ್ರು ಹೇಳಿದ್ರು, ನಾವು ಈಟ್ ಕಾ ಜವಾಬ್ ಪತ್ತರ್ಸೆ, ನಾವೆಲ್ಲ ತುಂಬಾ ಕೇಳಿದಿವಲ್ಲ ಇದನ್ನೆಲ್ಲ. ಈಟ್ ಕಾ ಜವಾಬ್ ಪತ್ತರ್ಸೆ, 56 ಇಂಚಿನ ನಮ್ಮ ಪ್ರಧಾನಿಗಳು, ಇವೆಲ್ಲ ಡೈಲಾಗ್ಗಳು ಮತ್ತೊಂದು ಇದಕ್ಕೆಲ್ಲ ನಾವೇನ್ ಕಡಿಮೆ ಇಲ್ಲ. ವಿ ಹ್ಯಾವ್ ಸೀನ್ ಇಟ್ ಲಾಸ್ಟ್ 10 years. ನಾವೇನ್ ಕಡಿಮೆ ಕೇಳಲಿಲ್ಲ ಇದೆಲ್ಲ. ಇವಾಗ ಅದನ್ನೆಲ್ಲ ಕೇಳಿ ಇವ್ರುಗಳ ಮೇಲೆ ಭರವಸೆ ಮಾಡಿ ಇದೇ ಘಟನೆಗಳು ಏನ್ ಕಡಿಮೆ ಆಗ್ತಾ ಇಲ್ಲ. ಕಳೆದ 2014ರಿಂದ ಸುಮಾರು ಒಂದು 36 ಘಟನೆಗಳಾಗಿದ್ದಾವೆ. ಮೇಜರ್ ಆಗಿ ಒಂದು 5-6 ಘಟನೆಗಳು ಮೇಜರ್ ಆಗಿದಾವೆ. ಈಗ್ಲೂ ಸಹಿತ ಕಂಟಿನ್ಯೂಸ್ ಆಗ್ತಾನೆ ಇದೆ. ಸೊ ಓಕೆ, ಈ ಏನು ನಮ್ಮ ಸಂಕಷ್ಟದ ಸಮಯದಲ್ಲಿ ಇದನ್ನ ಮಾತನಾಡಬಹುದು, ಹೇಳುವುದು ಒಂದು ವಿವೇಕ ಅಂತ ಆದ್ರೂ ಸಹಿತ ಇವತ್ತಲ್ಲ ನಾಳೆ ನಾವು ಎಲ್ಲಿ ಜಾರಿದ್ದೇವೆ, ಎಲ್ಲಿ ಬಿದ್ದಿದ್ದೇವೆ, ಯಾರು ಇದಕ್ಕೆ ಹೊಣೆ ಹೇಳೋದನ್ನ ನಾವು ಪ್ರಶ್ನೆ ಮಾಡ್ಕೊಂಡೆ ನಾವು ಇದಕ್ಕೆಲ್ಲ ಉತ್ತರವನ್ನ ಪಡ್ಕೋಬೇಕಾಗತ್ತೆ. ಮತ್ತೆ ನಿಮ್ಗೆ ಮಹೇಶ್ ಅವರು ಮತ್ತೊಂದು ವಿಷಯ ಹೇಳಿದ್ರು, ಸ್ಲೋಲಿ ಆಗಿ ಮೋಡ್ಸಪ್ ಅವರ ಯಾವ ಸಿದ್ಧಾಂತದ ಬಂದಿದ್ದಾರೆ, ಮುಸಲ್ಮಾನರ ವಿಚಾರವಾಗಿ ಮಾತಾಡಿದ್ರು, ಮುಸಲ್ಮಾನರ ಸಪೋರ್ಟ್ ಅಥವಾ ಸ್ಥಳೀಯರ ವಿಚಾರವಾಗಿ ಸಪೋರ್ಟ್ ಕೊಟ್ಟಿರೋದ್ರಿಂದ ಇದೆಲ್ಲ ಆಗ್ತಾ ಇದೆ ಅಂತ. ಬಟ್ ಅದಕ್ಕೂ ಮತ್ತೊಂದು ಆಂಗಲ್ ಇದೆ. ಸಂಪೂರ್ಣವಾಗಿ ಅವ್ರ ಮಾತನ್ನ ನಾನು ತೆಗೆದಾಕ್ತಾ ಇಲ್ಲ, ಲೋಕಲ್ ಸಪೋರ್ಟ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಸ್ಥಳೀಯರ ಬೆಂಬಲ ಈ ಘಟನೆಯನ್ನ ವಿರೋಧಿಸಿ ಸಹಿತ ಅಲ್ಲಿ ಕ್ಯಾಂಡಲ್ ಲೈಟ್ ಮಾರ್ಚ್ ಆಗಿದಾವೆ. ಸ್ಥಳೀಯರು ಇದನ್ನ ವಿರೋಧಿಸಿದ್ದಾರೆ. ಜೊತೆಗೆ ಮತ್ತೆ ಅಲ್ಲೊಬ್ಬ ಕುದುರೆ ಸವಾರ ಆದಿಲ್ ಅಂತ ಆತ ಜೀವ ತೆತ್ತಿದಾನ್ರಿ. ಆತ ಒಬ್ಬ ಮುಸಲ್ಮಾನ. ಮತ್ತೆ ಅಲ್ಲಿಯ ಸ್ಥಳೀಯರು ಎಲ್ಲರೂ ಸಹಿತ ಇದರ ಟೂರಿಸಂ ಅನ್ನ ನಂಬ್ಕೊಂಡಿರೋದ್ ಕಾರಣಕ್ಕೋಸ್ಕರ ಇಂಥ ಘಟನೆಗಳು ಅವರ ಹೊಟ್ಟೆ ಮೇಲೆ ಡೈರೆಕ್ಟ್ ಆಗಿ ಹೊಡಿತಾವೆ. ಮತ್ತೆ ಇದು ನೋಡಿ, ಸ್ಥಳೀಯ ಮುಸಲ್ಮಾನರನ್ನ ನಾವು ಬೇರೆ ನೋಡ್ಬೇಕಾಗತ್ತೆ ಇದರಲ್ಲಿ, ಮತ್ತು ಪಾಕಿಸ್ತಾನಿ ಉಗ್ರವಾದಿಗಳನ್ನ ನಾವು ಬೇರೆ ನೋಡ್ಬೇಕಾಗತ್ತೆ. ಇಬ್ಬರನ್ನೂ ಸಹಿತ ಒಂದೇ ಕನ್ನಡದಲ್ಲಿ ನಾವು ನೋಡಿದಾಗ ಅವರ ಉದ್ದೇಶನ ನಾವು ಈಡೇರಿಸಿದಂಗ ಆಗತ್ತೆ. ನಾವು ಏನು ಅವರ ಉದ್ದೇಶವೇ ನಮ್ಮಲ್ಲಿ ಭಯ ಸೃಷ್ಟಿ ಮಾಡೋದು, ಜೊತೆಗೆ ನಮ್ಮಲ್ಲಿ ಏನಿರುವಂತ ಏನು ನಮ್ಮಲ್ಲಿರುವಂತ ಹಿಂದೂ ಮುಸ್ಲಿಂ ಅಥವಾ ಈ ವಿವಿಧ ಧರ್ಮಗಳ ಸಹಬಾಳ್ವೆಯನ್ನ ಹಾಳು ಮಾಡೋದು, ಜೊತೆಗೆ ನಮ್ಮಲ್ಲಿ ಅಪನಂಬಿಕೆಯನ್ನ ಬೆಳೆಸೋದು. ಈಗ ಘಟನೆ ನಾವು ಇದ್ರಲ್ಲಾಗಿರ್ಬೋದು, ಎಲ್ಲಿ ಕಾಶ್ಮೀರಲ್ಲಾಗಿರ್ಬೋದು, ಅಂತ ಒಂದು ಅಪನಂಬಿಕೆ ಕರ್ನಾಟಕ, ಶಿವಮೊಗ್ಗ ಇಂಥದಲ್ಲಿ ಬೆಳೆಸೋದೇ ಅವರ ಉದ್ದೇಶ ಆಗಿರುತ್ತೆ. ಇಂಥ ಸಮಯದಲ್ಲಿ ವಿಶೇಷವಾಗಿ ರಾಜಕೀಯ ಪಕ್ಷಗಳು ಮತ್ತೆ ಈ ನೆರೆಟಿವ್ ಸೆಟರ್ಸ್ ನಾವುಗಳು ಏನಿರ್ತೀವಿ, ನಾವುಗಳು ತುಂಬಾ ಎಚ್ಚರಿಕೆ ವಹಿಸ್ಬೇಕು. ಅವರ ಉದ್ದೇಶಕ್ಕೆ ನಾವು ಸಹಿತ ಅದಕ್ಕೆ ಸ್ಪಂದಿಸಬಾರ್ದು. ಅದಕ್ಕೆ ಅವರನ್ನ ವಿರೋಧಿಸುವ ಜೊತೆಗೆ ನಾವುಗಳು ಗಟ್ಟಿ ಇರ್ಬೇಕು ಅಂತ ಹೇಳೋದು ನನ್ನ ವಾದ. ಎಸ್ ಮಹೇಶ್. ಏನಂದ್ರೆ 2014ನೇ ಇಸ್ವಿ ತನಕ ಈ ದೇಶದಲ್ಲಿ ಇರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಬಹಳ ಒಂದು ಸಾಫ್ಟ್ ಅಪ್ರೋಚ್ ಇತ್ತು. ಯಾವುದೇ ಒಂದು ದೃಢ ನಿರ್ಧಾರದ ಹಿಂದ್ಗಡೆ ವೋಟ್ ಬ್ಯಾಂಕ್ ರಾಜಕಾರಣವನ್ನೇ ಸುತ್ತಾಗ್ತಾ ಇತ್ತು. ಆದ್ರೆ ಮೊದಲನೇ ಬಾರಿ ಗುಪ್ತರ್ ಮಾರುಂಗ ಅಂತಕ್ಕಂಥ ಈ ದೇಶದ ಜನರ ಒಳಗಡೆ ಒಂದು ವಿಶ್ವಾಸವನ್ನ ಮೂಡಿಸಿದಂಥದ್ದು. ಒಂದು ಭಾರತ ಅಂತಕ್ಕಂಥದ್ದು ಆವಾಡಿಗರ ದೇಶ ಅಲ್ಲ. ಭಾರತ ಅಂತಕ್ಕಂಥದ್ದು ಬಹಳ ಸಮರ್ಥವಾಗಿ ಉತ್ತರ ಕೊಡ್ತಕ್ಕಂಥ ಸಶಕ್ತವಾಗಿರ್ತಕ್ಕಂಥ ಒಂದು ರಾಷ್ಟ್ರ. ನಮ್ಮ ನ್ಯೂಕ್ಲಿಯರ್ ಡಾಕ್ಟ್ರಿನಿಂದ ಹಿಡಿದು ಎಲ್ಲವೂ ಕೂಡ ಭಾರತ ಮೊದಲು ಅನ್ನುವಂಥ ರೀತಿ ಒಳಗಡೆ ಬದಲಾಗಿರುವಂಥ 140 ಕೋಟಿ ಭಾರತೀಯರಾಗಿ ನಾವೊಂದು ಯಾವುದೇ ಒಂದು ಇಶ್ಯೂನ ಯೋಚನೆ ಮಾಡ್ತಿರೋ. ಇವತ್ತು ಏನು ಈ ಘಟನೆ ನಡೆದಿರ್ತಕ್ಕಂಥದ್ದು, ಈ ಘಟನೆಯ ಹಿಂದ್ಗಡೆ ಬಹಳ ದೊಡ್ಡದಾದಂತ ಒಂದು ಪ್ರಯತ್ನ ಯಾರೆಲ್ಲ ಈ ಪರ್ಪಟ್ರೇಟರ್ಸ್ ಇದ್ದಾರೆ, ಯಾರೆಲ್ಲರೂ ಕೂಡ ಇದನ್ನ ಈ ಭಾರತವನ್ನ ಈ ತರ ಮಾಡಬೇಕು ಅಂತ ಬಹು ವರ್ಷಗಳ ಪ್ರಯತ್ನ ಇದೆ. ಅವರಿಗೆ ಒಂದು ತತ್ಕ್ಷಣದ ಒಂದು ಯಶಸ್ಸು ಸಿಕ್ಕಿರ್ಬೋದು. ಮುಗ್ಧ ಭಾರತೀಯರ ಯಾರೆಲ್ಲರೂ ನಿಶಸ್ತ್ರವಾಗಿದ್ರು ಅವರನ್ನ ಪಾಯಿಂಟ್ ಬ್ಲಾಂಕ್ ನಲ್ಲಿ ಧರ್ಮದ ಹೆಸರಲ್ಲಿ ಕೊಂದಿರ್ತಕ್ಕಂಥ. ಅವರು ಬೇರೆಯವ್ರು ಕೊಂದಿಲ್ಲ. ನಂಗೆ ಗೊತ್ತಿದೆ, ಹನೀಫ್ ನಾನು ಬಹಳ 30 ವರ್ಷದ ಸ್ನೇಹಿತರು, ನಂಗೆ ಗೊತ್ತಿದೆ ನಾನು ಎಷ್ಟು ಸ್ನೇಹ ಇದೆ ಅಂತೇಳಿ. ದುರ್ದೈವ, ಯಾರು ಮುಗ್ಧ ಜನ ಇದ್ದಾರೆ ಅವರನ್ನ ಧರ್ಮದ ಹೆಸರಲ್ಲಿ ಕೊಂದಿರ್ತಕ್ಕಂಥದ್ದು. ಅದೆಂತ ಧರ್ಮ? ಮುಗ್ಧ ನಿಶಸ್ತ್ರಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಕೊಲ್ಲಬೇಕು ಅಂತ ಹೇಳೋ ಅದ್ಯಾವ್ದು ಧರ್ಮ? ಅದು ಮಾನವತೆಗಿಂತ ವಿರುದ್ಧವಾದಂಥದ್ದು ಯಾವ್ದು ಧರ್ಮ?
ಟೆರರಿಸಂಗೆ ಧರ್ಮ ಇಲ್ಲ ಅಂತ ಇದ್ದಾರೆ. ಇಲ್ಲ, ಒಂದ್ ನಿಮಿಷ. ಟೆರರಿಸಂಗೆ ಯಾವ ಧರ್ಮ ಇಲ್ಲ ಅಂತ. ಯಾವ್ದು ಟೆರರಿಸಂ ಧರ್ಮ ಇಲ್ಲ? ಅವ್ರು ಏನ್ ಹೆಸರು ಕೇಳ್ಕೊಂಡ ಗುಂಡು ಹೊಡೆದಿರೋದು? ಕಲ್ಮಾ ಯಾರಿಗೆ ಹೇಳ್ಬೇಕು ಅಂತ ಕೇಳಿರೋದು? ಪ್ಯಾಂಟ್ ಅನ್ನ ಯಾರ್ದು ತೆಗ್ಸಿರೋದು? ಯಾರು ಸುನ್ನತ್ ನೋಡ್ಬಿಟ್ಟು ಮಾಡ್ಬೇಕು ಅಂತ ಹೇಳಿದಿರೋಂಥದ್ದು? ಯಾವ ಧರ್ಮ ಈ ತರ ಹೇಳತ್ತೆ? ನಿಶಸ್ತ್ರವಾಗಿರ್ತಕ್ಕಂಥ ಅಲ್ಲ, ಭಯೋತ್ಪಾದಕರು ಎಲ್ಲಾ ಧರ್ಮದಲ್ಲಿದ್ದಾರೆ. ನಾವು ಯಾವ ಧರ್ಮನ ಜಸ್ಟಿಫೈ ಮಾಡೋದ್ ಬೇಡ, ಅಥವಾ ಯಾವ ಧರ್ಮನು ಸಹಿತ ನಾವು ಟಾರ್ಗೆಟ್ ಮಾಡೋದ್ ಬೇಡ. ಭಯೋತ್ಪಾದಕತೆ ಎಲ್ಲಾ ಧರ್ಮದಲ್ಲೂ ಇದೆ. ಇಲ್ಲಿ ಒಂದ್ ನಿಮಿಷ ಇರಿ. ಸೈನಿಕರ ಜೊತೆ ಯುದ್ಧ ಮಾಡಿ, ಪೊಲೀಸರ ಪಡೆ ಜೊತೆ ಯುದ್ಧ ನಡೀಲಿ. ಅವರು ನಿಶಸ್ತ್ರವಾಗಿರ್ತಕ್ಕಂಥ ಪಾಪ ಹನಿಮೂನ್ಗೆ ಹೋದಂಥವ್ರು, ಕುಟುಂಬದ ಜೊತೆ ಸಂತೋಷದಲ್ಲಿರುವಂತವ್ರಿಗೆ ಅದೆಂತ ನೀಚ ಕೆಲಸ. ಬಹಳ ದುಃಖ ಆಗುತ್ತೆ. ದುಃಖ ಆಗುತ್ತೆ. ನಾನು ಇಲ್ಲಿ ಹೇಳ್ಕೊಟ್ಟಿರೋದಂಥದ್ದು ನನ್ನ ಪಾಯಿಂಟ್ ನೀವು ಅಲ್ಲ ಮಾಡ್ಬೇಕು, ನನ್ನ ಪಾಯಿಂಟ್ ಅಲ್ಲ ಮಾಡ್ಬೇಕು. ಯಾವುದೋ ಒಂದು ಟಾರ್ಗೆಟ್ ಮಾಡಕ್ ಮಾತನಾಡ್ತಿರೋದಂಥದ್ದಲ್ಲ. ಇಷ್ಟು ಘಟನೆ ಆಯ್ತಲ್ಲ, ಇಡೀ ದೇಶದೊಳಗಡೆ ಮಿಕ್ಕಿದವ್ರೆಲ್ಲರೂ ಮಾತನಾಡ್ತಾರಲ್ಲ, ಯಾರು ಎದ್ದು ನಿಂತ್ಕೊಂಡ್ಬಿಟ್ಟು ನಮ್ಮ ಧರ್ಮದ ಒಳಗಡೆ ಇದಕ್ಕೆ ಅವಕಾಶ ಇಲ್ಲ, ಇಂಥ ನೀಚ ಕೆಲಸ ಮಾಡದಂತಂತದ್ರು ಒಂದು ಮೌಲ್ವಿ, ಇಡೀ ದೇಶದಲ್ಲಿ ಒಬ್ಬ ಮೌಲ್ವಿ. ನಮ್ಮ ಇಸ್ಲಾಂ ಇದಕ್ಕೆ ಅವಕಾಶ ಕೊಡಲ್ಲ, ಇದು ತಪ್ಪು ಅಂತ ಹೇಳ್ತಕ್ಕಂಥದ್ದು ಅದು ದುರಂತ. ಇರ್ಲಿ, ಅದು ಪಕ್ಕ ಹೇಳೋಣ. ನಾವು ಭಾರತ ಈ ತರದೆಲ್ಲ ಸಾವಿರಾರು ವರ್ಷಗಳಿಂದ ಎದುರಿಸ್ಕೊಂಡು. ಮಹೇಶ್ ಒಂದ್ ನಿಮಿಷ ನಾನೊಂದು ಪಾಯಿಂಟ್ ಇಲ್ಲಿ ಇಂಟರಪ್ಟ್ ಮಾಡ್ತೀನಿ. ನೀವು ಏನು ಹೇಳ್ತಾ ಇದ್ದೀರಿ, ಈ ಘಟನೆಯ ಭಯಾನಕತೆ ಅಲ್ಲಿ ಹಿಂದೂಗಳು ಅಂತಲ್ಲ, ಬೇರೆ ಯಾವುದೇ ಧರ್ಮದವರನ್ನ ಟಾರ್ಗೆಟ್ ಮಾಡಿ ಕೊಂದಿದ್ರು ಕೂಡ ಅಷ್ಟೇ ಬಹಳ ದೌರ್ಭಾಗ್ಯದ ಘಟನೆ ಅದು, ಮತ್ತು ಬಹಳ ದುರಂತಮಯ ಘಟನೆ ಅದು, ಬಹಳ ಬೀಭತ್ಸ ಘಟನೆ ಅದು. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಅದರಲ್ಲಿ. ಬಟ್ ನೀವು ಹೇಳುವಾಗ ಎರಡನ್ನು ಮಿಕ್ಸ್ ಮಾಡ್ತಾ ಇದೀರಿ ಅಂತ ಹೇಳಿ ನನಗನ್ಸುತ್ತೆ. ಈಗ ನೋಡಿ, ಪತ್ರಿಕೆಗಳಲ್ಲಿ ನಾನು ನೋಡಿದೆ, ನಿನ್ನೆ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡಿದೆ. ಪತ್ರಿಕೆಗಳವರು ಮಾಧ್ಯಮಗಳವರು ಯಾರನ್ನ ಮಾತಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಿಂದೂ ಧರ್ಮದ ಸ್ವಾಮೀಜಿಗಳನ್ನ ಮಾತಾಡಿಸೋದು ಬರುತ್ತೆ. ಒಬ್ಬ ಮುಸ್ಲಿಂ ಧರ್ಮದ ಸ್ವಾಮೀಜಿಯನ್ನ ಮಾತಾಡಿಸಿದ್ರೆ ಅವರು ಕೂಡ ಇದನ್ನ ಹೇಳ್ತಾ ಇದ್ರು. ಯಾರು ಇದನ್ನ ಒಬ್ರು ಸಪೋರ್ಟ್ ಮಾಡಿಲ್ಲ. ಮತ್ತು ನಾನು ಸಾಮಾಜಿಕ ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಜಾಲತಾಣಗಳಲ್ಲಿ ಪ್ರತಿಯೊಬ್ರು ಇದನ್ನ ಖಂಡಿಸ್ತಾ ಇದ್ದಾರೆ. ಅದರಲ್ಲಿ ಮೌಲ್ಯಗಳು ಖಂಡಿಸಿರೋದು ನೋಡಿದೆ ನಾನು. ಆಮೇಲೆ ಬೇರೆ ಬೇರೆ ಇಂಟೆಲೆಕ್ಚುಯಲ್ಸ್ ಕೂಡ ಖಂಡಿಸೋದನ್ನ ನೋಡಿದೆ. ಜನಸಾಮಾನ್ಯರು ಕೂಡ ಖಂಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಷ್ಟು ಬ್ರುಟಾಲಿಟಿ ಆ ತರ ಇದೆ. ಅಂತಿಮವಾಗಿ ನಾವು ಹುಟ್ಟುವಾಗ ನಮಗೆ ನಾವು ಯಾವ ಜಾತಿನಲ್ಲಿದ್ದೀವಿ ಆ ಜಾತಿನಲ್ಲಿ ಉಳ್ಕೋತೀವಿ, ಆ ಧರ್ಮದಲ್ಲಿ ಉಳ್ಕೋತೀವಿ, ಅದು ಬರುತ್ತೆ. ಅದು ಬಾಲ್ಯದಿಂದ ಆ ಸಂಸ್ಕಾರದಲ್ಲಿ ಬೆಳೆದಿರ್ತೀವಿ, ಆ ವಾತಾವರಣದಲ್ಲಿ ಬೆಳೆದಿರ್ತೀವಿ. ಉಗ್ರರು ಅವರ ಟಾರ್ಗೆಟ್ ಇರೋದೇ ಅದು. ಏನು ಅಂತ ಹೇಳಿದ್ರೆ, ಈ ಧರ್ಮದ ಟ್ಯಾಗ್ ನಲ್ಲಿ ಮಾಡಿದ್ರೆ ಸಹಜವಾಗಿಯೇ ಭಾರತದಲ್ಲಿ ವಿಭಜನೆ ಮಾಡ್ಲಿಕ್ಕಾಗುತ್ತೆ, ನಮಗೆ ಜನರ ನಡುವೆ ವಿಷ ಬೀಜ ಬಿತ್ತಲಿಕ್ಕಾಗುತ್ತೆ ಅನ್ನುವಂಥದ್ದೇ ಅವರ ಟಾರ್ಗೆಟ್ ಇರೋದು. ಅವರು ಯಾರನ್ನೇ ನೀವು ನಿಲ್ಲಿಸಿ ನೀವು ಯಾರಿಗಾದ್ರೂ ಮೈಕ ಕೊಟ್ಟು ಕೇಳಿದ್ರು ಕೂಡ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಸ್ಲಾಂ ಧರ್ಮದಲ್ಲಿ ಇದು ಇಲ್ಲ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಮತ್ತು ಈ ಯಾವುದೇ ಒಬ್ಬ ಮನುಷ್ಯನನ್ನ ಕೊಂದ್ರೆ ಅವನು ಇಡೀ ಸಮುದಾಯವನ್ನ ಕೊಂದ ಹಾಗೆ, ಮನುಷ್ಯ ಕುಲವನ್ನ ಕೊಂದ ಹಾಗೆ ಅನ್ನುವಂಥ ಮಾತು ಕೂಡ ಇಸ್ಲಾಂನಲ್ಲಿ ಇದೆ. ನೀವು ಹೇಳಿದ್ರಲ್ಲ ಈಗ, ಅದು ನಿಜ. ನೀವು ಹೇಳಿದ್ರೆ ಕರೆಕ್ಟ್. ಮಾಧ್ಯಮದಲ್ಲಿ ಎಲ್ಲೂ ಯಾರೋ ಒಬ್ಬ ಮೌಲ್ಯ ಮಾತಾಡಿರೋದು ಬರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಬರೋದಿಲ್ಲ. ಅದು ಮೌಲ್ಯಗಳನ್ನು ಮಾತಾಡಿಸೋದಿಲ್ಲ ನಮ್ಮ ಮಾಧ್ಯಮದವರು. ಈಗ ಟಿವಿನವ್ರು ಕರೆದ್ರೆ ಬರ್ತಾರೆ, ಅವ್ರು ಮಾತಾಡ್ತಾರೆ, ಅಥವಾ ಪೇಪರ್ನವ್ರು ಹೋಗಿ ಪ್ರತಿಕ್ರಿಯೆ ಕೇಳಿದ್ರೆ. ಈಗ ಮೌಲ್ಯಗಳಿಗೆ ಯಾರಾದ್ರು, ನಾನು ಹೇಳ್ತೀನಿ ಒಂದು ನಿಮಿಷ, ಬೆಂಗಳೂರಿನಲ್ಲಿ ಪ್ರಮುಖ 4 ಮೌಲ್ಯಗಳಿದ್ದಾರೆ. ಅವ್ರನ್ನ ಯಾರಾದ್ರೂ ಹೋಗಿ ಕೇಳಿದ್ರು ಕೂಡ ಅವ್ರು ಹೇಳ್ತಾರೆ, ಅವ್ರು ಬಹಳ ಸ್ಪಷ್ಟವಾಗಿ. ಅದು ನಾವು ಮಾಧ್ಯಮದಲ್ಲಿ ಕೂಡ ಅದನ್ನ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ನಾವು ಇಲ್ಲಿ. ನಾನು ಯಾಕಂತ ಹೇಳಿದ್ರೆ ಅದರಲ್ಲಿ ನೋಡಿ, ಅಲ್ಲಿ ಸ್ಥಳೀಯರು, ನೀವು ಕಾಶ್ಮೀರದವ್ರ ಬಗ್ಗೆ ಹೇಳಿದ್ರೆ, ಅಲ್ಲಿ ಮುಸ್ಲಿಂ ಸಮುದಾಯದವ್ರು ಹೀಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಭದ್ರತಾ ಪಡೆಗಳಿರ್ಲಿಲ್ಲ. ಅಲ್ಲಿಯ ಜನ ಒಟ್ಟು ಸೇರಿ ಇವತ್ತು ಇಂಡಿಯಾ ಟುಡೇನಲ್ಲಿ ಟಿವಿನಲ್ಲಿ ಬರ್ತಾ ಇರ್ತಾರೆ, ಫಸ್ಟ್ ಆ ಪ್ಲೇಸಿಗೆ ಹೋದವನು ಯಾರು ಅಂತ ಹೇಳ್ಬಿಟ್ಟು ಅವನ ರಿಯಾಕ್ಷನ್ ತಗೋತಾ ಇದ್ರು. ಅವ್ನು ಹೇಳ್ತಾ ಇದ್ದವ, ನನಗೆ ನೋಡಿದ ತಕ್ಷಣ ಗಾಬರಿ ಆಯ್ತು, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಮೆಸೇಜ್ ಆಗ್ತಿದ ತಕ್ಷಣ ನನ್ನ ಗ್ರೂಪ್ ಅಲ್ಲಿ ಒಂದು 10-15-20 ಜನ ಬಂದ್ರು. ತಕ್ಷಣ ಅವ್ರನ್ನ ಹೊತ್ಕೊಂಡು ಹೋಗೋದು, ಕುದುರೆಗಳಿತ್ತಲ್ಲಿ ಅದ್ರಲ್ಲಿ ಸಾರಿಸ್ಕೊಂಡು ಹೋಗೋದು, ಎಲ್ಲರನ್ನು ತಗೊಂಡೋಗಿ ಆಸ್ಪತ್ರೆಗೆ ನಾವು ತಗೊಂಡೋದ್ವಿ. ಅವರು ವರದಿಗಾರಕ್ಕೆ ಇವನ್ ಕೇಳ್ತಾರೆ, ವರದಿಗಾರ, ಅಲ್ಲ ನಿಮಗೆ ಅಲ್ಲಿ ಅಪಾಯ ಇತ್ತು, ಏನ್ ಮಾಡ್ಲಿಕ್ಕಾಗುತ್ತೆ, ನಮ್ಗೆ ತಕ್ಷಣ ಹೊಡೆದಿದ್ದು ಇಷ್ಟು, ನಾವು ಅವ್ರ ಕಷ್ಟದಲ್ಲಿದ್ದಾರೆ, ಅವರಿಗೆ ಸಹಾಯ ಮಾಡ್ಬೇಕು ನಾವು ಅವ್ರಿಗೆ, ಅದು ಮನುಷ್ಯ ಧರ್ಮ ಅಂತ ಹೇಳ್ಬಿಟ್ಟು. ಆಮೇಲೆ ಇಡೀ ಕಾಶ್ಮೀರ ಬಂದಾಗಿದೆ. ಕಾಶ್ಮೀರದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಯೋತ್ಪಾದಕರನ್ನ ಖಂಡಿಸಿ ನಾವು ಭಾರತೀಯರು ಆಮೇಲೆ ಕಾಶ್ಮೀರರು ಅಂತ ಹೇಳ್ಬಿಟ್ಟು ಬಂದು ನಡೆದಿರೋದು ಇದು ಮೊದಲನೇ ಸಲ. ನೀವು ಹೇಳಿದಾಗೆ ಇತ್ತೀಚೆಗಿನ ವರ್ಷಗಳಲ್ಲಿ ಅಲ್ಲಿ ಈಗ ನಾನು ನಿನ್ನೆ ಅಂಕಿಅಂಶ ನೋಡ್ತಾ ಇದ್ದೆ, 2024ರಲ್ಲಿ 36 ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ ಕಾಶ್ಮೀರವನ್ನ, ಪ್ರವಾಸಿಗಳು. ಆಮೇಲೆ ಆ ಟುಲಿಪ್ ಗಾರ್ಡನ್ಗೆ 8.1 ಲಕ್ಷ ಜನ ಹೋಗಿದ್ದಾರೆ 28 ದಿನಗಳಲ್ಲಿ, ಅದೇನು ಓಪನ್ ಇರುವಂತಹ ದಿನಗಳಲ್ಲಿ. ಇದು ದಾಖಲೆ. ಆ ಮಟ್ಟಿಗೆ ಕಾಶ್ಮೀರದ ಪರಿಸ್ಥಿತಿ ಸುಧಾರಣೆ ಆಗಿದೆ.
ಇದಕ್ಕೆ ಆರ್ಟಿಕಲ್ 370 ರದ್ದು ಮಾಡಿದ ಕಾರಣನ ಅಲ್ವಾ, ಅದು ಬೇರೆ ವಿಚಾರ, ಅದು ಮತ್ತೆ ರಾಜಕೀಯ ಚರ್ಚೆ ಆಗುತ್ತೆ, ನಾವು ಅದಕ್ಕೆ ಹೋಗೋದು ಬೇಡ ನಾವು. ಅದು ಆದ್ರಿಂದ ಅದು ಆಗಿಲ್ಲ, ಆನಂತರನೂ ಘಟನೆ ಆಯ್ತು ಅಂತ ಹೇಳೋರು ಇದ್ದಾರೆ, ಇಲ್ಲ ಅದರಿಂದಾಗಿ ಇದೆಲ್ಲ ಸುಲಭ ಆಗಿದೆ ಅಂತ ಹೇಳೋರು ಇದ್ದಾರೆ. ಬಟ್ ಎನಿಹೌ ಕೇಂದ್ರ ಸರ್ಕಾರ ಮತ್ತು ಅಲ್ಲಿಗೆ ಪ್ರಜಾಪ್ರಭುತ್ವವನ್ನು ನೆಲೆಗೊಳಿಸಿದ್ರು, ಚುನಾವಣೆ ನಡೆಯಿತು. ಜನ ಯಾರು ಆರ್ಟಿಕಲ್ 370 ಜಾರಿಗೆ ತಂದು ಯಾವ ಪಕ್ಷ ಅಲ್ಲಿ ಚುನಾವಣೆಗೆ ಅವಕಾಶ ಕೊಡ್ತಾ ಆ ಪಕ್ಷವನ್ನ ತಿರಸ್ಕರಿಸಿ ಬೇರೆ ಪಕ್ಷವನ್ನು ಆಯ್ಕೆ ಮಾಡಿದ್ರು, ಅದೆಲ್ಲ ಪ್ರಜಾಪ್ರಭುತ್ವದ ಬ್ಯೂಟಿ. ಅದು ಎರಡೂ ಸರ್ಕಾರಗಳು ಇದಕ್ಕೆ ಸಂಬಂಧಿಸಿ ಬಹಳ ಸ್ಪಷ್ಟವಾಗಿ ಮಾತಾಡಿದವೆ. ಈಗ ಇವರು ಉಮರ್ ಅಬ್ದುಲ್ಲಾ ಕೂಡ ನಿನ್ನೆ ಮಾತಾಡಿದ್ದನ್ನು ಕೇಳಿಸ್ಕೊಂಡೆ ನಾನು, ಫರೂಕ್ ಅಬ್ದುಲ್ಲಾ ಮಾತಾಡಿಸೋದು ಕೇಳಿಸ್ಕೊಂಡು, ಕಾಶ್ಮೀರದ ಜನ ಬಹಳ ಬದಲಾಗಿದ್ದಾರೆ. ಈಗ ನೀವು ಹಿಂದೆ ನೀವು ಏನ್ ಹೇಳ್ತಾ ಇದ್ರಿ ಆ ತರದ ವಾತಾವರಣ ಅಲ್ಲಿ ಕಾಣಿಸ್ತಾ ಇಲ್ಲ ಮೊದಲ ಬಾರಿಗೆ. ನಾನು ಕಾಶ್ಮೀರ ಪ್ರವಾಸ ಹೋಗಿ ಬಂದವನು. ನಾನು ಅಲ್ಲಿ ಹೋದಾಗ ಯಾವುದೋ ಒಂದು ಸ್ಕೂಲ್ಗೆ ವಿಸಿಟ್ ಮಾಡಿದ್ವಿ ನಾವು. ಸರ್ಕಾರದ ಡೆವಲಪ್ಮೆಂಟ್ ಸ್ಕೀಮ್ಗಳನ್ನ ನೋಡಿ ನೀವು ವರದಿ ಬರೀರಿ ಅಂತ ಹೇಳಿ ನಾನು ಮತ್ತೆ ಒಂದು 7-8 ಮಂದಿ ಪತ್ರಕರ್ತರು ಬೆಂಗಳೂರಿಂದ ಹೋಗಿದ್ವಿ ನಾವು. PIB ಅವರಿಂದ, ಕೇಂದ್ರ ಸರ್ಕಾರದವರೇ ಆಯೋಜನೆ ಮಾಡಿದ್ರು ಅದನ್ನ, ಜಮ್ಮು ಕಾಶ್ಮೀರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಪ್ರತಾಪ್ ಸಿಂಹ ನಾನು ಒಟ್ಟಿಗೆ ಹೋಗಿದ್ವಿ ನಾವು. ಇದನ್ನೆಲ್ಲ ಅವಾಗ ಪತ್ರಕರ್ತರಾಗಿದ್ರು ಪ್ರತಾಪ್ ಸಿಂಹ, ಇನ್ನೂ ರಾಜಕೀಯಕ್ಕೆ ಬಂದಿರಲಿಲ್ಲ. ನಾವಲ್ಲೊಂದು ಸ್ಕೂಲಿಗೆ ಹೋದಾಗ ಅಲ್ಲಿ ಆ ಸ್ಕೂಲ್ನಲ್ಲಿ ಗೋಡೆ ಮೇಲೆ 6ನೇ ಕ್ಲಾಸ್ ತರಗತಿ, ಅದು ಅಲ್ಲಿ ಐ ಹೇಟ್ ಇಂಡಿಯಾ ಅಂತ ಯಾರೋ ಒಬ್ಬ ಹುಡುಗ ಬರ್ದಿದ್ದಾನೆ ಗೋಡೆನಲ್ಲಿ. ನಮ್ಮ ಕ್ಯಾಮ್ರಾಮನ್ ಅದನ್ನು ನೋಡ್ಬಿಟ್ಟು ಅದನ್ನು ಶೂಟ್ ಮಾಡಿ ಅಲ್ಲಿ ಟೀಚರಿಗೆ ನಾವು ಕರೆದು ಕೇಳಿದ್ವಿ, ಹೆಡ್ಮಿಸ್ಟ್ರಿಗೆ ಕರೆದು ಕೇಳಿದ್ವಿ ನಾವು, ಏನಿದು ನೀವು ಗಮನಿಸಿಲ್ವಾ ಅಂತ ಹೇಳ್ಬಿಟ್ಟು. ಅವ್ರು ಸಾರಿ ಕೇಳಿದ್ರು, ನಮ್ಗೆಲ್ಲ ಗೊತ್ತಾಗ್ಲಿಲ್ಲ, ನಮ್ಗೆ ನಾವು ಯಾರೋ ಹುಡುಗರು ನಿನ್ನೆನೋ ಮೊನ್ನೆನೋ ಬರ್ದಿರ್ಬೇಕು, ನೀವು ಇವತ್ತು ವಿಸಿಟ್ ಮಾಡುವಾಗ ಕಾಣಿಸಿದ್ವಿ, ನಾವು ಅದನ್ನ ಪತ್ತೆ ಮಾಡಿದ್ವಿ. ಅಂದ್ರೆ ಅವ್ರು ನಮ್ಮ ಹತ್ರ ಮಾತ್ರ ಆ ತರದ ವಾತಾವರಣ ಅವತ್ತಿತ್ತು. ಕಾರ್ಗಿಲ್ ವಾರದ ನಂತರದಲ್ಲಿ ನಾವು ಹೋಗಿರೋದು, ಕೆಲವೇ ವರ್ಷಗಳ ನಂತರದಲ್ಲಿ. ಈಗ ಪರಿಸ್ಥಿತಿ ಬಹಳ ಬದಲಾಗಿದೆ ಅಂತ ಅನಿಸ್ತಾ ಇದೆ ಮಹೇಶ್ ಅಲ್ಲಿ. ಈ ಸಲದ ಅವರ ಪ್ರತಿಕ್ರಿಯೆ ನೋಡಿದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಬಂದಾಗಿದೆ, ಬಹಳ ಮಟ್ಟದಲ್ಲಿ. ಆಮೇಲೆ ಅವರಿಗೂ ಗೊತ್ತಿದೆ ಏನು ಅಂತ ಹೇಳಿದ್ರೆ, ಈಗ ನೋಡಿ, ನಾನು ಅಬ್ಸರ್ವ್ ಮಾಡಿದಾಗ ಇತ್ತೀಚಿನ ಕೆಲವು ತಿಂಗಳುಗಳಲ್ಲಿ, ವರ್ಷದಲ್ಲಿ ಕಾಶ್ಮೀರದಿಂದ ಉದ್ಯೋಗ ಹುಡ್ಕೊಂಡು ಬರೋರು ಈ ಕಡೆಗೆಲ್ಲ ಕಡಿಮೆ ಆಗಿದ್ದಾರೆ. ಅಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ. ಅಲ್ಲಿ ಯಾರು ತಮ್ಮ ಕಾಲ ಮೇಲೆ ತಾವು ಕಲ್ಲು ಹಾಕೊಳ್ಳೋದಕ್ಕೆ ಹೋಗೋದಿಲ್ಲ. ಒಂದು ಎರಡನೇ ಸಹಮತ ನಾ ಹೇಳ್ತೀನಿ. ಏನೀಗ ತಮ್ಮ ಮಾತುಗಳಲ್ಲಿ ಹೇಳಿದ್ರಿ, ಪೂರ್ಣ ನಾನು ಸಹಮತವನ್ನು ವ್ಯಕ್ತ ಮಾಡ್ತಾನೆ. ಅದ್ರಲ್ಲಿ ಎರಡನೇ ಮಾತು ನಾವೇನ್ ಹೇಳಿದಿರಿ, ಇವತ್ತು ಬದಲಾಗಿರ್ತಕ್ಕಂಥ ಕಾಶ್ಮೀರ, ಇವತ್ತು ಇಡೀ ಕಾಶ್ಮೀರ ಕಳೆದ ಏನು ಒಂದು 4-5 ವರ್ಷ 370ನೇ ವಿಧಿ ತೆಗೆದ ನಂತರ ಸುಮಾರು 2.5 ಕೋಟಿ ಪ್ರವಾಸಿಗರು ಅಲ್ಲಿ ಬಂದಂತದ್ದು. ಕೋಟ್ಯಾಂತರ ಜನ ಹೋಗಿದ್ದಾರೆ, ನೆಮ್ಮದಿ ಸಿಕ್ಕಿದೆ. ಈ ಎಲ್ಲ ಘಟನೆಗಳಲ್ಲಿ ಅನೇಕಾರುಗಳು ನಮ್ಮ ಯಾರು ಶಿವಮೊಗ್ಗದ ಹೆಣ್ಮಗಳು ಹೇಳಿದ್ದಾರೆ, ಅಲ್ಲಿ ಸ್ಥಳೀಯರು ಹೇಗೆ ಸಹಾಯ ಮಾಡಿದ್ರು, ಹೇಗೆ ತಂದ್ಕೊಟ್ರು, ಇದೆಲ್ಲ ಇದೆ. ನಾನು ಇಲ್ಲ ಅಂತಲ್ಲ, ಆದ್ರೆ ಇದ್ರ ಪ್ರಶ್ನೆ ಈ ಘಟನೆಗೆ ಒಂದು ಇಡೀ ಸಮುದಾಯವನ್ನ ಟಾರ್ಗೆಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮತ್ತೆ ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಧರ್ಮ ಆತರ ಹೇಳೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಧರ್ಮದ ಪರವಾಗಿ ಮಾತಾಡೋದು ಅಂತ ಹೇಳಿ ಅಲ್ಲ. ಮೋಸ್ಟ್ ಸೀನಿಯರ್ ಜರ್ನಲಿಸ್ಟ್, ನಾನ್ ನಿಮ್ಮನ್ನ ಬಹಳ ವರ್ಷ ನೋಡಿದ್ದೀನಿ. ಅನೀಫ್ ದೇಶದ ಎಲ್ಲ ಮುಸಲ್ಮಾನರು ಇದ್ರೆ ಈ ದೇಶದ ಇಷ್ಟು ಸಮಸ್ಯೆ ಬರ್ತಿರ್ಲಿಲ್ಲ. ಅರ್ಥ ಆಯ್ತಾ? ನಾನು ಬಹಳ ಎಚ್ಚರಿಕೆಯಿಂದ ಮಾತನಾಡ್ತಾ ಇದ್ದೀನಿ. ನಾನು ಯಾರನ್ನು ಗುರುತು ಮಾಡಿ ಮಾತನಾಡ್ತಾ ಇಲ್ಲ, ನಾ ಯಾರನ್ನು ದೂಷಿಸ್ಬೇಕು ಅಂತ ಮಾತನಾಡ್ತಾ ಇಲ್ಲ. ನಮ್ಮ 140 ಕೋಟಿ ಭಾರತೀಯರು ಒಟ್ಟಾಗಿ ಯೋಚನೆ ಮಾಡಬೇಕು ಅನ್ನುವಂತ ದಿಶೆ ಒಳಗಡೆ ನಾನು ಪ್ರಾರಂಭದಲ್ಲಿ ಯಾರು ಹೇಳಿದ್ರು, ಇಂಥ ಸಂಕಷ್ಟದ ಸಂದರ್ಭ ನಮ್ಮ ಯೋಚನೆ ಹೇಗಿರ್ಬೇಕು ಅಂತೇಳಿ, ನಾವೆಲ್ಲರೂ ಕೂಡ ಒಂದಾಗಿ ಯೋಚನೆ ಮಾಡುವಂತದ್ದಿರ್ಬೇಕು ಅನ್ನುವಂಥದ್ದೇ ನಾನು ಪ್ರಾರಂಭದಲ್ಲಿ ಹೇಳಿರೋಂತ ಅಂಶ. ಇಲ್ಲಿ ಏನಂತಂದ್ರೆ, ಈ ಇಡೀ ಎಪಿಸೋಡ್ ಅನ್ನ ನಂಜುಂಡೇಗೌಡರು ಮಾತನಾಡ್ತಾ, ಅವ್ರ ಬಹುಶಃ ಗೊತ್ತಿಲ್ಲ, ಅವ್ರ ಪತ್ರಕರ್ತರಾಗಿ ಅವ್ರು ಆತರ ಯೋಚನೆ ಮಾಡಿದ್ದಾರೆ ಅಂತೇಳಿ. ಏನು ಪಾಕಿಸ್ತಾನ ಆರ್ಮಿ ಚೀಫ್ ಹೇಳಿದ್ರು, ಏನು ಬಲೂಚಿನ ಮುಖ್ಯಸ್ಥರು ಹೇಳಿದ್ರು, ಅದು ಆದ ನಂತರ ನಡೆದಂತ ಘಟನೆಗಳು, ಇದು ಯಾಕೆ ಈ ತರದ್ದು ಉದ್ಭವ ಆಗಿದೆ ಅಂತಕ್ಕಂಥದ್ದನ್ನ ಪ್ರಶ್ನೆ ಇರುವಂಥದ್ದು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಪಾಕಿಸ್ತಾನ ಏನು ನಮ್ಮನ್ನ ಹೇಳಿಸ್ಲಿಕ್ಕೆ ಹೊರಟಿದೆ ಅಂತೇಳಿ. ನಾವು ಭದ್ರತಾ, ಹೌದು, ಅಲ್ಲಿ ಆ ಇಡೀ ಏನು ಲೆಫ್ಟಿನೆಂಟ್ ಗವರ್ನರು, ಅಲ್ಲಿಯ ಸೆಕ್ಯೂರಿಟಿ, ಇವೆಲ್ಲವೂ ಕೂಡ ಆಗ್ಬೇಕಾಗಿರ್ತಕ್ಕಂಥದ್ದು. ಏನು ಆ ಒಂದು ಪ್ರದೇಶದ ಒಳಗಡೆ ಪೊಲೀಸ್ ಇಲ್ಲ, ಒಂದು ವ್ಯವಸ್ಥೆ ಇರಲಿಲ್ಲ, ಒಂದು ಪೆಟ್ರೋಲಿಂಗ್ ಇರಲಿಲ್ಲ. ಶ್ರೀನಗರದ ಒಳಗಡೆ ಒಂದೊಂದು 200 ಮೀಟರ್ಗೂ ಸೆಕ್ಯೂರಿಟಿ ಇದೆ. ಆ ಸೆಕ್ಯೂರಿಟಿ ಪ್ಯಾರಾಮೀಟರ್ಸ್ ಒಳಗಡೆ ವ್ಯತ್ಯಾಸ ಆಗಿರೋಂಥದ್ದು, ಇನ್ನಡಿಕ್ವೇಟ್ ಆಗಿರ್ತಕ್ಕಂಥ ಅಂಶಗಳು ಏನೇನೋ, ಇವೆಲ್ಲವೂ ನಾನು ಅಲ್ಲಿಗೆಳೆಯೋದಿಲ್ಲ. ನಾನು ಎಲ್ಲವೂ ಪೂರ್ಣ ಸರಿ ಆಗ್ಬಿಟ್ಟಿದೆ ಅನ್ನುವಂತ ಭಾವದಲ್ಲೂ ಅಲ್ಲ. ಆದ್ರೆ ಕೂಡ ಒಂದು ಸಂಗತಿ ಹೇಳಕ್ ಹೊರಟಿರ್ತಕ್ಕಂಥದ್ದೇನು, ಈ ಇಡೀ ಘಟನೆ ಏನಂದ್ರೆ ಆ ಸೆಕ್ಯೂರಿಟಿ ಬೀಟ್ ಇದೆ. ನಿನ್ನೆ ದಿನ ಚರ್ಚೆ ಆಗಿದೆ ಅದು, ಅನೀಫ್ ಅವರೇ. ಸೆಕ್ಯೂರಿಟಿ ಬೀಟಿಂಗ್ ಟೈಮ್ ಏನಿದೆ, ಯಾರು ಬೀಟ್ ಎಷ್ಟು ಗಂಟೆಗೆ ಬಂದು ಹೋಗ್ತಾರೆ, ಎಷ್ಟು ಗಂಟೆಗೆ ಆರ್ಮಿ ಇಂಟೆಲಿಜೆನ್ಸ್ ಬಂದು ಹೋಗಿರುತ್ತೆ, ಪೊಲೀಸಿಗೆ ಬಂದು ಹೋಗಿರುತ್ತೆ. ಆ ಸ್ಥಳೀಯ ಆಡಳಿತ ಯಾರ್ದು? ಉಮರ್ ಅಬ್ದುಲ್ಲಾ ಅವ್ರದ್ದಿದೆ.
ಸ್ಥಳೀಯ ಆಡಳಿತ ಬಂದ ನಂತರ ಒಳಗಡೆ ಅವರ ಆಡಳಿತದ ಒಳಗಡೆ ಅವ್ರು ತೆಗೆದುಕೊಂಡಂತ ಅನೇಕ ಉಪಕ್ರಮಗಳು ಗೊತ್ತಾಯ್ತಾನೆ. ಸೆಕ್ಯೂರಿಟಿ ರಿಂಗ್ ಯಾವುದು, ಸೆಕ್ಯೂರಿಟಿ ಯಾವುದು ರಿಂಗು, ಅದನ್ನ ಪ್ಯಾರಾಮಿಲಿಟರಿ ಫೋರ್ಸಸ್ ಯಾವ್ದು ನೋಡ್ತಿದೆ, ಬಾರ್ಡರ್ಸ್ ಯಾವ್ದು ನೋಡ್ಕೊಳ್ತಾ ಇದೆ, ಈ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಯಾರು ನೋಡ್ತಾ ಇದ್ದಾರೆ, ಇವೆಲ್ಲಕ್ಕೂ ಒಂದು 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 ಪ್ರೋಟೋಕಾಲ್ ಅಂತಿದೆ. ಆ ಪ್ರೋಟೋಕಾಲ್ ಅಡಿಯಲ್ಲೇ ಆಗತ್ತೆ. ಶ್ರೀನಗರದ ಒಳಗಡೆ ತೆಗೆದುಕೊಳ್ತಕ್ಕಂಥದ್ದು ಸೆಕ್ರೆಟರಿಯೇಟ್ ಪ್ರತಿಯೊಂದನ್ನು ನೋಡ್ಕೊಳ್ತಕ್ಕಂಥ ಕೆಲಸ ಪ್ಯಾರಾಮಿಲಿಟರಿ ಬಾರ್ಡರ್ ಸೆಕ್ಯೂರಿಟಿ ತಗೊಳತ್ತೆ. ಏನು ಆಫ್ಸಾ ಒಳಗಡೆ ನಾವೇನು ಆಫ್ಸಾ ಹಾಕಿದ್ವಿ ಅಲ್ಲಿ ಆರ್ಮಡ್ ಫೋರ್ಸ್ ಸ್ಪೆಷಲ್ ಆಕ್ಟ್ ಅಂತ ಮಾಡಿದೆ, ಅದನ್ನು ವಿಡ್ರಾ ಮಾಡಿದೆ. ಇವತ್ತು ಆಫ್ಸಾ ಇಲ್ಲ ಅಲ್ಲಿ. ಇವತ್ತು ಆಫ್ಸಾ ಇದ್ದಿದ್ರೆ ಇವತ್ತು ಈ ಸಮಸ್ಯೆ ಇರಲಿಲ್ಲ. ಒಂದು ಹೊಸ ಡೆಮೋಕ್ರೆಟಿಕ್ ಗೌರ್ಮೆಂಟ್ ಫಾರ್ಮೇಶನ್ ಆದ್ಮೇಲೆ ಆಫ್ಸಾ ಅಗತ್ಯ ಇಲ್ಲ ಅಂತೇಳಿ ನಾವು ಆಫ್ಸಾನ ಅಲ್ಲಿ ಸ್ಥಳೀಯರ ಒತ್ತಾಯಕ್ಕೆ ನಾವು ಆಫ್ಸಾ ವಾಪಸ್ ತೆಗೆದ್ವಿ. ನಾವು ಇಲ್ಲಿ ಸ್ಟುಡಿಯೋ ಒಳಗಡೆ ನಾವು ಅಲ್ಲಿ ಪರಿಸ್ಥಿತಿ ಏನಕ್ಕೆ ನಾವು ಆರ್ಮಡ್ ಸ್ಪೆಷಲ್ ಆಕ್ಟ್ ಅನ್ನು ವಾಪಸ್ ತೆಗೆದುಕೊಂಡ್ವಿ? ಯಾಕೆ ಇನ್ನರ್ ರಿಂಗ್ ಮಾತ್ರ ನಾವು ಪ್ಯಾರಾಮಿಲಿಟರಿ ಕೊಟ್ಟಿದ್ದೀವಿ? ನಾವು ಎಲ್ಲವೂ ಅಂಶ ನೋಡ್ಬೇಕು. ಇದನ್ನು ನಾನು ಅದಕ್ಕೆ ಪ್ರಾರಂಭ ಹೇಳಿದಲ್ಲ, ಇದನ್ನು ಯಾರನ್ನು ದೂಷಣೆ ಮಾಡೋದಂತಲ್ಲ. ನನಗೆ ಇವತ್ತು ವಿಶ್ವಾಸ ಇದೆ, ಭಾರತೀಯ ಮುಸಲ್ಮಾನರು ಇಂಥ ಸಂಕಷ್ಟದ ಕಾಲದಲ್ಲಿ ಭಾರತ ಜೊತೆಗೆ ಇರ್ತಾರೆ. ಈ ದೇಶದಲ್ಲಿ ಅಬ್ದುಲ್ ಕಲಾಂ ಅಂತವ್ರು ಇದ್ದಾರೆ, ಅಬ್ದುಲ್ ಹಮೀದ್ ಅಂತವ್ರು ಇದ್ದಾರೆ, ಈ ದೇಶದಲ್ಲಿ ಹನೀಫ್ ಅಂತವ್ರು ಕೂಡ ಇದ್ದಾರೆ, ಜೊತೆಗೆ ಈ ದೇಶದಲ್ಲಿ ಮೀರ್ ಸಾದಕ್ ಅಂತವ್ರು ಇದ್ದಾರೆ. ಇಲ್ಲ, ಇದು ಈ ಎಸ್ಪಿನೇಜ್ ಪ್ರಕರಣ ಇದೆಯಲ್ಲ ಮಹೇಶ್, ಎಸ್ಪಿನೇಜ್ ಪ್ರಕರಣ ನಾವು ಇಡೀ ಸಮುದಾಯಕ್ಕೆ ಅಂಟಿಸ್ಕೊಳ್ಳೋದು ಯಾವತ್ತೂ ಬಹಳ ಒಳ್ಳೆ ಕ್ರಮ ಅಲ್ಲ. ಅದು ರಾಜಕೀಯವಾಗಿ ನಾವು ಮಾತಾಡುವಾಗ, ಇಮೋಷನಲ್ ಆಗಿ ಮಾತಾಡುವಾಗ ಅಥವಾ ತರ್ಕಬದ್ಧವಾಗಿ ವಾದ ಮಾತಾಡುವಾಗ ಎಲ್ಲ ಬರುತ್ತೆ. ಬೇಕಾದಷ್ಟು ಗೂಢಚರ್ಯ ಪ್ರಕರಣಗಳಲ್ಲಿ ಹಿಂದೂಗಳು ಅಂತ ಹೇಳಲ್ಲ ನಾನು, ನಮ್ಮ ಭಾರತೀಯರೇ ಅವರು ಕೂಡ ಆ ತರದ್ದು ಬೇಕಾದಷ್ಟು ಪ್ರಕರಣಗಳು, ಹೌದು, ಬೇಕಾದಷ್ಟು ಪ್ರಕರಣಗಳು ನಡೆದಿದೆ. ಈಗ ಉದಾಹರಣೆಗೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಎಷ್ಟು ಜನ ಸಿಕ್ಕೊಂಡ್ಬಿದ್ದಿದ್ದಾರೆ ಅಲ್ಲ ಹೇಳ್ತೀನಿ. ನಿಮ್ ಒಂದೇ ಪ್ರಶ್ನೆ ಕೇಳಿದ್ರೆ ಗೂಢಾಚಾರ್ಯರೇ ಸ್ಲೀಪರ್ ಸೆಲ್ಸ್ ಆಗಿರ್ತಾರೆ. ಹೌದು, ಗೂಢಾಚಾರ್ಯರು ಹಿಂದೂಗಳು ಇರ್ತಾರೆ, ಎಲ್ಲಾರು ಇರ್ತಾರೆ ಈ ದೇಶದಲ್ಲಿ, ಗೊತ್ತಾಯ್ತಾನೆ. ಕ್ಯಾಬಿನೆಟ್ ಒಳಗಡೆ CA ಅವರು ಅವರ ಮೋಲ್ಸ್ ಇಡ್ತಿದ್ರು, ಗೊತ್ತಾಯ್ತಾನೆ. ಇಲ್ಲಿ ತನಕ ದೇಶ ಸ್ವಾತಂತ್ರ್ಯ ಆದ್ಮೇಲೆ ವಾಜಪೇಯಿ ಸರ್ಕಾರ ಆದ ನಂತರ ಅದ್ ಮಾಡಕ್ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ನಾವು ಪೋಖ್ರಾನ್ ಅನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ಅಲ್ಲಿ ತನಕ ಪ್ರತಿ ಕ್ಯಾಬಿನೆಟ್ ಅಲ್ಲೂ CA ಮೋಲ್ ಇರೋರು, ಪ್ರತಿ ಸೆಂಟ್ರಲ್ ಕ್ಯಾಬಿನೆಟ್ ಅಲ್ಲಿ CA ಮೋಲ್ ಇರೋರು. ಇಲ್ಲೇನ್ ಬಾಂಬ್ ನಾವು ತಯಾರು ಮಾಡ್ತೀವಿ ಅನ್ನೋಷ್ಟ್ರಲ್ಲಿ ಅವ್ರಿಗೆ ಮಾಹಿತಿ ಅಮೆರಿಕಾದವ್ರಿಗೆ ಗೊತ್ತಾಗ್ಬಿಡ್ತಿತ್ತು ಕ್ಯಾಬಿನೆಟ್ ಅಲ್ಲಿ ಏನ್ ಮಾಡಿದ್ರು ಅಂತ. ಅಷ್ಟ್ರ ಮಟ್ಟಿಗೆ ಮೋಲ್ಸ್ ಸಿಕ್ತಿತ್ತು, ಗೊತ್ತಾಯ್ತಾನೆ. ಈ ಎಸ್ಪಿನಾಜ್ಗಳು, ಮೋಲ್ಸ್ಗಳು, ಅದು ಸ್ಲೀಪರ್ಸ್ಗಳು. ಸ್ಲೀಪರ್ಸ್ ಅಲ್ಲಿ ನಿದ್ದೆ ಮಾಡಿರೋನ್ನ ಎದ್ದೇಳಿಸ್ಬೋದು, ನಿದ್ದೆ ಮಾಡೋ ತರ ನಟನೆ ಮಾಡೋರ್ನ ದುರಂತ ಇರ್ತಕ್ಕಂಥದ್ದು. ಒಂದ್ ಸೆಕೆಂಡ್ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಹೇಳಿ. ಈ ಜನರಲ್ ಬಕ್ಷಿ ಅವರು ಒಂದು ತುಂಬಾ ಸೀರಿಯಸ್ ಆದ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅದು ಏನಂತಂದ್ರೆ 2000 ಈಗ ಏನ್ ಅಗ್ನಿವೀರ್ ಏನು ಪ್ರೋಗ್ರಾಮ್ ನೀವು ತಂದ್ರಲ್ಲ, ಬಿಜೆಪಿ ಇಂದ ತಂದ್ರಲ್ಲ, ಆ ಕಾರಣಕ್ಕೋಸ್ಕರ ಅಲ್ಲಿ ಸರಿಯಾದ ರಿಕ್ರೂಟ್ಮೆಂಟ್, ನಾರ್ಮಲ್ ಮಿಲಿಟರಿ ರಿಕ್ರೂಟ್ಮೆಂಟ್ ಆಗ್ಲಿಲ್ಲ. ಸೊ ಆ ರಿಕ್ರೂಟ್ಮೆಂಟ್ ಆಗದೆ ಇರೋ ಕಾರಣಕ್ಕೋಸ್ಕರ ಮುಗಿಸ್ತೀನಿ. ಆ ಕಾರಣಕ್ಕೋಸ್ಕರ ಅಲ್ಲಿ ಸೆಕ್ಯೂರಿಟಿ ಪರ್ಸನಲ್ ಲ್ಯಾಕ್ನೆಸ್ ಇದೆ. ಆ ಕಾರಣಕ್ಕೋಸ್ಕರ ಎಲ್ಲಾ ಕಡೆನೂ ಮಾಡ್ಲಿಕ್ಕೆ ಆಗಲ್ಲ ಅಂತ. ತುಂಬಾ ವ್ಯಾಲಿಡ್ ಪ್ರಶ್ನೆ, ಅದು ತುಂಬಾ ವ್ಯಾಲಿಡ್ ಪ್ರಶ್ನೆ. ಸ್ನೇಹಿತರ ಕೇಳಿ, ಅಗ್ನಿವೀರ್ ಜನರಲ್ ಬಕ್ಷಿ ಅವ್ರ ಬಗ್ಗೆ ಡ್ಯೂ ರೆಸ್ಪೆಕ್ಟ್, ಆದ್ರೆ ಅವ್ರೇನ್ ಅಪ್ರಹೆನ್ಷನ್ ಮಾಡಿದ್ರೆ ಅದಕ್ಕೆ ನಾನು ಒಪ್ಪೋದಿಲ್ಲ. ಅಗ್ನಿವೀರ್ ಅಂತಕ್ಕಂಥದ್ದು ಭಾರತಕ್ಕೆ ಬೇಕಾಗಿರ್ತಕ್ಕಂಥ, ಭಾರತಕ್ಕೆ ಇನ್ನು 50 ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯಂತ ಒಳ್ಳೇದಾಗಿರ್ತಕ್ಕಂಥ ಇವತ್ತು ಕನ್ಸೆಪ್ಷುಯಲ್ ಇರ್ತಕ್ಕಂಥ ಒಂದು ಸಂಗತಿ. ಇವತ್ತು ಅದ್ರದ್ದು ಅರಿವು ನಮ್ಗೆ ಗೊತ್ತಾಗೋದಿಲ್ಲ. ಇನ್ನೊಂದು 10 ವರ್ಷ ಆದ ನಂತರ ಯಾರು ನಮ್ಮ ಸ್ನೇಹಿತರಿಗೆ ಮಾತನಾಡಿದ್ರು ಏನು ಅವರು ಇದನ್ನ ಎಂಡಾರ್ಸ್ ಮಾಡ್ತಾರೆ. ಈಗ ಅದು ಗೊತ್ತಾಗತ್ತಿಲ್ಲ ಯಾಕೆ. ಆ ಕಾರಣ ದಟ್ ಇಸ್ ಒನ್ ಆಫ್ ದ ರೀಸನ್ ನಾರ್ಮಲ್ ಮಿಲಿಟರಿ ರಿಕ್ರೂಟ್ಮೆಂಟ್ ಆಗಲ್ಲ. ಆ ಕಾರಣಕ್ಕೋಸ್ಕರ 1.5 ಲಕ್ಷ ಕೇಳಿ ಅವ್ರು ಹೇಳಿದ್ದನ್ನ ಹೇಳ್ತೀನಿ ನಾನು ನಿಮ್ಗೆ. ಬಿಕಾಸ್ ಯಾಕಂತಂದ್ರೆ ಅವರು ನಿಮ್ ಪರವಾಗಿರುವಂತ ದೊಡ್ಡ ಅಡ್ವೊಕೇಟ್ ಅವ್ರು. ನಮ್ದು ರೆಗ್ಯುಲರ್ ಆರ್ಮಿ ಇವತ್ತೇನು 15 ಲಕ್ಷ ಜನ ಇದ್ದೇವೆ. ಇಟ್ ಈಸ್ ಎ ರೆಗ್ಯುಲರ್ ಆರ್ಮಿ. ನಮ್ಮ ದೇಶಕ್ಕೆ ಅಗತ್ಯವಾದಂಥದ್ದು ಎಷ್ಟು ಅಗತ್ಯ ಇದೆ ಅಷ್ಟು ಅಗತ್ಯ ಇದೆ. ನೆಹರು ಆರ್ಮಿನೇ ಬೇಡ ಈ ದೇಶಕ್ಕೆ ಅಂತ ಅವರು ಮತ್ತೆ ಕೃಷ್ಣ ಮನೇನ್ ಹೇಳಿದ್ರು. ಬೇಡ ಎಲ್ಲದಕ್ಕೂ ನಾವು ನೆಹರು ಬಾಬರ್ನ ತಂದು ಇದನ್ನ ಮುಚ್ಚಾಕೋದ್ ಬೇಡ. ನಾವು ಎಲ್ಲದನ್ನು ಬಾಬರ್ ನೆಹರುಗಳನ್ನ ತಂದು ನಾವು ಮುಚ್ಚಾಕೋದ್ ಬೇಡ. ಲೆಟ್ಸ್ ಬಿ ಆನ್ಸರಬಲ್. ಆನ್ಸರ್ ಬೇಡ.
ಈ ದೇಶಕ್ಕೆ ಜವಾಬ್ದಾರಿ ಇಲ್ದಿರ್ತ ಪಾರ್ಟಿ ಆಯ್ತ್ರಿ, ಆಯ್ತು. ಪ್ರತಿಯೊಂದಕ್ಕೂ ನೆಹರು ಬ್ಲೇಮ್ ಮಾಡಿದ್ರೆ ನಾವ್ ಇವತ್ತು ಉಳಿಯಲ್ಲ. ನೆಹರು ಮಾಡಿರೋದು ಬೇಕಾದಷ್ಟಿದೆ ಈ ದೇಶಕ್ಕೆ. ಬೇಡ, ಓಲ್ಡ್ ಟ್ಯಾಕ್ಟಿಸ್ ಇದು. ಯಾಕೆ 2014ರಿಂದ ನೋಡಿ, ಯಾಕೆ 2014ರಿಂದ 36 ದಂಗೆಗಳಾಗಿದ್ದಾವೆ, ಇದು ಅಟ್ಯಾಕ್ ಆಗಿದ್ದಾವೆ. ಏನ್ ಮಾಡಿದ್ದಾರೆ ಅದಕ್ಕಾಗುವಂತ ಇದು ಹೇಳಿ. ಆರ್ಮಿ ಬೇಡ ಅಂತ ಪಾರ್ಟಿ ಒಂದ್ ನಿಮಿಷ ಇರಿ. ನಾವು ಅದು ಹಳೆ ಕಾಲಕ್ಕೆಲ್ಲ ಹೋಗೋದು ಬೇಡ. ಅಲ್ಲಿ ಒಂದು ಪಾಯಿಂಟ್ ನನಗೆ ಇವರು ನಾನು JD ಬಕ್ಷಿ ಅವರ ಇಂಡಿಯಾ ಟುಡೇನಲ್ಲಿ ಅವರು ಇದನ್ನ ನೋಡಿದೆ, ಮಾತುಗಳನ್ನ ಕೇಳಿಸ್ಕೊಂಡೆ. ಅವರು ಒಂದು ಪಾಯಿಂಟ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಕಳೆದ 3 ವರ್ಷಗಳಲ್ಲಿ ಆರ್ಮಿಗೆ ರೆಗ್ಯುಲರ್ ನೇಮಕಾತಿ ನಡೆದಿಲ್ಲ, ಸುಮಾರು 1,80,000 ಸೈನಿಕರ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಮಿಲಿಟರಿ ರಿಪೋರ್ಟ್ಗಳ ಹೇಳ್ತಾ ಇದೆ. ಇದನ್ನ ನಾವು ಆ ಪಾಲಿಸಿ ನಮ್ದು ಸರಿಯಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅದನ್ನ ನಾವು ಹಾಗೆ ಇಟ್ಕೊಂಡ್ಬಿಟ್ಟು ನೀವು ಅಲ್ಲಿ ಏನಾಯ್ತು, ಯಾಕೆ ಈ ರಿಕ್ರೂಟ್ಮೆಂಟ್ ಆಗಿಲ್ಲ ಅನ್ನುವಂತ ಪ್ರಶ್ನೆ ಬಂದಾಗ, ಇಲ್ಲ ಆರ್ಮಿನಲ್ಲಿ ನಮಗೆ ಖರ್ಚು ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಒಂದು ಮನೋಭಾವದಿಂದ ಇದನ್ನ ಮಾಡಿದ್ದಾರೆ ಅಂತ ಒಂದು ಮಾತನ್ನ ಹೇಳಿದ್ರು ಅವರು. ಅದು ಸ್ವಲ್ಪ ಸೂಕ್ಷ್ಮ ವಿಷಯ ಇದೆ. ಯಾಕಂತ ಹೇಳಿದ್ರೆ ನಮ್ಮ ದೇಶದ ಸೈನ್ಯ ಅಂದ್ರೆ ನಮ್ಮ ಹೆಮ್ಮೆ. ನಾವು ರಾತ್ರಿ ಇವತ್ತು ಚೆನ್ನಾಗಿ ಮನೆಯಲ್ಲಿ ನಿದ್ದೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅವ್ರ ಕಾರಣ. ಅವ್ರು ಎಚ್ಚರ ಇಡ್ತಾರೆ ಅಷ್ಟೊತ್ತಿಗೆ ಅವರು, ಅಲ್ವಾ? ಅದ್ರ ಬಗ್ಗೆ ನಾವು ಬಹಳ ತೀರಾ ಲಘುವಾಗಿ ಮಾತಾಡಬೇಕಾದಂತ ಅಗತ್ಯ ಇಲ್ಲ. ಆದ್ರೆ ಅವರು ರಿಟೈರ್ಡ್ ಮೇಜರ್ ಜನರಲ್ ಅಂತ ಒಂದು ಪಾಯಿಂಟ್ ಅನ್ನು ರೈಸ್ ಮಾಡಿದಾಗ ಬಹಳ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕ ಚರ್ಚೆ ನಡೀತಾ ಇದೆ ಅದ್ರ ಬಗ್ಗೆ. ನ್ಯಾಷನಲ್ ಟಿವಿನಲ್ಲಿ ಅವ್ರು ಹೇಳಿರೋದ್ರಿಂದ ಅದ್ರ ಮೇಲೆ ಆಮೇಲೆ ಬೇರೆ 2-3 ಟಿವಿನಲ್ಲಿ ಅದರ ಪ್ರಸ್ತಾಪಗಳನ್ನೆಲ್ಲ ನಾನು ಗಮನಿಸ್ತೇನೆ. ಇಲ್ಲಿ ಒಂದು ಏನು ಅಂತ ಹೇಳಿದ್ರೆ, ಆ ಸ್ಟ್ರಾಟಜಿ ಏನಾದ್ರು ನಮ್ಗೇನಾದ್ರು ಇದು ಬ್ಯಾಕ್ಲಾಶ್ ಆಗೋ ರೀತಿನಲ್ಲಿ ಆಗ್ತಾ ಇದೆಯಾ ಸರ್ಕಾರದ ಅನ್ನೋದೊಂದು ಮಾತು ಬಂತು. ಅದಷ್ಟು ಬಿಟ್ಟರೆ ಭಾರತ ಇಸ್ ಮೋಸ್ಟ್ ಕಾಂಪಿಟೆಂಟ್. ಎಲ್ಲಿಂದ ಎಲ್ಲಿ ಕಾಂಪಿಟೆಂಟ್ ಅಂತಂದ್ರೆ, ಸ್ಯಾಟಿಲೈಟ್ ಗ್ರಹಗಳಿಂದ ಹಿಡಿದು ಭೂಮಿ ಪಾತಾಳದ ತನಕನೂ ಕೂಡ ಸಶಕ್ತವಾಗಿರ್ತಕ್ಕಂಥ ವಿ ಹ್ಯಾವ್ ಆ ಮಟ್ಟಕ್ಕೆ ನಮ್ಮ ಹತ್ರ ಒಂದು ಡಿಟರ್ನೆಸ್ ಇರ್ತಕ್ಕಂಥ ಒಂದು ಆರ್ಮಿ. ನಮ್ಮ ಆರ್ಮಿ ಬಹಳ ಪ್ರೊಫೆಷನಲ್ ಆರ್ಮಿ. ನಮ್ಮ ಆರ್ಮಿಗೆ ಏನೆಲ್ಲ ಅಗತ್ಯ ಇದೆ ಬೇಕಾಗಿರ್ತಕ್ಕಂಥ ರೀತಿ ಒಳಗಡೆ ನಾವು ಎಲ್ಲ ರೀತಿಯಲ್ಲಿ ಕಾಂಪಿಟೆಂಟ್ ಇದೆ. ಯಾವುದೇ ರೀತಿ ಕೂಡ ಇನ್ಯಾವುದೇ ಆರ್ಮಿಗೆ ಹೋಲಿಕೆ ಮಾಡೋದಕ್ಕೂ ನಮ್ಮ ಆರ್ಮಿಗೆ ಹೋಲಿಕೆ ಮಾಡೋದಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಆರ್ಮಿಯ ಒಳಗಡೆ ಇರ್ತಕ್ಕಂಥ ಅನೇಕ ಓಪನ್ ಮಾಡಿ ಎಂಟ್ರಿ ಆಗಿ. ಆದ್ರಿಂದ ನಮ್ಮ ಆರ್ಮಿ ಒಳಗಡೆ ಅನೀಫ್ ಅವರೇ, ತಾವು ಜನರಲ್ ಬಕ್ಷಿ ಅವರು ಹೇಳಿರ್ತಕ್ಕಂಥದ್ದು ಏನು, ಅದು ಅಕಾಡೆಮಿಕ್ ನಾವು ಡಿಸ್ಕಷನ್ ಮಾಡಿ ಒಂದು ಅಕಾಡೆಮಿಕ್ ಆಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು. ಏಕೆ ಅಕಾಡೆಮಿಕ್ ಆಗಿ ತೆಗೆದುಕೊಳ್ಬೇಕಾಗಿತ್ತಂತಂದ್ರೆ, ಅವ್ರು ಹೇಳಿರ್ತಕ್ಕಂಥದ್ದು ನಮ್ಮ ಆರ್ಮಿಗೆ ರೆಗ್ಯುಲರ್ಸ್ ಎಷ್ಟು ಇರಬೇಕು, ರೆಗ್ಯುಲರ್ಸ್ ಅಲ್ಲಿ ಇನ್ಅಡಿಕ್ವೇಟ್ ಆಗಿ 1,80,000 ಕಡಿಮೆ ಆಗಿದೆ. ಮತ್ತೆ ಒಂದ್ ದೇಶದ ಆರ್ಮಿ, ಯಾವುದೋ ಒಂದು ಆರ್ಮಿ ಖರ್ಚು ಜಾಸ್ತಿ ಆಗತ್ತೆ ಅಂತೇಳಿ ತನ್ನ ಪಡೆಗಳನ್ನ ಕಡಿಮೆ ಮಾಡತ್ತೆ ಅಂತಲ್ಲ. ಆರ್ಮಿನ ತಯಾರು ಮಾಡ್ತಕ್ಕಂಥದ್ದು ಆ ದೇಶದ ಭದ್ರತೆಗೆ ಬೇಕಾಗಿರೋ ಅಂತ, ಅದಕ್ಕೆ ಬೇಕಾಗಿರ್ತಕ್ಕಂಥ ಥ್ರೆಟ್ ಪರ್ಸೆಪ್ಷನ್, ಸೆಕ್ಯೂರಿಟಿ ಆಸ್ಪೆಕ್ಟ್ ಮೇಲೆ ಒಂದು ಆರ್ಮಿ ತಯಾರು ಮಾಡ್ತಾರೆ. ಆರ್ಮಿ ಖರ್ಚು ಬರುತ್ತೆ ಹೋಗಂತಲ್ಲ. ಹಿಂದೆ ಇಡ್ತಿರ್ತಕ್ಕಂಥ ಖರ್ಚು ಇವತ್ತು ಆರ್ಮಿ ನಮ್ಮ ಇಡೀ ಬಡ್ಜೆಟ್ ಅಲ್ಲಿ ಪ್ರಾವಿಷನ್ ಮಾಡ್ತಿರೋದಕ್ಕೆ ಅದು ಅಜಗಜಾಂತರ ವ್ಯತ್ಯಾಸ ಇದೆ. ಅಜಗಜಾಂತರ ವ್ಯತ್ಯಾಸ. ನಮ್ಮ ಆರ್ಮಿಗೆ ನಾವು ಇಟ್ಟಿರ್ತಕ್ಕಂಥದ್ದು ಈ ವರ್ಷದ ನಮ್ಮ ಆರ್ಮಿ ಬಡ್ಜೆಟ್ ಅಲ್ಲಿ ನಮ್ದು 49-51 ಕೋಟಿ ಒಳಗಡೆ ನಾವು ಆರ್ಮಿಗೆ ಈ ವರ್ಷ ಇಟ್ಟಂತ ದುಡ್ಡು ಹೇಳ್ತೀನಿ ಕೇಳಿ. ಈ ವರ್ಷ ನಮ್ದು ಸುಮಾರು 7.5 ಲಕ್ಷ ಕೋಟಿ ರೂಪಾಯಿ ನಾವು ಇಟ್ಟಿದ್ದೀವಿ, ಗೊತ್ತಾಯ್ತಾನೆ? ಅಂದ್ರೆ ನಾನು ಹೇಳ್ತೀವಿ ಕೇಳಿ, ಇವತ್ತಿನ ಆರ್ಮಿಯನ್ನ ಹೇಗ್ ತಯಾರು ಮಾಡ್ತಾರೆ ಅಂದ್ರೆ, ಆ ದೇಶದ ಸೆಕ್ಯೂರಿಟಿ ಮತ್ತೆ ಆ ದೇಶಕ್ಕೆ ಏನು ಥ್ರೆಟ್ ಪರ್ಸೆಪ್ಷನ್ ಅಂತ ಹೇಳಲ್ಲ, ಅದು ಒಂದು ಕಾರಣ. ಈಗ ಮಲ್ಟಿಪೋಲರ್ ಯುದ್ಧ ಆಯ್ತು ಅಂತ ಹೇಳ್ಬೇಡಿ. ಈಗ 3 ಇತ್ತು, ಒಂದು ಹೋಯ್ತು, ಒಂದ್ ಕಡೆ ಪಾಕಿಸ್ತಾನ, ಒಂದ್ ಕಡೆ ಚೈನಾ ಇತ್ತು, ಇನ್ನೊಂದ್ ಕಡೆ ನಾವು ಅನ್ಕೊಳ್ಳಿ ನಾವೇ ತಯಾರು ಮಾಡಿದಂತ ಬಾಂಗ್ಲಾದೇಶ ಇದೆ. ಒಂದು ಆರ್ಮಿ ಅಂತಕ್ಕಂಥದ್ದು ಈ ಎಲ್ಲವೂ ಯೋಚನೆ ಮಾಡಿ ಡಿಸೈನ್ ಒಂದು ಯುದ್ಧಕ್ಕೆ ಹೋಗ್ತಕ್ಕಂಥದ್ದು. ಮಹೇಶ್ ಅವರೇ, ಏನ್ ಗೊತ್ತಾ, ನೀವು ಒಂದ್ ಸೆಕೆಂಡ್ ಅಲ್ಲಿ ಇಂಟ್ರಾಪ್ಟ್. ಈಗ ಒಂದು ನಮ್ಮ ಸೆಕ್ಯೂರಿಟಿ ಇಶ್ಯೂಗಳು ಆದ್ರೆ, ನಮ್ಮ ಭಾರತೀಯ ರಾಜತಾಂತ್ರಿಕತೆಯ ಬಗ್ಗೆ ಬಹುದೊಡ್ಡ ಪ್ರಶ್ನೆಗಳು ತುಂಬಾ ದಿವಸದಿಂದ ಇರ್ತದೆ. ಯಾಕಂದ್ರೆ ನಾವು ಇವತ್ತು ಪಾಕಿಸ್ತಾನ, ಬಾಂಗ್ಲಾದೇಶ, ಚೈನಾ, ನೆರೆಯ ನೇಪಾಳ, ನೆರೆಯ ಶ್ರೀಲಂಕಾ, ಮಯನ್ಮಾರ್, ಇಂತ ಎಲ್ಲಾರ ಜೊತೆಗೆ ಏನ್ ಸರೌಂಡಿಂಗ್ ಆಗಿದೀವಿ, ಯಾರ ಜೊತೆನೂ ಸಹಿತ ನಮ್ಮ ಸಂಬಂಧಗಳು ಸರಿ ಇಲ್ಲ ಹೇಳೋ ಒಂದು ನಿಟ್ಟಿನಲ್ಲಿ ಬಹುದೊಡ್ಡ ಚರ್ಚೆ ಇದೆ. ಅದನ್ನ ಇನ್ನೊಂದ್ಸರಿ ಚರ್ಚೆ ಮಾಡೋಣ. ಅವೆಲ್ಲ ಈ ರಾಜತಾಂತ್ರಿಕ ಫೇಲ್ಯೂರ್ಗಳಲ್ಲಿ ಬರ್ತಾವೆ. ಅವುಗಳನ್ನು ಸಹಿತ ನಾವು ಚರ್ಚೆ ಮಾಡ್ಬೇಕಾಗತ್ತೆ ಮುಂದಿನ ದಿವಸಗಳಲ್ಲಿ. ನಮ್ಮ ರಾಜತಾಂತ್ರಿಕತೆ ಬಲಾಢ್ಯ ರಾಷ್ಟ್ರಗಳು ಯುದ್ಧ ಮಾಡ್ತಿದ್ರೆ ಭಾರತದ ಮಕ್ಕಳನ್ನ ಕರ್ಕೊಂಬರಕ್ಕೋಸ್ಕರ ಯುದ್ಧ ನಿಲ್ಲಿಸ್ತಾರೆ ಉಕ್ರೇನ್ ಅಲ್ಲಿ.
ಜಗತ್ತಿನ ಗ್ಲೋಬಲ್ ಪೊಲಿಟಿಕಲ್ ಸಿನಾರಿಯೋ ಒಳಗಡೆ ಭಾರತ ಅಂತಕ್ಕಂಥ ನೀವು ನಗ್ತಾನೆ ಇರ್ಬೇಕು ಅಂತಾನೆ ಜನ ಈ ತರ ಓಟ್ ಕೊಡ್ತೀವಿ. ನಮ್ಗೆ ಸಾರಿ, ನಾವು ತುಂಬಾ ಸೀರಿಯಸ್ ಆದ ಚರ್ಚೆ ಮಾಡಿದೀವಿ ಇಲ್ಲಿ ತನಕ. ದಯವಿಟ್ಟು ತಾವು ನೋ ತುಂಬಾ ಸೀರಿಯಸ್, ನಿಮ್ ಬಗ್ಗೆ ಗೌರವ ಇದೆ, ನಾವು ತುಂಬಾ ಸೀರಿಯಸ್ ಆದ ಚರ್ಚೆ ಮಾಡಿದೀವಿ. ಯುಕ್ರೇನ್ ವಾರ್ ಅನ್ನ ಮೋದಿ ನಿಲ್ಲಿಸಿದ್ರು ಅಂತ ಈ ಟ್ರೋಲರ್ ತರ ಎಲ್ಲ ನಾವು ಮಾತಾಡಬಾರ್ದು ದಯವಿಟ್ಟು. ನಾನು ನೋಡಿ, ನೀವು ಮಾತನಾಡ್ಬೇಕಾದ್ರೆ ನಾ ಮಧ್ಯ ಮಾತಾಡೋದಿಲ್ಲ. ನೀವು ಸ್ವಲ್ಪ ಅದನ್ನ ಸ್ವಲ್ಪ ಇದು ಹನೀಫ್ ಅವ್ರ ಚಾನೆಲ್ ಸ್ವಲ್ಪ ಸಜ್ಜನಿಕೆ ಅರ್ಥ ಆಯ್ತಾ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನಂತಂದ್ರೆ, ರಾಜತಾಂತ್ರಿಕವಾಗಿ ಇಡೀ ಬಹುಶಃ ಇತ್ತೀಚಿನ ವರ್ಷಗಳ ಒಳಗಡೆ ಒಂದು ಬಹಳ ಕಾಂಪಿಟೆಂಟ್ ಆಗಿ ಭಾರತದ ಹಿತಕ್ಕೋಸ್ಕರನೇ ಭಾರತ ತೆಗೆದುಕೊಂಡಿರ್ತಕ್ಕಂಥ ಅತ್ಯಂತ ಅನೇಕ ದೃಢ ಹೆಜ್ಜೆಗಳು ನಾನ್ ಅಲೈನ್ಡ್ ಅಂತ ಮಾಡಿದ್ರು. ಯಾವ ಸಂದರ್ಭ ಭಾರತಕ್ಕೆ ಲಾಭ ಬರ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ತನ್ನ ಯಾವುದೋ ಒಂದು ವಿಚಾರಧಾರೆಗೆ ಹತ್ರ ಅಂತೇಳಿ ನಾವು ಬೇರೆ ಬೇರೆ ರಾಜಕೀಯ ಕಾರಣಕ್ಕೋಸ್ಕರ ನಮ್ಮ ದೇಶಕ್ಕೆ ಬಂದಂತ ಏನು ಇವತ್ತು ಪರ್ಮನೆಂಟ್ ಮೆಂಬರ್ಶಿಪ್ ಸೆಕ್ಯೂರಿಟಿ ಕೌನ್ಸಿಲ್ದು ಬಿಟ್ಕೊಟ್ಟಂಥದ್ದು ಅದು ಯಾವ ರಾಜತಾಂತ್ರಿಕತೆ ಬುದ್ಧಿವಂತಿಕೆ. ನಮ್ ದೇಶಕ್ಕೆ ಬಂದಿತ್ತಲ್ಲ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್. ಆನ್ಸರ್ ಮಾಡ್ತೀನಿ ನಿಮ್ಗೆ, ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ, ಬಟ್ ಈ ಸಮಯ ಅಲ್ಲ ಅನ್ಕೊಂಡಿದ್ದೀನಿ, ಅದಕ್ಕೆ ಆನ್ಸರ್ ಮಾಡ್ತೀನಿ ನಾನು ನಿಮ್ಗೆ. ಮಹೇಶ್ ಒಂದ್ ನಿಮಿಷ ಇಲ್ಲ, ಒಂದ್ ನಿಮಿಷ. ನಾವು ಒಂದ್ ಸ್ವಲ್ಪ ಚರ್ಚೆಯನ್ನ ಅಷ್ಟು ವಿಸ್ತಾರಕ್ಕೆ ತಗೊಂಡು ಹೋಗೋದು ಬೇಡ. ನಾವು ಈಗಾಗಲೇ 45 ನಿಮಿಷ ಆಗಿದೆ ನಮ್ದು. ಸರಿ, ಅದು ಚರ್ಚೆಯ ವಿಷಯ. ದೇಶದ ಸಲುವಾಗಿ ಮಾತನಾಡ್ಬೇಕು ಅಂತಂದ್ರೆ ಇವತ್ತು ಬೆಳಿಗ್ಗೆ ತನಕ ಮಾತಾಡೋಣ. ದೇಶಕ್ಕೋಸ್ಕರ ಮಾತನಾಡ್ತಕ್ಕಂಥದ್ದು ಇಲ್ಲ, ನಾನು ಒಂದೇ ಸೆಕೆಂಡ್ ಹೇಳ್ತೇನೆ, ಮುಗಿಸ್ತೇನೆ. ನೋಡಿ, ಇಂಥ ಚರ್ಚೆಗಳೆಲ್ಲವೂ ಸಹಿತ ಕೇವಲ PR ಸ್ಟಂಟ್ ಆಗದೆ, ಕೇವಲ ಫೋಟೋ ಶೂಟ್ಗಳಾಗದೆ, ನಿಜವಾದ ನಮ್ಮ ಸೆಕ್ಯೂರಿಟಿ ಇಶ್ಯೂಗಳನ್ನ ನಾವು ಚರ್ಚೆ ಮಾಡಿ ಅದಕ್ಕೆ ನಾವು ನಮ್ಮ ದೇಶ ಸೆಕ್ಯೂರ್ ಆಗೋದು ತುಂಬಾ ಮಹತ್ವದ್ದು. ಹೇಗ್ ಮಾತಾಡ್ಬೇಕು, ಏನ್ ಮಾತನಾಡಬಾರ್ದು ಅಂತೇಳಿ ನಿಮ್ಮ ಪಾರ್ಟಿಯ ನೀವೆಲ್ಲ ಬೆಂಬಲಿಸ್ತಿರಲ್ಲ ಅವ್ರನ್ನ ರಾಬರ್ಟ್ ಪಾತ್ರ ಕೇಳಿ. ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಕಲಿಯೋ ಮೂರ್ಖ ಅಂತ ಹೇಳಿ. ಇವತ್ತು ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ತೆಗ್ದಂತವ್ನು ಯಾರು? ಮೊದಲ ಪ್ರಶ್ನೆ ಹೇಳಿ. ನಡೆದಂತ ಘಟನೆ ಇತರ ಉತ್ತರ ಕೊಟ್ಟವ್ರು ಯಾರು ಹೇಳಿ? ಸರಿ, ನೀವ್ ಹೇಳಿ, ನೀವು ಪತ್ರ ಹೇಳಿ, ಯಾರು ಮೊದಲು ಈ ತರ ಉತ್ತರ ಕೊಟ್ಟದ್ದು? ನೀವು ವಾಡ್ರಾ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ರಾಬರ್ಟ್ ವಾಡ್ರಾ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದನ್ನ ಜಸ್ಟಿಫೈ ಮಾಡಕ್ ಆಗಲ್ಲ, ನನ್ನ ಹತ್ರ ಆಗಲ್ಲ. ಬಿಡಿ ಅದವರ ಇಂಡಿವಿಜುವಲ್ ವ್ಯೂಸ್ ರೀ. ಪಾರ್ಟಿ ಒಳಗೆ ಅದವ್ರ ಇಂಡಿವಿಜುವಲ್ ವ್ಯೂ ಅವ್ರು ಹೇಳಿದಾರೆ, ಅದನ್ನ ಜಸ್ಟಿಫೈ ಮಾಡಕ್ಕಾಗಲ್ಲ. ದಟ್ ಈಸ್ ನೋಡಿ, ಅವ್ರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದಾರೆ ಅದನ್ನ ತಿಳ್ಕೋಬೇಕು. ಲೋಹಿತ್ ಒಂದ್ ನಿಮಿಷ, ಜಸ್ಟಿಫೈ ಮಾಡಕ್ಕಾಗಲ್ಲ. ಲೋಹಿತ್ ಒಂದ್ ನಿಮಿಷ. ನಾವು ವಿಷಯಾಂತರ ಮಾಡೋದು ಬೇಡ. ಈಗ ಇದನ್ನ ಎದುರಿಸೋದಕ್ಕೆ ಭಾರತ ಯಾವ ತರದ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾಕೆ ಇಷ್ಟೆಲ್ಲ ಕ್ರಮಗಳನ್ನ ಕೈಗೊಂಡ್ರು ಕೂಡ ಈಗ ಬಿಜೆಪಿ ಸರ್ಕಾರ ಇದೆ ಅಂತ ಹೇಳಿ ನಾನು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಈ ತರದ ಹಲ್ಲೆಗಳು ನಡೀತಾ ಇತ್ತು. ಈ ತರದ ಕಾಶ್ಮೀರದಲ್ಲಿ ಸಾಕಷ್ಟು ಜನರನ್ನ ಕೊಲೆ ಮಾಡಿದ ಪ್ರಕರಣಗಳು ನಡೆದಿದೆ. ಆಮೇಲೆ ನಮ್ಮ ಸೈನಿಕರು ಕೂಡ ಗಡಿನಲ್ಲಿ ಬಹಳಷ್ಟು ಭಯೋತ್ಪಾದಕರನ್ನ ನುಸುಳಿದವರನ್ನೆಲ್ಲ ಪ್ರಕರಣಗಳು ನಡೆದಿದೆ. ಒಂದ್ ನಿಮಿಷ ನಾ ಹೇಳ್ತೀನಿ, ಒಂದು ಪ್ರಶ್ನೆ ಕೇಳ್ತೀನಿ ನಾನು. ನಾವು ನಮ್ಮ ಸೈನ್ಯವು ಕೂಡ ಎಷ್ಟೋ ಮಂದಿ ಪದೇ ನಾವು ನೋಡ್ತೀವಿ, ಗಡಿಯಲ್ಲಿ ನುಸುಳಿದವರನ್ನ 3 ಮಂದಿನ ನಾವು ಹೊಡೆದಾಕಿದ್ವಿ, 5 ಮಂದಿನ ಹೊಡೆದಾಕಿದ್ವಿ, ನಡೀತಾ ಇದೆ. ಅದೊಂಥರದ ಪರೋಕ್ಷ ಯುದ್ಧ ಕಾಶ್ಮೀರದಲ್ಲಿ ನಡೀತಾನೆ ಇದೆ. ಆದ್ರೆ ಈ ತರದ ಎಲ್ಲ ಪ್ರಯತ್ನಗಳನ್ನ ಮಾಡಿಯೂ ಕೂಡ ಈ ಭಯೋತ್ಪಾದಕರನ್ನ ಮಟ್ಟ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಆದ್ರೆ ನಮ್ದೇ ಏನೋ ದೌರ್ಬಲ್ಯ ಇರ್ಬೋದು. ಅಲ್ಲಿ ನಾವು ಗಡಿಯಿಂದ ಯಾವ ತರನೋ ಒಳಗಡೆ ಬರ್ಲಿಕ್ಕೆ ನಾವು ಕಾರಣ ಆಗ್ತಾ ಇದ್ದೀವಿ ಅನ್ನೋದೊಂದು ಪ್ರಶ್ನೆ ಕೂಡ ಬರುತ್ತೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ನಾನು ಬಾಲಾಕೋಟ್ ಪ್ರಕರಣ ಇದೆಯಲ್ಲ, ಅದು ಒಂದು ಇತಿಹಾಸದಲ್ಲಿ ಒಂದು ಇಂಪಾರ್ಟೆಂಟ್ ಘಟನೆ. ಅದೇ ತರಹ ಏನು ಪಠಾನ್ಕೋಟ್ ದಾಳಿ ನಡೆಯಿತು, ಉರಿ ದಾಳಿ ನಡೆಯಿತು, ಅದು ಕೂಡ ನಮ್ಮ ವೈಫಲ್ಯವನ್ನು ಎತ್ತಿ ತೋರಿಸುವಂತದ್ದು. ಈಗ ನಾವು ಈ ಘಟನೆಯನ್ನ ಒಂದಾಗಿ ಖಂಡಿಸ್ತಾ ಇದ್ದೀವಿ. ಮತ್ತು ಖರ್ಗೆ ಅವರು ಕೂಡ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಬಹಳ ನೇರವಾಗಿ ಹೇಳಿದ್ದಾರೆ. ಅವ್ರು ಏನಂತ ಹೇಳಿದ್ರೆ, ಭಾರತ ಸರ್ಕಾರ ಏನು ಕ್ರಮ ಕೈಗೊಳ್ಳೋದಕ್ಕೆ ಉಗ್ರ ಕ್ರಮ ಕೈಗೊಳ್ಳುತ್ತದೆ ಅದರ ಜೊತೆಗೆ ನಾನು ಇದ್ದೀನಿ ಅಂತ ಹೇಳಿದ್ರು. ನಾನು ಭಾರತ ಸರ್ಕಾರದ ಜೊತೆಗಿದ್ದೀನಿ, ಆ ಕ್ರಮಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಿದ್ರು. ಹಾಗಾಗಿ ಆ ವಿಷಯದಲ್ಲಿ ನಮಗೆ ಚರ್ಚೆ ಇಲ್ಲ. ನಾವೆಲ್ಲರೂ ಕೂಡ ಸಮಾನ ಮನಸ್ಕರ. ಆ ವಿಷಯದಲ್ಲಿ ನಾವೆಲ್ಲರೂ ಭಾರತದ ಒಂದು ಆತ್ಮಕ್ಕೆ ಬಿದ್ದಂತಹ ಏಟಿದು, ಭಾರತದ ಆತ್ಮ ಗೌರವಕ್ಕೆ ಆತ್ಮಕ್ಕೆ ಬಿದ್ದಂತಹ ಏಟಿದು.
ನಮ್ಮನ್ನ ಇಷ್ಟು ಕೇವಲವಾಗಿ ಉಗ್ರಗಾಮಿಗಳಿಗೆ ಯಾರೋ 4 ಮಂದಿ ಬಂದು ಈ ತರ ಶೂಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಹೇಳಿದಾಗ ಒಬ್ಬ ಭಾರತೀಯನಾಗಿ ನನಗೂ ಅನ್ಸುತ್ತೆ ಇದು ಏನಪ್ಪ ಇದು ಏನ್ ಹಂಗಿದ್ರೆ ಏನ್ ಕತೆ ಇದು, ನಮ್ಮ ಕಡೆ ನಾವು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ವಿ ಮಿಲಿಟರಿ ಮೇಲೆ, ಇಷ್ಟೆಲ್ಲ ನಾವು ನಮ್ಮ ಇದನ್ನೆಲ್ಲ ಸಿದ್ಧತೆಗಳಿದೆ, ನಮ್ಮ ಹತ್ರ ತಾಂತ್ರಿಕ ಸೌಲಭ್ಯಗಳಿದೆ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಕೇಳ್ತಾ ಇರೋದು ಮತ್ತೆ ಈ ತರದೊಂದು ರಿಪೀಟ್ ಏನಾದ್ರು ಆಗುವಂತಹ ಸಾಧ್ಯತೆ ಇದೆಯಾ ಅಥವಾ ಅದು ಆಗಬೇಕಾದು ಪಾಕಿಸ್ತಾನದ ಒಳಗಡೆ ನುಗ್ಗಿ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ನಿನ್ನೆ 4 ಮಂದಿದ್ದು ಸ್ಕೆಚ್ ಅನ್ನ ಬಿಡುಗಡೆ ಮಾಡಿದಾಗಲೇ ಅದರಲ್ಲಿ ಒಬ್ಬ ಪಾಕಿಸ್ತಾನದ ಮಿಲಿಟರಿಯ ನಿವೃತ್ತ ಸೈನಿಕ ಅನ್ನೋದು ಕೂಡ ಬಹಿರಂಗಕ್ಕೆ ಬಂದಿದೆ. ಇಂಟೆಲಿಜೆನ್ಸ್ ನವರು ಅದನ್ನ ಹೇಳಿದ್ದಾರೆ. ಅದನ್ನ ಏನು ನಂಜುಂಡೇಗೌಡ್ರೆ ಹಂಗ ಅನಿಸ್ತದ ನಿಮ್ಗೆ? ಬಹಳ ಉಗ್ರವಾದಂತ ಕ್ರಮವನ್ನು ಇದೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಣಾಮ ಬಿದ್ರೂ ಪರವಾಗಿಲ್ಲ ಆ ತರದ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಬಹುದು. ಮಹೇಶ್ ಅದನ್ನ ಆರಂಭದಲ್ಲಿ ಹೇಳಿದ್ರು. ಏನು ಆರಂಭದಲ್ಲಿ ಏನು ಉಗ್ರಗಾಮಿಗಳು ಉರುಳಿಸಿದಾಗ ಅಮೆರಿಕ ಹೇಗೆ ಕೆಲಸ ಮಾಡ್ತಾ ಅನ್ನೋದನ್ನು ಕೂಡ ಹೇಳಿದ್ರು. ನಂಜುಂಡೇಗೌಡ ಅವ್ರ ನಡುವೆ ನಮಗೆ ಸ್ವಲ್ಪ ಅವ್ರ ತಾಂತ್ರಿಕ ತೊಂದರೆ ಆಯ್ತು ಅವ್ರದ್ದು. ಸ್ಪೀಕರ್ ಆನ್ ಮಾಡಿ, ಲೋಹಿತ್ ಸ್ಪೀಕರ್ ಆಫ್ ಮಾಡಿ, ಸ್ಪೀಕರ್ ಆನ್ ಮಾಡಿ, ಸ್ಪೀಕರ್. ಹಾ, ಎರಡು ತರದ ಕ್ರಮಗಳನ್ನ ಕೈಗೊಳ್ಳಬೇಕು ಅಲೀಫ್ ಅವರೇ. ಏನಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡವನ್ನ ಏರುವಂತ ಒಂದು ಪ್ರಯತ್ನವನ್ನ ಮಾಡಬೇಕು. ಇದರಲ್ಲಿ ಎಲ್ಲಾ ದೇಶಗಳು ಕೂಡ ಭಾರತದ ಜೊತೆ ನಿಲ್ಲುವಂತ ಒಂದು ತಂತ್ರವನ್ನ ಹಿಡಿಬೇಕಾಗತ್ತೆ ಒಂದು. ಎರಡನೇದು, ಜಮ್ಮು ಮತ್ತು ಕಾಶ್ಮೀರದೊಳಗೆ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅನ್ನ ಕೈಗೊಳ್ಬೇಕಾಗತ್ತೆ. ಯಾಕೆಂದ್ರೆ ಇಡೀ ಜಮ್ಮು ಕಾಶ್ಮೀರ ಅಂತ ಹೇಳೋದು ಒಂದು ಪ್ರವಾಸೋದ್ಯಮದ ಮೇಲೆ, ಪ್ರವಾಸೋದ್ಯಮನೇ ಅವರ ಬದುಕು, ಅವರ ಇದು ಏನು ತುತ್ತಿನ ಚೀಲ ತುಂಬೋದಕ್ಕಿರುವಂತ ಮಾರ್ಗ. ಅಲ್ಲಿ ಬೇರೆ ಯಾವ ಇದು ಇಲ್ಲ ಅದರಲ್ಲಿ ಅಲ್ಲಿ. ಹಂಗಾಗಿ ಪ್ರಾಜೆಕ್ಟ್ಗಳನ್ನ ತರಬೇಕು, ಅಲ್ಲಿ ಯುವಕರುಗಳನ್ನ ಸರಿದಾರಿಗೆ ತರುವಂತ ಯೋಜನೆಗಳನ್ನ ರೂಪಿಸ್ಬೇಕು. ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಕೆಲವೊಂದು ಪ್ಯಾಕೇಜ್ಗಳನ್ನ ಅಲ್ಲಿ ಅನೌನ್ಸ್ ಮಾಡಿದ್ರು. ಪಂಡಿತರನ್ನ ವಾಪಸ್ ಕಳಿಸುವಂತ ಪ್ರಯತ್ನ ಮಾಡಿದ್ರು, ಕೆಲವು ಪ್ಯಾಕೇಜ್ಗಳನ್ನ ಮಾಡಿದ್ರು, ಎಲ್ಲವನ್ನೂ ಮಾಡಿದ್ರು ಮನಮೋಹನ್ ಸಿಂಗ್ ಸರ್ಕಾರ ಮಾಡಿತ್ತು. ಆದ್ರೆ ಈಗ ಅಂತ ಪ್ರಯತ್ನಗಳು ಮುಂದುವರಿಬೇಕು. ಒಂದು, ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿ ಡೆವಲಪ್ಮೆಂಟ್ ಕಾರ್ಯಕ್ರಮ ನಡೀಬೇಕು. ಎರಡನೇದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನ ಕಟ್ಟಿ ಹಾಕುವಂತ ಒಂದು ತಂತ್ರಗಳನ್ನ ರೂಪಿಸ್ಬೇಕು. ಆ ನಿಟ್ಟಿನಲ್ಲಿ ಭಾರತ ಅಂತಾರಾಷ್ಟ್ರೀಯ ಸಮುದಾಯದ ಮೇಲೆ ಒತ್ತಡವನ್ನ ಏರ್ಬೇಕಾಗತ್ತೆ. ಆಗಿದ್ದಾಗ ಮಾತ್ರನೇ ನಾವು ಈ ಭಯೋತ್ಪಾದಕರನ್ನ ಬಗ್ಬಡಿಯಕ್ಕೆ ಸಾಧ್ಯ. ಈಗ ನೋಡಿ, ಮೊನ್ನೆ ನಡೆದಂತಘಟನೆ ಡೆಫಿನೆಟ್ಲಿ ಅಲ್ಲಿಯ ಪ್ರವಾಸೋದ್ಯಮದ ಮೇಲೆ ಪೆಟ್ಟು ಬೀಳುತ್ತೆ, ಅಲ್ಲಿಯ ಜನರ ಬದುಕಿನ ಮೇಲೆ ಪೆಟ್ಟು ಬೀಳುತ್ತೆ. ಹಾಗಾಗಿ ಅಲ್ಲಿ ಜನ ದನಿ ಎತ್ತಿದ್ದಾರೆ, ಅದನ್ನ ಖಂಡಿಸ್ತಾ ಇದ್ದಾರೆ. ಇದನ್ನ ನಾವು ನೋಡ್ಬೇಕಾಗತ್ತೆ. ಹಂಗೇನಾದ್ರೂ ಜನ ಲೋಗದ್ ನಿಲ್ಸ್ಬಿಟ್ರೆ ಅವರ ಬದುಕು ಬೀದಿ ಪಾಲಾಗತ್ತೆ, ಅತಂತ್ರ ಆಗತ್ತೆ. ಅದನ್ನ ನಾವು ಗಮನಿಸ್ಬೇಕು. ಇಲ್ಲ, ಸಾಕಷ್ಟು ಪರಿವರ್ತನೆ ಆಗ್ತಾ ಇದೆ. ಮತ್ತೆ ನಾವು ಇಂಥ ಒಂದು ಘಟನೆ ಆದಾಗ ಬ್ಯಾಕ್ ಹೋಗ್ತೀವಿ. ಈಗ ಉದಾಹರಣೆಗೆ ಈ ಘಟನೆ ಇದೆಯಲ್ಲ, ಇನ್ನು 2 ವರ್ಷ ಅಲ್ಲಿಯ ಜನ ಹೇಳ್ತಾ ಇದ್ರು ನಿನ್ನೆ, ಇನ್ನು 2 ವರ್ಷ ನಮ್ಗೆ ಇಲ್ಲಿ ಯಾರು ಬರಲ್ಲ, ನಾವು ಊಟಕ್ಕೆ ಗತಿ ಇಲ್ದಿದ್ದಂಗೆ ನಾವು ಸಾಯ್ತೀವಿ ಅಂತ ಮಾತನ್ನ ಅಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ರು. ಅಂದ್ರೆ ಒಂದು ಘಟನೆ ಇಷ್ಟೂ ವರ್ಷಗಳ ಕಾಲ ಒಂದು ಕೂತಿಯನ್ನು ಮಾಡಿದಂತ ಒಂದು ಕೆಲಸ ಏನಿದೆ ಅಲ್ಲೊಂದು ಮರಳಿ ಅದು ಸಹಜ ಸ್ಥಿತಿಗೆ ಬರ್ತದೆ ಅನ್ನೋವಾಗ ಒಂದೇ ಒಂದು ಘಟನೆಯಿಂದ ಬಹಳ ದೊಡ್ಡ ಇದಾಗುತ್ತೆ ಅದು. ಎಸ್ ಲೋಹಿತ್, ಕೊನೆಯದಾಗಿ ನಾವು ಹೇಳಬಹುದಾಗಿದ್ದು ಈಗ ಸರ್ಕಾರ ಇನ್ನಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಏನ್ ಹೇಳಿ ಒಂದೇ ಒಂದು ಮಾತನ್ನ ಹೇಳ್ತೀನಿ. ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾನು ನಿಮಗೆ. ನಾನು ಹಿಂದೆ ವಿಧಾನಸಭಾ ಚುನಾವಣೆ ಟೈಮಲ್ಲಿ ಅಲ್ಲಿ ಪ್ರವಾಸ ಮಾಡಿದೆ. ನಾನು ಶ್ರೀನಗರದಲ್ಲಿ ದಾಲ್ ಲೇಕ್ ಎದುರುಗಡೆ ಒಂದು ಟೂರಿಸಂ ಹೋಟೆಲ್ ಉಳ್ಕೊಂಡಿದ್ದೆ. ಅಲ್ಲಿ ಟ್ಯಾಕ್ಸಿ ಬುಕ್ ಮಾಡಿದೆ ನಾನು. ಮೊದಲನೇ ದಿನನೇ ಡ್ರೈವರು ಕುಪ್ವಾರದ ಪಕ್ಕದ ಅಂದ್ವಾರ ಅಂತೇಳಿ ಅಲ್ಲಿ ಹಳ್ಳಿಯವನು. ಅವ್ನ ಮನೆ ಕರ್ಕೊಂಡೋಗಿ ನನ್ಗೆ ಕೋಳಿಯನ್ನ ಸಾರು ಮಾಡಿ ರೊಟ್ಟಿಯನ್ನು ಕೊಟ್ಟು ಇಡೀ ಅವ್ರ ಮನೆಯವ್ರು ಬಂದು ನನ್ನ ಸುತ್ತ ಕುತ್ಕೊಂಡು, ಅದು ಚಳಿಗಾಲ, ನವೆಂಬರ್ ಡಿಸೆಂಬರ್ ಕಾಲ, ಕಂಬಿಯನ್ ಮೈ ಮೇಲೆ ಹಾಕಿ ಅವರೆಲ್ಲ ಕುತ್ಕೊಂಡು ಮಾತಾಡಿದ್ರು, ಪ್ರೀತಿಯಿಂದ ಕಂಡ್ರು. ಇದೊಂದೇ ಉದಾಹರಣೆ ಸಾಕು. ಅಲ್ಲಿ ಜನ ಯಾವ ತರ ನಮ್ಮನ್ನ ಟ್ರೀಟ್ ಮಾಡ್ತಾರೆ, ಅಲ್ಲಿ ಹೋಗೋ ಪ್ರವಾಸಿಗರನ್ನ ಯಾವ ತರ ನೋಡ್ತಾರೆ. ನಿಜವಾಗ್ಲೂ ಅವರು ಸಮರ್ಥಿಸುವಂತ ಯಾವ ಈಗ ಆತಿಥ್ಯಕ್ಕೆ ಸಂಬಂಧಿಸಿ ಕಾಶ್ಮೀರದವರದ್ದು ಬಹಳ ಒಳ್ಳೆಯ ಪರಂಪರೆ ಇದೆ, ದೊಡ್ಡ ಹೆಸರಿದೆ ಅವರಿಗೆ. ಆದ್ರೆ ಇಂತಹ ಕೆಲವು ಘಟನೆಗಳಿಗೆ ಅವಕಾಶ ಈಗ ಏನು ಮಹೇಶ್ ಹೇಳಿದ್ರಲ್ಲ, ಸ್ಥಳೀಯರ ಕೈವಾಡ ಇಲ್ಲದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಜ. ಅದು ಸ್ಥಳೀಯರ ಕೈವಾಡ ಇಲ್ಲದೆ ಹಂಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಸ್ಥಳೀಯವಾಗಿ ಬಂದು ಈ ತರದ ಘಟನೆ ಆಗ್ಬೇಕು ಅಂತ ಹೇಳಿದ್ರೆ ಅದನ್ನು ಇಲ್ಲ ಅಂತ ಹೇಳಲ್ಲ. ಆದ್ರೆ ಸ್ಥಳೀಯರು ಅಂದ್ರೆ ಏನ್, ನೀವು ಇಡೀ ಕಾಶ್ಮೀರ ಜನರು ತೋರ್ಬೇಕಾಗಿಲ್ಲ, ನೀವು ಮನೆ ಮಾಡ್ಬೇಕಾದಂತ ಅಗತ್ಯ ಇಲ್ಲ ಅಂತ. ಅದ್ ನಿಜ. ಕೆಟ್ಟವರಲ್ಲ.
ಗಳು ಇರ್ತಾರೆ, ಎಲ್ಲೋ ಒಂದ್ ಕಡೆ ಇರ್ತಾರೆ, ಯಾರೋ ಶೆಲ್ಟರ್ ಕೊಡ್ತಿರ್ತಾರೆ, ಯಾರೋ ಅವ್ರನ್ನ ಸಪೋರ್ಟ್ ಮಾಡ್ತಿರ್ತಾರೆ, ಎಲ್ಲವೂ ನಿಜ ಅದು. ಆದ್ರೆ ಇಡೀ ಕಾಶ್ಮೀರ ಜನ ಭಯೋತ್ಪಾದಕರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಶೆಲ್ಟರ್ ಕೊಡ್ತಾ ಇದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ನಾವ್ ಹೇಳೋದಕ್ಕಾಗಲ್ಲ. ನಿಜ. ಎಚ್ ಮಹೇಶ್, ಕೊನೆಯದಾಗಿ ನಾವೀಗ ನೀವು ಈಗ ಈ ಪರಿಸ್ಥಿತಿಯನ್ನ ನಾವು ದೇಶ ಒಟ್ಟಾಗಿ ಇದನ್ನ ಎದುರಿಸ್ಲಿಕ್ಕೆ ರೆಡಿ ಇದೆ ಅನ್ನೋದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಬಹಳ ಒಂದು ಬಹುಶಃ ಒಂದು ರೀತಿ ಐತಿಹಾಸಿಕವಾಗಿ ನಾವು ಇದನ್ನು ಗಮನಿಸಬಹುದು ಅಂತ ಹೇಳಿ ನಾನು ಅನ್ಸುತ್ತೆ. ನಾನು ಎಲ್ಲ ಮೀಡಿಯಾಗಳನ್ನು ನಾನು ನೋಡ್ತೀನಿ, ಕನ್ನಡ ಮೀಡಿಯಾಗಳಲ್ಲಿ ಸಾಕಷ್ಟು ಬೇರೆ ಬೇರೆ ತರದ ವರದಿಗಳು ಬರ್ತಾ ಇದೆ. ಆದ್ರೆ ನಾನು ನ್ಯಾಷನಲ್ ಮೀಡಿಯಾದಲ್ಲಿ ಗಮನಿಸಿದಾಗ, ಕಾಶ್ಮೀರದ ಗ್ರೌಂಡ್ ರಿಯಾಲಿಟಿಯ ರಿಪೋರ್ಟ್ ಗಳನ್ನ ಗಮನಿಸಿದಾಗ, ನಿನ್ನೆ ಫಾರೂಕ್ ಅಬ್ದುಲ್ಲಾ ಅವ್ರದ್ದು ಇಂಟರ್ವ್ಯೂ ಬಂತು ಇಂಡಿಯಾ ಟುಡೇ, ಅದನ್ನು ಕೂಡ ಗಮನಿಸಿದಾಗ ಬಹಳ ನೇರವಾಗಿ ಅವ್ರು ಹೇಳ್ತಾ ಇದ್ರು, ನಾವು ಬಿಟ್ಟಿರೋದೇ ತಪ್ಪು ಇದುವರೆಗೆ ಅವ್ರನ್ನ ಪಾಕಿಸ್ತಾನದವ್ರು, ಇಲ್ಲಿವರೆಗೆ ಯಾಕೆ ಬರ್ಲಿಕ್ಕೆ ಬಿಟ್ಟಿದೀವಿ, ನಾವು ತಗೋಬೇಕಾದಂತ ಕ್ರಮವನ್ನ ತಗೊಂಡಿಲ್ಲ ನಾವು ಅಂತ ಅವರು ಹಿಂದಿನ ಸರ್ಕಾರಗಳನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ರು ಫಾರೂಕ್ ಅಬ್ದುಲ್ಲಾ ಅವ್ರು ಮಾತಾಡುವಾಗ. ಸೊ ಈ ದೃಷ್ಟಿಯಲ್ಲಿ ಮಹೇಶ್, ನೀವು ಏನ್ ಹೇಳಿ ಮಹೇಶ್? ಏನು ಅಪೇಕ್ಷೆ ಪಟ್ಟಿದ್ದೀರಿ ಇಲ್ಲಿ ತನಕ ಬಂದಿದ್ದ ಬಿಟ್ಟು ಮಿಕ್ಕು ಇವೆಲ್ಲವೂ ಇದರಲ್ಲಿ ಇರ್ತಕ್ಕಂಥ ಕೊರತೆಗಳು, ಲೋಪಗಳು ಇವೆಲ್ಲವೂ ಸರ್ಕಾರ ಮಾಡತ್ತೆ. ಅತ್ಯಂತ ನಂಬಿಕೆಯನ್ನ ಈ ಸರ್ಕಾರದ ಮೇಲೆ ಇಡೋಣ. ಸರ್ಕಾರ ಭಾರತದ ಏನು ನಮ್ಮ ಅಂತರ್ಸತ್ವಕ್ಕೆ ಇವತ್ತು ಪ್ರಶ್ನೆ ಇರ್ತಕ್ಕಂಥ, ಭಾರತಕ್ಕೆ ಸವಾಲ್ ಹಾಕಿರ್ತಕ್ಕಂಥದ್ದು ಯಾವುದೋ ಒಂದು ಕಾಶ್ಮೀರದ ಸಮಸ್ಯೆ ಅಲ್ಲ, ಇದು ಭಾರತಕ್ಕೆ ಒಂದು ಸವಾಲನ್ನ ಒಡ್ಡಿರ್ತಕ್ಕಂಥದ್ದು. ಈ ಸವಾಲನ್ನ ಮೆಟ್ಟಿ ನಿಲ್ತಕ್ಕಂಥ ಸಾಮರ್ಥ್ಯ ನಮ್ಮ ದೇಶಕ್ಕಿದೆ. ನಮ್ಮ ರಾಜಕೀಯ ಆಡಳಿತ ಇದನ್ನ ಒಟ್ಟಾಗಿ ಪಕ್ಷಾತೀತವಾಗಿ ನಾವು ಒಂದಾಗಿ ಇದನ್ನ ಇಡೀ ರಾಷ್ಟ್ರವಾಗಿ 145 ಕೋಟಿ ಭಾರತೀಯರಾಗಿ ನಾವು ಇದನ್ನ ಒಟ್ಟಾಗಿ ಎದುರಿಸ್ತೇವೆ. ಅದೇ ನಮಗೂ ನಿಮ್ಗೂ ಇಲ್ಲಿ ಕೂತಂತವ್ರಿಗೆಲ್ಲ ಒಂದು ಹೊಣೆಗಾರಿಕೆ, ಒಂದು ಜವಾಬ್ದಾರಿ ಇದೆ. ಈ ಒಂದು ಸಂಕಷ್ಟ ಕಾಲದಲ್ಲಿ ನಾವೆಲ್ಲರೂ ಭಾರತಕ್ಕೋಸ್ಕರ ಬದುಕಬೇಕಾಗಿದೆ. ಇದು ನೀತಿ ಪಾಠ ಏನಪ್ಪಾ ಅಂದ್ರೆ, ಮತ್ತಷ್ಟು ತೀವ್ರವಾಗಿ ನನ್ನ ದೇಶದ ಸಲುವಾಗಿ ನಾವು ನಮ್ಮೆಲ್ಲರ ಮನಸ್ಸು ಬುದ್ಧಿ ಎಲ್ಲವೂ ರಾಷ್ಟ್ರಕ್ಕೋಸ್ಕರ ಸಮರ್ಪಣೆ ಮಾಡ್ಬೇಕಾದಂಥದ್ದು ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಬೇರೆ ಇನ್ಯಾವುದೇ ನಮ್ ನೋವು ಅದಿದೆ. ನಾನು ಹೇಳ್ತಾ ಇರೋದು, ಸರ್ಕಾರ ಇನ್ನೂ ಬೇರೆ ತರದ ಕ್ರಮಗಳನ್ನ ಯೋಚಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದೆಯಾ ಅಂತ ನಾನು ಹೇಳ್ತಾ ಇರೋದು. ನನಗೆ ಹಂಗೆ ಅನಿಸ್ತಾ ಇದೆ ನಾನು ಅದೇ ಹೇಳಿದ್ನಲ್ಲ ಸರ್, ಭಾರತದ ಹಿತದ ಅಗತ್ಯಕ್ಕೆ ಏನೆಲ್ಲವೂ ಕ್ರಮ ತೆಗೆದುಕೊಳ್ಬೇಕು, ಸರ್ಕಾರನು ತೆಗೆದುಕೊಳ್ಬೇಕು. ಅದ್ರಲ್ಲಿ ಪ್ರಶ್ನೆನಿಲ್ಲ, ಸರ್ಕಾರ ತಗೋಬೇಕು. ಈಗ ಇದಕ್ಕೇನೀಗ ಅಲ್ಲಿ ನಾನ್ ಮ್ಯಾಂಡ್ ಏನು POK ಇಂದ ಬರ್ತಾರೆ, ಅಲ್ಲಿಗೆ ನಮ್ದು ಫೆನ್ಸಿಂಗ್ ಇಲ್ಲ, POK ಒಳಗಡೆ ಫೆನ್ಸಿಂಗ್ ಇಲ್ಲ. ನಮ್ದು ನಾವೇನು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಮೇಲೆ ಅದನ್ನ ಕಂಟ್ರೈಂಟ್ ಮಾಡ್ತಾ ಇದ್ದೀವಿ. ರಾತ್ರಿ ಕತ್ಲೆ ಇದೆ, ಆ ಟೆರಿನ್ ಅನ್ನ ಅರ್ಥ ಮಾಡ್ಕೋಬೇಕು, ಆ ಟೆರಿನ್ ಒಳಗಡೆ ಹೇಗ್ ಪಾಸ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಅಲ್ಲಿ ನದಿ ಪಾಸ್ ಆಗಿ ಹೋಗುತ್ತೆ, ಆ ನದಿ ಪಾಸ್ ಆಗಂತ ಸಂದರ್ಭದಲ್ಲಿ ಹೇಗಿದೆ, ಕಾಡಿದ್ದೇವೆ, ದಟ್ಟ ಕಾಡುಗಳಿದ್ದಾವೆ, ಗುಹೆಗಳಿದಾವೆ, ಗೊತ್ತಾಯ್ತಾನೆ. ಆ ಇಡೀ ಆ ಟೆರೆನ್ ನಮ್ ಬಾರ್ಡರ್ ತನಕ ಅದು POK ಒಳಗಡೆ ಪಾಸ್ ಆಗುತ್ತೆ. ಆ POK ಒಳಗಡೆ ಜಾಗದೊಳಗಡೆ ನಾವು ಹೇಗೆ ಕಂಟೈನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಥ್ರೂ ಸ್ಯಾಟಿಲೈಟ್ ಮಾಡ್ತೀವಿ, ಅನೇಕ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಇಟ್ಟಿದೀವಿ ನಾವು, ಗೊತ್ತಾಯ್ತಾನೆ. ಇಂಟರ್ಸೆಕ್ಟ್ ಮಾಡ್ತಕ್ಕಂಥ ನೂರಾರು ವೆಬ್ಸೈಟ್ ಮಾತಾಡಿದೆ, ಅದ್ರ ಮೀರಿ ನಡೆಯತಕ್ಕಂಥದ್ದು ಆದಾಗ ಅಗತ್ಯವಾಗಿ ಏನೆಲ್ಲ ಮಾಡ್ಬೇಕು ಮಾಡ್ತೀನಿ, ಅದ್ರಲ್ಲೇನು ಪ್ರಶ್ನೆನೇ ಇಲ್ಲ. ಅಂತಲ್ಲ, ಭಾರತದಲ್ಲಿ ಇರ್ತಕ್ಕಂಥ ಯಾವುದೇ ಸರ್ಕಾರ ಇದನ್ನ ಮಾಡ್ಲೇಬೇಕು, ಅದ್ರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಇವತ್ತು ಅದನ್ನ ಮಾಡ್ಬೇಕು ಅನ್ನೋದಕ್ಕಿಂತ ಈ ಸ್ಥಿತಿಗೆ ನಿರ್ಮಾಣ ಮಾಡದಂತವ್ರಿಗೆ ಯಾವ ಉತ್ತರ ಕೊಡ್ಬೇಕು, ಅದನ್ನ ಉತ್ತರವನ್ನ ಯಾವ ರೀತಿ ಕೊಡ್ಬೇಕು ಆ ರೀತಿ ಕೊಡೋಣ. ಇನ್ನೆಂದೂ ಕೂಡ ಯಾರೇ ಜಗತ್ತಿನ ಶಕ್ತಿ ಭಾರತದ ವಿರುದ್ಧ ಕಣ್ಣೆತ್ತು ಸಹ ನೋಡದೇ ಇರೋ ಅಷ್ಟರ ಮಟ್ಟಿಗೆ ನಮ್ಮ ದೇಶದ ವಿರುದ್ಧ ಸವಾಲಾಗ್ತಂದವನಿಗೆ ಉತ್ತರ ಕೊಡುವಂತದ್ದು ಅಗತ್ಯ ಇದೆ. ಎಸ್ ಲೋಹಿತ್, ಖಂಡಿತ ಮಹೇಶ್ ಅವ್ರು ಹೇಳಿದ್ದನ್ನ ಎಲ್ಲವನ್ನೂ ಒಪ್ಕೊಳ್ತಾ, ಮತ್ತೆ ಈ ದೇಶದ ನಮ್ಮ ಆರ್ಮಿ ಮೇಲೆ ಎಲ್ಲಿಂದ ಯಾವಾಗೂ ಇಲ್ಲದ ಎಲ್ಲ ಭರವಸೆಗಳು ಅವ್ರ ಮೇಲೆ ಇರೋ ಕಾರಣಕ್ಕೆ, ಆದ್ರೆ ಅವ್ರನ್ನ ಮ್ಯಾನೇಜ್ ಮಾಡ್ತಾ ಇರುವಂತ ಸರ್ಕಾರಗಳು ಮತ್ತೆ ಅವರ ಫೇಲಿಯರ್ಗಳನ್ನು ನಾವು ಸ್ವಲ್ಪ ಮಾತಾಡ್ತಾ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ನಾನೀಗ ಜನಸಾಮಾನ್ಯರ ತುಂಬಾ ಜನರ ಹತ್ರ ನಾನು ಮಾತಾಡ್ತಾ ಇದ್ದೆ. ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಸರ್ ಗಡಿಗಳು ಎಲ್ಲವೂ ಸಹಿತ ಭದ್ರವಾಗಿದ್ದಾವೆ, ಆ ಗಡಿಗಳಿಂದ ಹೇಗ್ ಬರ್ತವೆ, ಅವೆಲ್ಲ ನಮ್ ಕಂಟ್ರೋಲ್ ಇದಾವಲ್ಲ, ಈ ಶಸ್ತ್ರಾಸ್ತ್ರಗಳು ಹೇಗೆ ಒಳಗಡೆ ಬರ್ತಾ ಇದಾವೆ ಹೇಳೋದು ತುಂಬಾ ದೊಡ್ಡ ಒಂದು ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ನಾವು ಉತ್ತರ ಪಡ್ಕೋಬೇಕು. ಈಗ ಮಹೇಶ್ ಅವರು ಅದ್ರ ಬಗ್ಗೆ ಹೇಳಿದ್ರು. ಮತ್ತಷ್ಟೇ ಮತ್ತೆ ಮುಂದೆ ಈ ದೇಶ ಅಂದ್ರೆ ಒಂದು ಸೆನ್ಸ್ ಆಫ್ ಈ ದಾಳಿ ಏನ್ ಮಾಡಿದೆ ಅಂತಂದ್ರೆ, ಒಂದು ಸೆನ್ಸ್ ಆಫ್ ಡೌಟ್ ಅನ್ನ ಈ ಲೀಡರ್ಶಿಪ್ ಮೇಲೆ ತಂದಿದೆ. ಅದಕ್ಕೆ ನಾವು ಉತ್ತರ ಪಡ್ಕೊಳ್ಳೇಬೇಕು. ಇವೆಲ್ಲ ಕೇವಲ PR
ಪಬ್ಲಿಕ್ Yes. ಏನು ಸರಿ, ಆಗ್ಬಿಟ್ಟಿದ್ಯಾ ಅಂತ ಹೇಳೋ ಒಂದು ಡೌಟ್ ಎಲ್ಲರಿಗೂ ಹುಟ್ಕೊಳ್ತಾ ಇದೆ. Yes, ಅದೆಲ್ಲವೂ yes, ಸಹಿತ ಸರಿ. ಮೀರಿ ಆದಷ್ಟು ಬೇಗ ಈ ದೇಶ ಒಂದು ಸುರಕ್ಷಿತವಾಗಿರ್ಲಿ ಅಂತ ಹೇಳ್ತೇನೆ. ಎಸ್ 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 ನಂಜನಗೌಡ, ಕೊನೆಯದಾಗಿ 1 ನಿಮಿಷದಲ್ಲಿ ನೀವು ಮಾತಾಡ್ಲಿಕ್ಕೆ ಅವಕಾಶ ಇದೆ. ನಾವು ಕೊನೆ ಹಂತದಲ್ಲಿ ಇದ್ದೀವಿ. ನಾವು ನಿಮ್ಮ ಸ್ಪೀಕರ್ ಆಫ್ ಮಾಡಿದ್ದೀರಾ? ಸ್ಪೀಕರ್ ಪುಲ್ವಾಮಾ ದಾಳಿ ಸಮಯದಲ್ಲಿ ಹನೀಫ್ ಅವರೇ ಕೇಂದ್ರ ಸರ್ಕಾರದ ನಡೆ ಹೇಗಿತ್ತು ಅಂತ ಸತ್ಯಪಾಲ್ ಮಲ್ಲಿಕ್ ಖಾಸಗಿ ಚಾನೆಲ್ಗಳಿಗೆ ಯೂಟ್ಯೂಬ್ಗಳಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಹೇಳಿದ್ರು. ಆಗ್ಲೇ ನಾವು ಎಚ್ಚೆತ್ಕೊಳ್ಬೇಕಾಗಿತ್ತು, ಜಾಗೃತರಾಗಬೇಕಾಗಿತ್ತು. ಆದ್ರೆ ಅದಾದ ನಂತರ ನಾವು ಜಾಗೃತರಾಗ್ಲಿಲ್ಲ ಅಂದ್ರೆ ನಮ್ಮ ಉದಾಸೀನತೆ ಏನ್ ಹೇಳ್ಬೇಕು ಹೇಳಿ. ನಮ್ಮ ಇಂಟೆಲಿಜೆನ್ಸ್ ವಿಂಗ್ ಸದಾ ಜಾಗೃತ ಸ್ಥಿತಿಯಲ್ಲಿ ಇಡಬೇಕು, ಆ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಲೋಕಲ್ಸ್ ಅನ್ನ ನಾವು ವಿಶ್ವಾಸಕ್ಕೆ ತಗೊಳ್ಬೇಕು. ಅಲ್ಲಿಯ ಸ್ಟೇಟ್ ಪೊಲೀಸು ಮತ್ತೆ ಸ್ಟೇಟ್ ಇಂಟೆಲಿಜೆನ್ಸ್ ಬಗ್ಗೆ ನಮ್ಗೆ ಯಾವಾಗ್ಲೂ ಅನುಮಾನ ಇದ್ದೇ ಇರುತ್ತೆ. ಅವರೆಲ್ಲ ಒಂದ್ ಕಡೆ ಕೊಲ್ಯೂಡ್ ಆಗ್ಬೋದು, ಎಲ್ಲ ಒಂದ್ ಕಡೆ ಕೋಆಪರೇಟ್ ಮಾಡ್ಬೋದು. ಆದ್ರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಬಗ್ಗೆ ಆಗಲ್ಲ. ಆ ತರದ ಒಂದು ರಾಜಕಾರಣವನ್ನು ಮಾತನಾಡ್ತಾ ಇದೀವಿ. ನೀವು ಸತ್ಯಪಾಲ್ ಮಲ್ಲಿಕ್ ಅವರ ಉಲ್ಲೇಖ ಮಾಡಿ ಸತ್ಯಪಾಲ್ ಮಲ್ಲಿಕ್ ಯಾಕೆ ಅದನ್ನ ಹೆಚ್ಚು ಎತ್ತಿದ್ರು ಅನ್ನೋದು ಕಾರಣ ಹುಡುಕ್ಬೇಕಲ್ಲ. ಸತ್ಯಪಾಲ್ ಮಲ್ಲಿಕ್ ಸ್ಪೀಕರ್ ಆಫ್ ಮಾಡ್ಬೇಕು ನೀವು. ಯಾರು ಮಾತಾಡಿದ್ರೆ ಸತ್ಯಪಾಲ್ ಮಲ್ಲಿಕ್ ಅವರ ಹೇಳಿಕೆಯನ್ನ ನಂಜುಂಡೇಗೌಡರು ಉಲ್ಲೇಖ ಮಾಡಿದ್ರು. ಸತ್ಯಪಾಲ್ ಮಲ್ಲಿಕ್ ಯಾವ ಕಾರಣಕ್ಕೋಸ್ಕರ, ಯಾವ ರಾಜಕೀಯ ಮಾಡ್ಲಿಕ್ಕೋಸ್ಕರ ಅವ್ರನ್ನ ಹೇಳಿದ್ರು ಅದನ್ನ ಸತ್ಯಪಾಲ್ ಮಲ್ಲಿಕ್ ಹೇಳಿದ್ರು. ಹಾಗಾದ್ರೆ ಹಿಂದೆ ರಾಜೀವ್ ಗಾಂಧಿ ಬಗ್ಗೆ ಹೇಳಿದ್ರು. ಬಿಡೋಣ. ಈಗ ನಾನು ಇವತ್ತಿನ ಚರ್ಚೆಯ ಉದ್ದೇಶ ಏನಂತ ನಂಜನಗೌಡ್ರ ಇಲ್ಲ ಒಂದ್ ನಿಮಿಷ ನಂಜನಗೌಡ್ರ ಬೇಡ ಈಗ ಸತ್ಯಪಾಲ್ ಮಲ್ಲಿಕ್ ಮಾತಾಡಿದ್ರೆ ಇತ್ತು ಅಂತ ಅನ್ಸಿದೆ. ಹೇಗೆ ಕೇಂದ್ರ ಸರ್ಕಾರ ನಡ್ಕೊಂಡು, ಕೇಂದ್ರದ ನಾಯಕರುಗಳು ಹೇಗೆ ನಡ್ಕೊಂಡ್ರು ಅಂತ ಹೇಳಿ ಅವ್ರು ಹೇಳಿದ್ರು ಆ ಟೈಮಲ್ಲಿ. ಆ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಅದೇ ಸತ್ಯಪಾಲ್ ಮಲ್ಲಿಕ್ ಇಂಟರ್ವ್ಯೂ ಕೇಳಿದ್ದೀರಿ ನೀವು? ಸತ್ಯಪಾಲ್ ಮಲ್ಲಿಕ್ ಅವ್ರಿಗೆ ಇಂಟರ್ವ್ಯೂ ಕೊಟ್ಟಿದ್ರು ಸತ್ಯಪಾಲ್ ಮಲ್ಲಿಕ್. ಅದನ್ನ ಕೇಳಿ ಸತ್ಯಪಾಲ್ ಮಲ್ಲಿಕ್ ಒಂದು ಮಾತನ್ನ ಇವತ್ತಿನ ಚರ್ಚೆಯಲ್ಲಿ ನಾವು ಅನ್ಕೊಳ್ಳೋದು ನಾವು ಸಾಮಾನ್ಯವಾಗಿ ಇಂಥ ಸಂದರ್ಭ ಬಂದಾಗ ಕೆಲವು ರಾಜಕಾರಣಿಗಳು ಹೇಳ್ತಾರೆ ಯಾರು ಮಾತಾಡೋಂಗಿಲ್ಲ, ದೇಶದ ಜೊತೆಗೆಲ್ಲ ಒಂದಾಗಿರ್ಬೇಕು. ಫೈನ್. ಆದ್ರೆ ಇಂಟೆಲೆಕ್ಚುಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಇಂಥ ಹಳೆಯ ತಪ್ಪು ಒಪ್ಪುಗಳನ್ನು ನಾವು ಮರುಪರಿಶೀಲನೆ ನಡೆಸೋದು ಬಹಳ ಒಳ್ಳೇದು. ಇದರಿಂದ ದೇಶಕ್ಕೆ ಒಳ್ಳೇದಾಗುತ್ತೆ ಮತ್ತು ಸರ್ಕಾರಗಳಿಗೂ ಕೂಡ ಒಂದು ಎಚ್ಚರ ಕೂಡ ಬರುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಚರ್ಚೆಯನ್ನು ನಾವು ಮಾಡಿದ್ದೀವಿ. ನಾವು ಬಹುಶಃ ನನಗನಿಸುತ್ತೆ ಭಾರತ ಸರ್ಕಾರ ಇನ್ನಷ್ಟು ಉಗ್ರವಾಗಿ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕಾದಂತಹ ಅಗತ್ಯ ಇದೆ. ಈಗೇನು ಜಲಯುದ್ಧ ಅಂತ ಹೇಳಿ ನಾವು ಬಿಟ್ಟು ಈ ಟ್ರೀಟಿ ಬಗ್ಗೆ ಸಂಬಂಧಿಸಿ ನಾವು ಏನು ಮಾತಾಡ್ತೀವಿ ಅದು ನಿಧಾನಕ್ಕೆ ಪ್ರಭಾವ ಬೀರುವಂತಹದ್ದು. ಅದು ಅಫ್ಕೋರ್ಸ್ ಅದು ಒಂದು ಕ್ರಮ ಅಂತ ಹೇಳಿ ಅನ್ಕೋಬಹುದು. ಆದ್ರೆ ನನಗೂ ಅನ್ಸುತ್ತೆ ಭಾರತ ಸರ್ಕಾರ ಸದ್ಯದಲ್ಲಿ ಇಂತಹ ಒಂದು ಕ್ರಮವನ್ನು ಕೈಗೊಳ್ಳುವ ಒಂದು ಸೂಚನೆ ಕೂಡ ಒಂದ್ ನಿಮಿಷ ನಾನು ಅವಕಾಶ ಅಗ್ರಿಮೆಂಟ್ ಅಲ್ಲಿ ಏನು ಇವರು ಏನು ಬೇರೆ ವರ್ಲ್ಡ್ ಕೋಡ್ಗೆ ತೆಗೆದುಕೊಂಡು ಹೋಗುವ ಕೂಡ ಇವತ್ತು ಈ ಇಡೀ ಪ್ರಕರಣವನ್ನು ಬೆಳಿಗ್ಗೆ ನೋಡ್ಬೇಕು. ನಾವು 5 ಸಂಗತಿಗಳನ್ನ ಮೆನ್ಷನ್ ಮಾಡಿರ್ತಕ್ಕಂಥದ್ದು ನಾನು ಬಹಳ ಪ್ರಾರಂಭದಲ್ಲೇ ಉಲ್ಲೇಖ ಮಾಡಿದೆ. ಸೌದಿ ಅರೇಬಿಯಾದಲ್ಲಿ ಮೋದಿ ಅವರು ಇದ್ದಾಗ ಈ ಘಟನೆ ನಡೆದಂಥದ್ದು. ಅಮೆರಿಕದ ಉಪಾಧ್ಯಕ್ಷರು ಭಾರತದ ನೆಲದಲ್ಲಿದ್ದಾಗ ಈ ಘಟನೆ ನಡೆದಿರ್ತಕ್ಕಂಥದ್ದು. ರಷ್ಯಾ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಏನು ಇಸ್ಲಾಮಿಕ್ ಕಾನ್ಫರೆನ್ಸ್ ಇರ್ದಾವೆ ಒಟ್ಟು 53 ರಾಷ್ಟ್ರಗಳಲ್ಲಿ 40 ರಾಷ್ಟ್ರಗಳು ಸಪೋರ್ಟ್ ಮಾಡಿರ್ತಕ್ಕಂಥ. ಯಾಕೆ ಇದನ್ನ ಮಾಡ್ತವೆ ಅಂತಂದ್ರೆ ಇದ್ರ ಒಳಗಡೆ ನಮ್ಗೆ ವಿ ಹ್ಯಾವ್ ಲೆಜಿಟಿಮೇಟ್ ರೈಟ್, ನಮ್ಮ ಸಾವರಿನಿಟಿ, ನಮ್ಮ ಇದಕ್ಕೆ ಅಗತ್ಯವಾಗಿ ನಾವು ತೆಗೆದುಕೊಳ್ತಕ್ಕಂಥ ನಾವು ಡೆಲಿವರಿ ಮಾಡ್ಲಿಕ್ಕೆ ಅವಕಾಶ ಇದೆ. ಗೊತ್ತಾಯ್ತಾನೆ? ಯಾವ ಜಗತ್ತು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ನೋಡೇ ಬಿಡೋಣ ಆ ನೀರನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ವಿ ಹ್ಯಾವ್ ಎವ್ರಿ ರೈಟ್ ಟು
ಅಲ್ಲ ರೈಟ್ ಇದೆ, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ನಾನು ರೈಟ್ ಇಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲ ನಾನು. ಬಟ್ ಇದಕ್ಕಿಂತ ಉಗ್ರವಾದಂತಹ ಬೇರೆ ಮಿಲಿಟರಿ ಕ್ರಮಗಳನ್ನು ಕೈಗೊಳ್ಳಬೇಕಾದಂತಹ ಒಂದು ಅಗತ್ಯ ಇದೆ ಅನ್ಸುತ್ತೆ. ಅದು ಆ ಸೂಚನೆ ಕೂಡ ಕೇಂದ್ರ ಸರ್ಕಾರ ನಿನ್ನೆ ಮತ್ತು ಇವತ್ತಿನ ಸಭೆಗಳಲ್ಲಿ ಸ್ವಲ್ಪ ಅದರ ಸೂಚನೆಗಳು ಕಾಣಿಸ್ತಾ ಇರ್ತದೆ. ನೀವು ಹೇಳಿದ ಒಂದು ಅಂಶ ಇದೆ, ಇದನ್ನು ನಾವು ಜಾಗತಿಕ ಪರಿಪ್ರೇಕ್ಷ್ಯದಲ್ಲಿ ಅಲ್ಲಲ್ಲ ಇದನ್ನ ಅದೇ ಜಿಯೋ ಪೊಲಿಟಿಕ್ಸ್ ನ ಒಂದು ಹಿನ್ನೆಲೆಯಲ್ಲಿ ನಾವು ಇದನ್ನು ವಿಶ್ಲೇಷಣೆ ಮಾಡಬೇಕಾದಂತ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ನಾವು ಎಲ್ಲ ದೇಶದ ಮಾತಾಡಿದ್ವಿ, ಚೀನಾದ ಬಗ್ಗೆ ನಾವು ಮಾತಾಡಿಲ್ಲ, ಅದು ಕೂಡ ನಮಗೊಂದು ಬಹಳ ದೊಡ್ಡ ಥ್ರೆಟ್ ಇದೆ ಅಲ್ಲಿ. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಬಹುಶಃ ಇದನ್ನ ಸರ್ಕಾರ ಕ್ರಮ ಕೈಗೊಳ್ಳಬೇಕಾದಂತ ಅಗತ್ಯ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಎನಿಹೌ ಇವತ್ತಿನ ಈ ಚರ್ಚೆಯಲ್ಲಿ ಬಹಳ ಗ್ಲೋಬಲ್ ಚಾರ್ಟರ್ ಹೇಳಿ. ಪಾಕಿಸ್ತಾನದಲ್ಲೂ ಕೂಡ ಪ್ರವಾಸ ಮಾಡಿದ್ದೀನಿ ನಾನು 3 ದಿವಸ ಹಿಂದೆ 2011ರಲ್ಲಿ. ಅಲ್ಲಿ ಜನಗಳು ಕೂಡ ಬಹಳ ಒಳ್ಳೆಯವರಿದ್ದಾರೆ, ಆದ್ರೆ ಅಲ್ಲಿ ಆರ್ಥಿಕವಾಗಿ ದಿವಾಳಿಯಾಗಿದ್ದಾರೆ. ಅಲ್ಲಿಯ ಸರ್ಕಾರ, ಅಲ್ಲಿಯ ದೇಶ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅದನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಅಲ್ಲಿಯ ಸರ್ಕಾರ, ಅಲ್ಲಿಯ ಮಿಲಿಟರಿ, ಅಲ್ಲಿಯ ISI ಈ ತರ ಕೃತ್ಯಗಳನ್ನ ಮಾಡ್ತಾರೆ. ಆ ತರದ ನೀವು ಹೇಳ್ದಂಗೆ ಅನೀಬ್ ಅವರೇ, ಅಲ್ಲಿ ಆ ಸರ್ಕಾರದ ಮೇಲೆ ದಿಗ್ಬಂಧನ ಹಾಕುವಂತ ಬಹಳ ಕಠಿಣ ಕ್ರಮಗಳನ್ನ ಕೈಗೊಳ್ಬೇಕು. ಅದು ಬಿಟ್ಟು ಪಾಪ ಈ ನೀರು ಜಲಯುದ್ಧ ನನ್ಗನ್ಸುತ್ತೆ ಅದು ಆಂಟಿ ಇದು ಅದು ಪೀಪಲ್ ಅದು. ಮತ್ತೆ ಅದು ಇದು ಏನಂತೀರಿ ನೀವು, ಮನುಷ್ಯ ವಿರೋಧಿ ಕ್ರಮ ಅದು. ಅಲ್ಲಿ ನೀವ್ ಹೇಳಿದ್ರಿ ಆಗ್ಲಿ ಆರಂಭದಲ್ಲಿ ಹೇಳಿದ್ರಿ ನೀರ್ ಎಷ್ಟು ಮುಖ್ಯ ಅಲ್ಲಿ ಜನರಿಗೆ ಅಂತ. ನಾವು ಮನುಷ್ಯತ್ವ ಮರೆತು ನೀರ್ನ ಸ್ಟಾಪ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದ್ರ ಬದಲು ಬೇರೆ ರೀತಿಯಲ್ಲಿ ಉಗ್ರ ಕ್ರಮಗಳನ್ನ ಕೈಗೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡ್ಬೇಕು. ಇದಕ್ಕಿಂತ ನೀವು ಹೇಳಿದಂಗೆ ಕಠಿಣ ಕ್ರಮಗಳಿವೆ ನೋಡಿ. ಅಮೆರಿಕದವರು ಎಷ್ಟೋ ಸರ್ಕಾರ ಆ ನಿಟ್ಟಿನಲ್ಲಿ ಈಗ ಇವತ್ತಿನ ನಾನು ಮೀಟಿಂಗ್ ಗಳನ್ನೆಲ್ಲ ಗಮನಿಸಿದಾಗ ಸೂಚನೆಗಳಿದ್ದಾಗ ಕಾಣಿಸ್ತಾ ಇದೆ. ರಾಜನಾಥ್ ಸಿಂಗ್ ಅವರ ಸಭೆಯಲ್ಲೂ ಕೂಡ ಅದಕ್ಕೆ ಸಂಬಂಧಿಸಿದ ಸೂಚನೆಗಳು ಬಂದು. ಎನಿಹೌ ಒಂದಂತೂ ಸ್ಪಷ್ಟ ಏನಂತ ಹೇಳಿದ್ರೆ, ಇದು ದೇಶದ ಮೇಲೆ, ನಮ್ಮ ದೇಶದ ಮೇಲೆ, ನಮ್ಮ ದೇಶದ ಆತ್ಮದ ಮೇಲೆ, ನಮ್ಮ ದೇಶದ ಆತ್ಮಗೌರವದ ಮೇಲೆ ಒಂದು ನಡೀತಾ ಇರುವಂತಹ ಯುದ್ಧ. ಈ ಯುದ್ಧದಲ್ಲಿ ಉಗ್ರಗಾಮಿಗಳು ಅನ್ನುವಂತಹ ಒಂದು ಆ ಗ್ರೂಪ್ಗಳೇನಿದೆ, ಅದು ಲಷ್ಕರ್ ಎ ತೋಬಾ ಇರ್ಬೋದು ಅಥವಾ ಪಾಕಿಸ್ತಾನದ ಸಪೋರ್ಟ್ ಬೇರೆ ಯಾವುದೇ ಉಗ್ರಗಾಮಿ ಸಂಘಟನೆಗಳಿರ್ಬೋದು, ಅವರ ಹಿಂದೆ ಪಾಕಿಸ್ತಾನ ಕೂಡ ಸಪೋರ್ಟ್ ಮಾಡಿ ನೇರವಾಗಿ ನಿಂತಿದೆ ಅನ್ನೋದು ಹಿಂದೆನೂ ಪ್ರೂವ್ ಆಗಿದೆ, ಈಗಲೂ ಪ್ರೂವ್ ಆಗಿದೆ, ಈ ಸಲದ ದಾಳಿನಲ್ಲೂ ಕೂಡ ಪ್ರೂವ್ ಆಗಿದೆ. ಈ ನಮ್ಮ ಟಾರ್ಗೆಟ್ ಜನರ ಮೇಲೆ ಇರುವುದಕ್ಕಿಂತ ಹೆಚ್ಚಾಗಿ, ನಂಜನಗೌಡರು ಹೇಳಿದ್ದು ಬಹಳ ಸರಿಯಾದಂತ ಪಾಯಿಂಟ್, ಅದು ಜನರ ಮೇಲೆ ಇರುವುದಕ್ಕಿಂತ ಹೆಚ್ಚಾಗಿ ಈ ಉಗ್ರಗಾಮಿಗಳನ್ನ ಅಲ್ಲಿಂದ ಸಪರೇಟ್ ಮಾಡಿಬಿಟ್ಟು ಏನಾದ್ರು ಮಾಡ್ಲಿಕ್ಕಾಗುತ್ತೆ ಅನ್ನುವಂತ ಆ ತರದ ಉಗ್ರ ಕ್ರಮಗಳನ್ನ ನಾವು ಕೈಗೊಳ್ಳುವಂತ ಅಗತ್ಯ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಎನಿಹೌ ಇವತ್ತಿನ ಚರ್ಚೆನಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಪೊಲಿಟಿಕಲ್ ಚರ್ಚೆ ಮಾಡ್ತೀವಿ. ನಾನು ಅದಕ್ಕೆ ಬಹಳ ಸಂಯಮದಿಂದ ಆರಂಭದಲ್ಲಿ, ಮಹೇಶ್ ಗೊತ್ತಿದೆ, ನಾನು ಈ ತ್ರಿವರ್ಣ ನ್ಯೂಸ್ ನಲ್ಲಿ ನಾವು ಚರ್ಚೆಗಳನ್ನ ಸಾಧ್ಯ ಆದಷ್ಟು ಅಕಾಡೆಮಿಕ್ ಆಗಿ ಇಟ್ಕೊಳ್ಳೋಣ ಅಂತ ಹೇಳ್ತೀವಿ. ಇದು ಆಮೇಲೆ ನಾವು ಈಗ ಈ ಚರ್ಚೆ ನಾನು ಟಿವಿನಲ್ಲಿ ನೋಡ್ತಾ ಇದ್ದೀನಿ, ಹಿಂದೂ ಮುಸ್ಲಿಂ ಚರ್ಚೆ ಆಗ್ತಾ ಇದೆ, ಇದಕ್ಕೂ ಸಂಬಂಧನೇ ಇಲ್ಲ. ಅದಕ್ಕೆ ಎಲ್ಲ ಅದಕ್ಕೆ ಆರಂಭದಲ್ಲಿ ಈಗ ನಾವು ನೋಡಿ, ಮೊನ್ನೆ BEL ನಲ್ಲಿ ಯಾರೋ ಒಬ್ಬನ ಚಂದ್ರ ಬೋಸ್ ಅಂತ ಯಾರೋ ಒಬ್ಬನ ಹಿಡಿದ್ರು. ಅವ್ನು ನೋಡಿದ್ರೆ ಪಾಕಿಸ್ತಾನಕ್ಕೆ 3 ವರ್ಷದಿಂದ ಅಲ್ಲಿ ಅವನ ವಿಭಾಗದ ಸಂಬಂಧಿಸಿದ ಇದನ್ನ ಕಳಿಸ್ತಾ ಇದ್ದ ಅವನು. ಮೊನ್ನೆ ಕೈಗಾದಲ್ಲಿ ನೌಕಾನೆಲೆಯಲ್ಲಿ ಮತ್ತು ಕೊಚ್ಚಿ ನೌಕಾನೆಲೆಯಲ್ಲಿ 3 ಮಂದಿನ NIA-ನವರು ಅರೆಸ್ಟ್ ಮಾಡಿದ್ರು. ಅವ್ರು ಯಾರು ಮುಸ್ಲಿಮರಲ್ಲ, ಅಂದ್ರೆ ನಾನು ಹೇಳೋದು ಮುಸ್ಲಿಮರಲ್ಲೂ ಇದ್ದಾರೆ, ಹಿಂದೂಗಳಲ್ಲೂ ಇದ್ದಾರೆ. ಇದು ಎಸ್ಪಿನೇಜ್ ಪ್ರಕರಣಗಳಲ್ಲಿ ಹೆಂಗ್ ನಮ್ಮನ್ನ ಬಳಸ್ಕೋತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ನಮ್ಗೆ ಇವರು ಉಗ್ರಗಾಮಿಗಳು ಮಾಡುವಂತ ಇಂಥ ತಂತ್ರ, ಈಗ ನೀವು ಹೇಳಿದ್ರೆ ಅದು ಬಹಳ ಬ್ರೂಟಲ್, ಅದು ಬಹಳ ಬ್ರೂಟಲ್ ಅಂದ್ರೆ ನನಗೆ ನಿಜಕ್ಕೂ ಕಣ್ಣೀರ್ ಬಂತದ್ದು. ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯನನ್ನ ನಿನ್ನ ಪ್ಯಾಂಟ್ ಬಿಚ್ಚಿಸಿ ನಿನ್ನ ಧರ್ಮ ಯಾವುದು ಅಂತ ಕೇಳಿ ಹೊಡೆಯೋದು, ಅಥವಾ ಕಲಿಮಾ ಹೇಳೋದು, ನಿನಗೆ ಬರ್ಲಿಲ್ಲ ಅಂದ್ರೆ ನೀನು ಹಿಂದೂ ಅಂತ ಹೊಡೆಯೋದು ಇದೆಯಲ್ಲ, ಇದು ಅವರ ಉದ್ದೇಶನೂ ಅದೇ ಇದೆ. ಏನಂತ ಹೇಳಿದ್ರೆ, ಇದ್ರ ಮೂಲಕ ಹಿಂದೂ ಮುಸ್ಲಿಂ ಅಂತರ್ಯುದ್ಧ ಶುರುವಾಗುವಂತದ್ದು. ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ನಾವು. ಮತ್ತು ಕೇಂದ್ರ ಸರ್ಕಾರ ಏನು ಕ್ರಮ ಕೈಗೊಳ್ಳಿಕ್ಕೆ ಇದಕ್ಕೆ ಉಗ್ರ ಕ್ರಮ ಕೈಗೊಳ್ಳುತ್ತದೆ, ಅದಕ್ಕೆ ಸಂಪೂರ್ಣ ಮನಸ್ಸಿನಿಂದ ನಾವೆಲ್ಲರೂ ಪಕ್ಷಭೇದ ಮರೆತು ಒಟ್ಟಿಗೆ ಇದನ್ನು ಬೆಂಬಲಿಸಬೇಕಾದಂತಹ ಅಗತ್ಯ ಇದೆ ಇವತ್ತಿನ ಈ ದೃಷ್ಟಿನಲ್ಲಿ ಅಂತ ಹೇಳಿ ಹೇಳ್ತಾ, ಎನಿಹೋ ನಿಮ್ 3 ಮಂದಿಗೆ MG ಮಹೇಶ್ ಅವರಿಗೆ, ನಂಜನಗೌಡರಿಗೆ ಮತ್ತು ರೋಹಿತ್ ನಾಯ್ಕ್ ಅವರಿಗೆ ಕೂಡ ಈ ಚರ್ಚೆಯಲ್ಲಿ ಬಹಳ ಸಮಾಧಾನದಿಂದ ತಾಳ್ಮೆಯಿಂದ ಭಾಗವಹಿಸಿದ್ದೀರಾ. ಮತ್ತು ಏನಾದ್ರೂ ನಾವು ನಮ್ಮ ವ್ಯೂವರ್ಸ್ಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ನಿಮ್ಗೆಲ್ಲರಿಗೂ ಕೂಡ ನಮಸ್ಕಾರ.